ಇರೋದೊಂದು ಲೈಫ್. ಅದ್ರಲ್ಲೂ ಕಲಾವಿದ್ರು, ಅದ್ರಲ್ಲೂ ಹಾಸ್ಯ ಕಲಾವಿದ್ರು ಅಂದ್ರೆ ಹಿಂದಿನಿಂದಲೂ ಏನೋ ಒಂಥರ ಎಲ್ರಿಗೂ ಪ್ರೀತಿ. ಮನೆಯವ್ರ ದುಡಿದ್ರೆ ಅದು ಮನೆಯವ್ರ ದುಡ್ಡು. ನೀನೇನ್ ದುಡ್ದಿದ್ಯಾ? ನಿನ್ನ ಐಡೆಂಟಿಟಿ ಏನು ಅಂತ ನಾನು ಯಾವಾಗಲೂ ಕೇಳ್ತೀನಿ. ಅಂಡ್ ಮ್ಯಾಮ್, ಆಕ್ಟಿಂಗ್ ಅನ್ನೋ ಕೆರಿಯರ್ಗೆ ಶ್ರೀಮಂತ ಬಡವ ಅಂತ ಬರಲ್ಲ. ಇಟ್ಸ್ ಜಸ್ಟ್ ಆಕ್ಟಿಂಗ್, ಪ್ಯೂರ್ ಆಕ್ಟಿಂಗ್. ಈಗ ಒಂದು ಹೊತ್ತು ಎಲ್ಲೋ ಹೋಟೆಲ್ಗೆ ಇವಾಗಲೇ ತಿಂಡಿ ಮಾಡಕ್ಕೆ ಬಂದ್ವಲ್ಲ, ಹೋಟೆಲಲ್ಲಿ ಇಷ್ಟೊಂದು ದೊಡ್ಡ ಹೋಟೆಲಲ್ಲಿ ತಿಂಡಿ ಮಾಡ್ತಾ ಇದೀವಿ. ಅದೇ ಇಡ್ಲಿ ನೋಡಿದಾಗ ಒಂದು ಅರ್ಧ ಇಡ್ಲಿಗೂ ನಾವು ಪರದಾಡಿದ ನೆನಪಾಗ್ತದೆ. ನಾನು ಆ್ಯಕ್ಚುಲಿ ರೀಲ್ ಕ್ರಿಯೇಟರು. ಸೊ ನಾನು ರೀಲ್ಸ್ ಮಾಡ್ತಿದ್ದೆ ಆ್ಯಕ್ಚುಲಿ. ಇದಕ್ಕಿಂತ ಮುಂಚೆ ನಾನು ಟಿಕ್ಟಾಕು ಆ ಥರ ರೀಲ್ಸ್ ಮಾಡ್ತಿದ್ದೋನು. ನಾನು ಇವ್ರುಗಳನ್ನ ನಾನು ಮಜಾ ಭಾರತ ಕಾಮಿಡಿ ಟಾಕೀಸಲ್ಲಿ ನಾನು ನೋಡ್ತಿದ್ದೆ ಟಿವಿಲಿ. ಕಲಾವಿದ್ರು ಅಥವಾ ಟಿವಿಲಿ ನೋಡಿದ ತಕ್ಷಣ ಸಾಮಾನ್ಯ ಎಲ್ರಿಗೂ ಬರೋದು ದುಡ್ಡು ಕೊಟ್ಟೋಗಿದ್ದಾರೆ, ಇಲ್ಲ ತುಂಬಾ ಕ್ಲಾಸಸ್ ಎಲ್ಲ ಇವ್ರು ವರ್ಷಗಟ್ಲೆ ಕ್ಲಾಸಸ್ ಎಲ್ಲೋ ತಗೊಂಡು ಹೋಗಿದ್ದಾರೆ. 30 ಸೆಕೆಂಡ್ ರೀಲ್ ಮಾಡೋದಕ್ಕೂ 30 ಮಿನಿಟ್ಸ್ ಸ್ಕಿಟ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್. ನಿಂಗೆ ಏನೂ ಆಗಿಲ್ಲ ಅಂತಂದ್ರು ಹೋಟ್ಲಿಗೆ ಬಾ, ನಿನ್ಗೆ ಯಾವಾಗ ಏನು ಮಾಡಿದ್ದೆವು ಅದೇ ಥರ. ಈಗಲೂ ಅವರು ಕ್ಯಾಶ್ ಕೌಂಟ್ರಲ್ಲಿ ಕುತ್ಕೋ ಇದು ಮಾಡೋ ಅಂತಾರೆ. ಇಲ್ಲ, ನಾನು ಈಗಲೂ ವೆಟ್ರ್ ಕೆಲಸ ಮಾಡ್ತೀನಿ, ಬಿಲ್ ಮಾಡ್ತೀನಿ. ಈಗಲೂ ನನಗೆ 10 ದಿನ ರಜೆ ಇದ್ದರೆ 6 ದಿನ ಹೋಟ್ಲಿಗೆ ಹೋಗ್ತೀನಿ, 4 ದಿನ ಊರಿಗೆ ಹೋಗ್ಬಿಟ್ಟು ಮತ್ತೆ ಬರೋದು. ಈಗಲೂ ಇವಾಗ ಸಹಿತ ಪೇಮೆಂಟ್ ಇಸ್ಕೊಂಡು ಬರ್ತಾನೆ ಅವನ ಸರ್. ನಾನು 2 ದಿನ ಮಾಡಿದ್ರು 2 ದಿನ ಪೇಮೆಂಟ್ ಕೊಟ್ಟು ಕಳಿಸ್ತಾರೆ. ಏನೋ ಒಂದು ಬ್ಯೂಟಿಫುಲ್ ಕೋಟೆ ಇದೆ. ನನಗೆ ಶ್ರೀಮಂತರು ಇಷ್ಟ, ಆದ್ರೆ ನನಗಿಂತ ಶ್ರೀಮಂತರು ಇಷ್ಟ ಇಲ್ಲ. ನನಗೆ ಸುಂದರವಾಗಿರೋರು ಇಷ್ಟ, ಆದ್ರೆ ನನಗಿಂತ ಸುಂದರವಾಗಿರೋರು ಇಷ್ಟ ಇಲ್ಲ. ಇದು ತುಂಬಾ ಜನರ ಮೆಂಟಾಲಿಟಿ. ಫಸ್ಟ್ ಎಪಿಸೋಡ್ ಫಸ್ಟ್ ಸ್ಕಿಟ್ ಅಕ್ಕ ಡಬ್ಬಾ ತರ ಆಕ್ಟ್ ಮಾಡಿದೀರಕ್ಕ. ಕಟ್ಔಟ್ ಅನ್ನಲ್ಲ ಶಟ್ ಆಫ್ ಆಗೋಯ್ತಕ್ಕ. ನಿಮ್ ಟೀಮ್ ಅವರು ETA ಅಂತ ನನಗೆ ಗೊತ್ತಾಯ್ತು. ಓಕೆ, ಎಸ್ಟಿಮೇಟೆಡ್ ಟೈಮ್ ಫಾರ್ ನಂಗೆ ಗೊತ್ತಾಗ್ತಿತ್ತು. ಆ ಮೆಸೇಜ್ ಬಂದ ತಕ್ಷಣ ಓಪನ್ ಮಾಡಿಲ್ಲ ನಾನು. ಅದನ್ನ ನೋಡಿ ಒಂದು 5 ನಿಮಿಷ ಯೋಚನೆ ಮಾಡಿದೆ, ಏನ್ ಹೇಳೋಣ ಪಾಪ ಅವ್ರು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಇದು ಮಾಡಿರ್ತಾರೆ, ಇಡ್ಲಿ ಹೇಳ್ಬಿಡೋಣ ಇಡ್ಲಿ ಹೇಳ್ಬಿಡೋಣ ಅಂತ ಅನ್ಕೊಂಡು ಅನ್ಕೋದೆ. ಆಮೇಲೆ ಯೋಚನೆ ಮಾಡಿದೆ, ನಮ್ ತಾಯಣಗ ಅದು ತಿಂಡಿ ಕೇಳಿರಲ್ಲ, ಬೇಡ ಅದನ್ನ ಬೇಕಾದ್ರೆ ಗೂಗಲ್ ಎಲ್ಲ ಹೊಡೆದು ಏನಾದಕ್ಕೆ ನೋಡೋಣ. ದುಡ್ಡು ಅಂದ್ರೆ ನಿಮ್ಗೆ ಏನು? ನಾವು ದುಡ್ಡೇ ದುಡಿಬೇಕು ಅಂತ ಹೋದ್ರೆ ದುಡಿಯಕ್ಕಾಗಲ್ಲ. ದುಡ್ಡು ಮನುಷ್ಯನ ಮತ್ತೆ ಸಮಾಜ ಮನುಷ್ಯನ್ ನೋಡೋ ರೀತಿ ಬದಲಾಯಿಸುತ್ತೆ ಅಂತ ಅನ್ಸುತ್ತಾ? ಅನ್ಸುತ್ತೆ ಮೇಡಮ್, 100% ಅನ್ಸುತ್ತೆ. ಆಕ್ಚುಲಿ ನೀವು ಕೆಲಸ ಮಾಡೋ ದುಡಿಬೇಕು, ದುಡಿಯೋ ಮನುಷ್ಯ ದುಡ್ಡು ಮಾಡಬೇಕು. ದುಡ್ಡು ಮಾಡಿದಾಗ ಅದು ಪ್ರೀತಿ ಹೆಂಗಿದ್ರು ಬಂದೇ ಬರುತ್ತೆ. ಹಂಗಾರೆ ಆ ಪ್ರೀತಿ ಸಿಗ್ತಾ ಇರೋದು ಆ ದುಡ್ಡಿಂದ ಅಲ್ವಾ? ಇರೋದೊಂದು ಲೈಫಲ್ಲಿ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ಹೇಳ್ತೀವಿ. ಆದ್ರೆ ಹಾಸ್ಯ ಮತ್ತೆ ಹಾಸ್ಯಗಾರರ ಹಿಂದೆ ಅವರ ಬದುಕಿನ ತೀವ್ರತೆ ಕೂಡ ಇರುತ್ತೆ. ಅದು ಸುಮಾರು ಸತಿ ಕಾಣೋದು ಇಲ್ಲ. ನಿಮ್ಗೇನ್ ಅನ್ಸುತ್ತೆ? ಎಸ್, ಮಿಲಿಕ್ಸ್ ಅವರು ಹೆಮ್ಮೆಯಿಂದ ಅರ್ಪಿಸ್ತಿರುವಂತಹ ಇರೋದೊಂದು ಲೈಫ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ. ಕೆಲವರು ನೋಡಿದ್ರೆ ಕೋಪ ಬರುತ್ತೆ, ಕೆಲವ್ರು ನೋಡಿದ್ರೆ ತಪ್ಪಿಸ್ಕೊಂಡು ಓಡಾಡ್ಬೇಕು ಅನ್ಸುತ್ತೆ, ಕೆಲವ್ರು ನೋಡಿದ್ರೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಆದ್ರೆ ಈ 3 ಜನನ ನೋಡಿದ್ರೆ ಯಾರೋ ಯಾವಾಗ ಎಲ್ಲೇ ಇದ್ರೂ ಕೂಡ ಮುಖದಲ್ಲಿ ಒಂದು ಸುಂದರವಾದ ನಗು ಮೂಡುತ್ತೆ. ಬರೀ ಕಲಾವಿದ್ರಷ್ಟೇ ಅಲ್ಲ, ಒಳ್ಳೆಯ ಮನಸ್ಸು, ಒಳ್ಳೆಯ ವ್ಯಕ್ತಿತ್ವ ಹೊಂದಿರುವಂತಹ ನನ್ನ ಪ್ರೀತಿಯ 3 ವ್ಯಕ್ತಿಗಳನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಮಂಜು ಅವರಿದ್ದಾರೆ, ಶಿವು ಅವರಿದ್ದಾರೆ, ಪ್ರಶಾಂತ್ ಇದ್ದಾರೆ. ಸೊ ಥ್ಯಾಂಕ್ಸ್. ಹೇಗಿದ್ರೆ ಎಲ್ರು? ಸೂಪರ್ ಅಕ್ಕ. ಹೇಗಿದ್ದೀನಿ? ನೀವು ಹೇಗಿದ್ರು ಕ್ಯೂಟ್ ಅಕ್ಕ. ಸ್ವಲ್ಪ ಟೈಮ್ ಆದ್ರೂ ತಗೊಳ್ಳ. 5 ಸೆಕೆಂಡ್ ಆಗಿಲ್ಲ ಕಡೆ ಶುರು ಮಾಡ್ಬಿಟ್ಟಲ್ಲ. ಥ್ಯಾಂಕ್ ಯು. ಸೊ ಇರೋದೊಂದು ಲೈಫ್. ಅದ್ರಲ್ಲೂ ಕಲಾವಿದ್ರು, ಅದ್ರಲ್ಲೂ ಹಾಸ್ಯ ಕಲಾವಿದ್ರು ಅಂದ್ರೆ ಹಿಂದಿನಿಂದಲೂ ಏನೋ ಒಂಥರ ಎಲ್ರಿಗೂ ಪ್ರೀತಿ. ಅಂದ್ರೆ ಹೇಳ್ತೀವಲ್ಲ ಪ್ರತಿ ಸಲ ನಾವು ನಗ್ಸೋದು ತುಂಬಾ ಕಷ್ಟ ಅಂತ. ಸೊ ನೀವು ಸದಾ ಅದೇ ಕಾಯಕದಲ್ಲಿರೋರು, ನಗ್ಸೋದು. ಆ ನಗು ಮೂಡ್ಬೇಕಂದ್ರೆ ನಮ್ಮ ಬದುಕಲ್ಲಿ ಸುಮಾರು ಏರಿಳಿತಗಳನ್ನ ನೋಡಿರ್ತೀವಿ. ಅಂಡ್ ನಮ್ಮ ಕಷ್ಟಗಳಲ್ಲೇ ನಾವು ಹಾಸ್ಯನ ಹುಡುಕೊಂಡಿರ್ತೀವಿ. ಅಯ್ಯೋ ಹೆಂಗಾಯ್ತಲ್ಲ, ಒಂದು ಊಟನೂ ಇರ್ಲಿಲ್ಲ ಅಲ್ಲ ಅನ್ನೋದನ್ನು ಹಾಸ್ಯ ಮಾಡ್ಕೊಳ್ಳೋಷ್ಟು ಮೆಚುರಿಟಿ ನಿಮಗೆ ಗೊತ್ತಿಲ್ಲದೆ ಬಂದ್ಬಿಟ್ಟಿರುತ್ತೆ. ಸೊ ನಿಮ್ಮ ಬದುಕು ಹೇಗ್ ಶುರುವಾಯ್ತು, ಇಲ್ಲಿ ತನಕ ಬಂದು ಹೇಗ್ ನಿಂತ್ರಿ ಅಂತ ಹೇಳೋದಾದ್ರೆ? ಅಲ್ಲ, ಅದನ್ನ ಹೇಗ್ ನಿಂತ್ವಿ ಅಂತ ಅನ್ಕೊಂಡ್ರೆ ಅದೊಂದು ಒಂದ್ಸಲ ಕನಸು ಅನ್ಸ್ಬಿಡುತ್ತೆ ನಮ್ಗೆ ಒಂದ್ಸಲ, ಇದೆಲ್ಲ ನಿಜಾನ ಅಂತ. ಯಾಕಂದ್ರೆ ಅವ ಅನುಭವಿಸಿರೋ ನೋವುಗಳಿದಾವೆ, ಅಥವಾ ಅನುಭವಿಸಿರೋದು ಒಂದೊಂದು ಅನುಭವ ಇದೆಯಲ್ಲ, ಅದು ನಿನ್ನೆ ಮೊನ್ನೆ ಆಗಿರೋ ತರನೇ ಇದೆ ಇವಾಗ್ಲೂ. ಈಗ ಒಂದು ಹೊತ್ತು ಎಲ್ಲೋ ಹೋಟೆಲ್ಗೆ ಇವಾಗಲೇ ತಿಂಡಿ ಮಾಡಕ್ ಬಂದ್ವಲ್ಲ, ಹೋಟೆಲಲ್ಲಿ ಇಷ್ಟೊಂದು ದೊಡ್ಡ ಹೋಟೆಲಲ್ಲಿ ತಿಂಡಿ ಮಾಡ್ತಾ ಇದೀವಿ. ಅದೇ ಇಡ್ಲಿ ನೋಡಿದಾಗ ಒಂದು ಅರ್ಧ ಇಡ್ಲಿಗೂ ನಾವು ಪರದಾಡಿದ್ ನೆನಪಾಗುತ್ತೆ. ಅದು ಮೊನ್ನೆ ಆಗಿದ್ದು. ಮೊನ್ನೆ ಎಲ್ಲೋ ರೋಡ್ ಸೈಡಲ್ಲಿ ಕೂತ್ಕೊಳ್ಳೋಕೆ ಒಂದು ಅರ್ಧ ಇಡ್ಲಿಗೆ ಒದ್ದಾಡಿದ್ದೀನಿ, ಇವತ್ತು ಇಲ್ಲಿ ಬಂದು ಕೂತಿದ್ದೀನಿ. ಅದು ನಿನ್ನೆ ಮೊನ್ನೆ ಥರ ಅನಿಸ್ತಾ ಇದೆ ಹೊರತು ತುಂಬಾ ದಿನದ ಅನಿಸ್ತಾ ಇಲ್ಲ. ಆ ಕತೆ ಹೇಳ್ತಾ ಹೋದ್ರೆ ತುಂಬಾ ದೊಡ್ಡದು ಅನ್ಸುತ್ತೆ.
ಬಟ್ ತುಂಬಾ ಖುಷಿ ಇದೆ, ತುಂಬಾ ಹೆಮ್ಮೆ ಇದೆ ಅದ್ರ ಬಗ್ಗೆ. ಆ ಅನುಭವ ಇಲ್ಲ ಅಂದ್ರೆ ಇವತ್ತು ನಾವು ಇದನ್ನ ಫೀಲ್ ಮಾಡಕ್ ಆಗ್ತಿರ್ಲಿಲ್ಲ. ಹೌದು. ಹೌದು. ಶಿವು ನೀವು? ನಮ್ದು ಹಂಗೆ ಮೇಡಮ್, ಸೇಮ್ ಮಂಜಾನ ಹೇಳಿದ್ದೆ ಅದೇ ಥರನೇ ನಮ್ದು ಇರೋದು. ಅಂದರೆ ಸುಮಾರು ಕಡೆ ಎಲ್ಲ ಓಡಾಡಿದ್ದೀವಿ. ಅಂದ್ರೆ ನಾನೊಂದು 5-6 ಕಡೆ ಕೆಲಸ ಮಾಡ್ಕೊಂಡು ಬಂದು ಆಮೇಲೆ ಇದಕ್ಕೆ ಬಂದಿದ್ದು. ಅಂದ್ರೆ ಇದನ್ನ ಮುಂಚೆ ಸ್ಕೂಲಲ್ಲಿ ಇದ್ದಾಗ ಮಾಡ್ತಾ ಇದ್ದೆ, ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಅನ್ನೋದು. ಅದೊಂದು ತಲೆಲಿತ್ತು ಅಷ್ಟೇ, ಈ ತರ ಮಾಡ್ಬೋದಾ, ನಾವು ಹೋಗ್ಬೋದಾ ಅಂತ ತಲೆಲಿತ್ತು ಅಷ್ಟೇ. ಅದಾದ್ಮೇಲೆ ನಾನು ಬೇರೆ ಒಂದಷ್ಟು ಹೋಟೆಲ್ ಕೆಲಸ ಆಗಿರ್ಬೋದು, ಬೇಕರಿ ಕೆಲಸ ಆಗಿರ್ಬೋದು ಮಾಡುವಾಗ ಇದು ತಲೆಯಲ್ಲಿ ಇರ್ಲೇ ಇಲ್ಲ ನಂಗೆ. ಅದೇನೋ ಸ್ಪಾರ್ಕ್ ಆಗಿ ಆ ಸ್ಕೂಲಲ್ಲಿ ಅನ್ಕೊಂಡಿದ್ನಲ್ಲ, ಅದು ಯಾವ್ದೋ ರೂಪದಲ್ಲಿ ಬಂದು ನೀನ್ ಇದನ್ ಮಾಡಿದ್ರೆ ಒಳ್ಳೇದು, ಇದನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದು ಯಾವ್ದೋ ರೂಪದಲ್ಲಿ ಒಂದು ಬಂತು ಹೋಟೆಲಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಬಂದ್ರೆ ನಿಜವಾಗ್ಲೂ ಅದು ಕನ್ಸ ನನ್ಸ ಅಂತ ಗೊತ್ತಾಗ್ತಿಲ್ಲ. ಬಟ್ ಅದು ಬಂದಿದೆ, ಈಗ್ಲೂ ನಂಬಕ್ ಆಗ್ತಿಲ್ಲ. ಬಟ್ ಈಗ ಕೂತಿದೀವಲ್ಲ, ಈಗಲೂ ನಂಬಕ್ಕಾಗ್ತೀವಿ, ನಾವು ಆರ್ಟಿಸ್ಟ್ ಹಿಂಗೆಲ್ಲ ಮಾಡಿದೀವ ಅಂತ ನಂಬಕ್ಕಾಗ್ತಿಲ್ಲ. 0 ಇಂದನೇ ಈಗೇನೋ ಮಾಡೋದಿದೆ, ಇನ್ನೂ ನಮ್ದು ಇದು ಏನು ಮಾಡಿಲ್ಲ ಅನ್ನೋ ಥರನೇ ಹೋಗ್ತಾ ಇದೆ ಲೈಫ್. ಪ್ರಶಾಂತ್? ಏನು ಹೇಳೋದಕ್ಕ, ನಾನು ರೀಲ್ ಕ್ರಿಯೇಟರು. ಸೊ ನಾನು ರೀಲ್ಸ್ ಮಾಡ್ತಿದ್ದೆ ಆ್ಯಕ್ಚುಲಿ. ಇದಕ್ಕಿಂತ ಮುಂಚೆ ನಾನು ಟಿಕ್ಟಾಕು ಆ ಥರ ರೀಲ್ಸ್ ಮಾಡ್ತಿದ್ದೋನು. ನಾನು ಇವ್ರುಗಳನ್ನ ನಾನು ಮಜಾ ಭಾರತ ಕಾಮಿಡಿ ಟಾಕೀಸಲ್ಲಿ ನಾನು ನೋಡ್ತಿದ್ದೆ ಟಿವಿಲಿ ಇವ್ರನ್ನೆಲ್ಲ. ನಿಜ ಹೇಳ್ತಿರೋದು ಸುಳ್ಳು? ನಿಜವಾಗ್ಲೂ ನಿಜ ಹೇಳ್ತಿದ್ದೆ. ಸೊ ಅವ್ರಿಬ್ರು ನಾನು ನೋಡ್ತಿರ್ಬೇಕಾದ್ರೆ ನನಗೆ ಅಯ್ಯೋ ಇಷ್ಟು ಚೆನ್ನಾಗೆಲ್ಲ ಆ್ಯಕ್ಟ್ ಮಾಡ್ತಾರೆ. ಸೊ ನಾವು ಅವಾಗೆಲ್ಲ ಟಿಕ್ಟಾಕ್ ಫೇಮಸ್ ಆಗಿತ್ತು, ರೀಲ್ ಬರೋಕ್ಕಿಂತ ಮುಂಚೆ ಟಿಕ್ಟಾಕ್ ಫೇಮಸ್ ಆಗಿದೆ. ನಾವು ಟಿಕ್ಟಾಕಲ್ಲಿ ವೀಡಿಯೋಸ್ ಮಾಡೋದು, ಡಬ್ ಸ್ಮ್ಯಾಶಲ್ಲಿ ವೀಡಿಯೋಸ್ ಮಾಡೋದು ಮಾಡಿ ಆಮೇಲೆ ಕೋವಿಡ್ ಟೈಮ್ಸ್ ಎಲ್ಲ ಬಂದಾಗ ರೀಲ್ಸ್ ಮಾಡೋದಕ್ಕೆ ಜಾಸ್ತಿ ಶುರು ಮಾಡ್ಕೊಂಡ್ವಿ. ಕೋವಿಡ್ ಟೈಮ್ಸ್ ಬಂದು ನನಗೆ ಒಂದು ಆಸೆ, ಒಂದು ಹೋಗಬೇಕು, ಟಿವಿಲಿ ಕಾಣಿಸ್ಕೋಬೇಕು ಅಂತ ಸಿಕ್ಕಾಪಟ್ಟೆ ಆಸೆ ಇತ್ತು. ಸೊ ನನಗೆ ಇವ್ರನ್ನೆಲ್ಲ ನೋಡಿದಾಗ ನಮ್ಮನ್ನೆಲ್ಲ ಸೆಲೆಕ್ಟ್ ಮಾಡಲ್ಲ, ಸೆಲೆಕ್ಷನ್ ಪ್ರಾಸೆಸ್ಸೇ ಬೇರೆ ಥರ ಇರುತ್ತೆ. ಇನ್ನೊಂದ್ ತರ ಏನೋ ಮೋಸ್ಟ್ಲಿ ದುಡ್ಡು ಕೊಟ್ಟು ಕೆಲವರೆಲ್ಲ ಹೋಗಿರ್ಬೋದು. ಬಟ್ ಇದೆಲ್ರಿಗೂ ಇರುತ್ತೆ, ಎಲ್ರಿಗೂ ಇದೆ, ದುಡ್ಡು ಕೊಟ್ಟು ಹೋಗಿ. ಯಾರೇ ಕಲಾವಿದ್ರು ಅಥವಾ ಟಿವಿಲಿ ನೋಡಿದ ತಕ್ಷಣ ಸಾಮಾನ್ಯ ಎಲ್ರಿಗೂ ಬರೋದು ದುಡ್ಡು ಕೊಟ್ಟು ಹೋಗಿದ್ದಾರೆ, ಇಲ್ಲ ತುಂಬಾ ಕ್ಲಾಸಸ್ ಎಲ್ಲ ಇವ್ರು ವರ್ಷಗಟ್ಲೆ ಕ್ಲಾಸಸ್ ಎಲ್ಲೋ ತಗೊಂಡ್ ಹೋಗಿದ್ದಾರೆ, ಇಲ್ಲ ಇನ್ಫ್ಲೂಯೆನ್ಸ್ ಮೇಲೆ ಹೋಗಿದ್ದಾರೆ. ಕರೆಕ್ಟ್, ಕ್ಲಾಸಸ್ ಕಲ್ತ್ ಬಂದಿದ್ದಾರೆ ಅನ್ನೋದು. ಆದ್ರೆ ಎಲ್ರು ಹಂಗಿರೋದಿಲ್ಲ. ನಾನೊಂದ್ ಮಾತು ಹೇಳೋದಂದ್ರೆ, ತುಂಬಾ ಜನ ನಂಗೆ ಫೋನ್ ಮಾಡಿದಾಗ ಯಾವ್ದೇ ಆಡಿಷನ್ ಶುರು ಆದ್ರೂ ಸರ್ ಅವ್ರು ಗೊತ್ತಿರೋರ್ನೇ ತಗೋತಾರೆ ಸರ್. ಹೌದು, ರೆಫರೆನ್ಸ್ ಅನ್ಕೋತಾರೆ. ಇರೋದಿಲ್ಲ, ಯಾಕಂದ್ರೆ ನಾನು ಇಷ್ಟು ವರ್ಷ ಇಂಡಸ್ಟ್ರಿಯಲ್ಲಿ ಒಂದ್ ಶೋ ನಡೀತಾ ಇದ್ರೆ ಯಾರು ಲಾಸ್ ಮಾಡ್ಕೊಳಕ್ ಇಷ್ಟ ಪಡ್ತಾರೆ. ಹಂಗಂತ ಅಂದ್ರೆ ಒಂದ್ ಶೋ ಮಾಡ್ತೀವಿ ಅಂತಂದ್ರೆ ಎಲ್ಲ ಸೋದರ ಮಾವನ್ ಹೌದು, ಅವರೇ ಪ್ರೊಡ್ಯೂಸರೇ ಎಲ್ಲ ಬಿಡ್ತಾರೆ. ಹೌದು ಹೌದು. ಬಟ್ ನಾನು ಹಂಗೆ ಅನ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಇವ್ರಗಳ ಕತೆ ಕೇಳಿದ್ರೆ ನಂದು ಏನು ಇಲ್ಲ ಅಕ್ಕ. ಯಾಕಂದರೆ ಅವರಿಬ್ರು ತುಂಬ ಎಫರ್ಟ್ಸ್. ಅಂದರೆ ಅವರು ಎಲ್ಲ ಕಲಾವಿದರು ಗಿಚಿಗಿಲಿಗಿಲಿರೋರಲ್ಲಿ ಎಷ್ಟೋ ಜನ ವರ್ಷಾನ್ಗಟ್ಲೆ ಗೇಟ್ ಮುಂದೆ ನಿಂತ್ಕೊಂಡು ಒಂದೇ ಒಂದು ಪಾತ್ರ ಸಿಗಲಿ ಅಂತ ಕಷ್ಟಪಟ್ಟಿರೋರು. ನಮಗೆಲ್ಲ ತುಂಬ ಈಸಿ ಆಯಿತು. ಈಗಿನ ಕರೆಂಟ್ ಟ್ರೆಂಡ್ ಹೆಂಗಿದೆ ಅಂದರೆ, ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಟಿ ವಿಲಿ ಬರೋದು ತುಂಬ ಈಸಿ ಆಗುತ್ತೆ. ಎಲ್ರಿಗೂ ಅಲ್ಲ, ಎಲ್ರಿಗೂ ಅಲ್ಲ, ಕೆಲವರಿಗೆ. ನಾನು ಹೇಳಿದ್ದು ಆಗಿನ ಸ್ಟ್ರಗಲ್ ಈಗಿನ ಸ್ಟ್ರಗಲ್ ಕಂಪೇರ್ ಮಾಡ್ತಾ ಇದ್ದೀನಿ. ನಾನು ಒಂದೇ ಸ್ಟ್ರಗಲ್ ನಾನು ಹೇಳ್ತಿಲ್ಲ. ಆಗಿನ ಸ್ಟ್ರಗಲ್ ಹೆಂಗಿತ್ತು, ನಿಮ್ಗೆ ಯಾವುದೇ ರೀತಿ ಮೊಬೈಲ್ ಇರಲಿಲ್ಲ, ಯಾವುದೇ ರೀತಿ ರೀಲ್ಸ್ ಮಾಡೋರನ್ನ ತಗೊಳ್ಳೋದಿರಲಿಲ್ಲ. ಅವಾಗ ಮಾಡ್ಬೇಕಾದ್ರೆ ಆಡಿಷನ್ಸ್ ಒಂದೇ, ಆಡಿಷನ್ಸ್ ಬಿಟ್ಟು ಬೇರೆ ಮಾಡೋದಂಗಿರಲಿಲ್ಲ. ಆಡಿಷನ್ಸ್ ಅಲ್ಲಿ ಮಾಡಿ ಅಲ್ಲೇನಾದ್ರು ಪ್ರೂವ್ ಮಾಡ್ಕೊಂಡಿದ್ರೆ ನಿಮ್ಗೆ ಚಾನ್ಸು. ಅದರಲ್ಲೂ ಒಂದು ಡೈಲಾಗು, ಈಗ ಇವ್ರಗಳ ಕತೆ ನಾನು ಪ್ರತಿ ವರ್ಷ ಪ್ರತಿ ಸತಿ ರಿಹರ್ಸಲ್ ಬಂದಾಗ ಇವ್ರು ಹೇಳೋರು, ನೀವೆಲ್ಲ ಲಕ್ಕಿ ಕಂಡ್ರೋ, ನಮಗೆಲ್ಲ ಹೆಂಗೆ ಸ್ಟ್ರಗಲ್ ಇತ್ತು. ನನ್ಗೆ ಈಗಲೂ ಅಕ್ಕ, ನನಗೆ ಇವ್ರ ಕತೆ ನಾನು ಕೇಳಿದಾಗ ಅದು ಅವ್ರ ಬೈಂದನೇ ಕೇಳಿ, ಮೊಬೈಲ್ಗಳನ್ನ ಇಟ್ಕೊಂಡು ಮೊಬೈಲ್ಗಳನ್ನ ಕಿತ್ಕೊಂಡು ಆ ವಾರ ಫುಲ್ ರಿಹರ್ಸಲ್ ಏನೂ ಇಲ್ದಿರೆ ಅವ್ರು ರಿಹರ್ಸಲ್ ಮಾಡಬೇಕಾಯ್ತು. ಅಂದ್ರೆ ಹೇಳಿತು, ಲಿಟಲ್ ಅಷ್ಟು ಕಷ್ಟಪಟ್ಟು ನೀವು ಮನೆಯವ್ರ ಸಂಪರ್ಕ ಇಲ್ದಿರೆ, ನೀವು ಕಾಲಲ್ಲಿ ಇಲ್ದಿರೆ, ಏನೂ ಇಲ್ದಿರೆ, ನೀವು ಅಲ್ಲಿ ಅಷ್ಟು ಕಷ್ಟಪಟ್ಟು ಸ್ಕಿಟ್ಗಳನ್ನು ಮಾಡಿ ಜನನ ನಗಿಸ್ತಿದ್ದಾರೆ. ಅಂದರೆ ಇವ್ರಿಗೆ ಎಷ್ಟೇ ನೋವಿರಲಿ, ಮನೇಲಿ ತೊಂದರೆ ಇರಲಿ, ಎಷ್ಟೇ ಕಷ್ಟ ಇರಲಿ, ಇವ್ರು ಅದನ್ನ ಮಾಡ್ತಿರ್ಬೇಕಾದ್ರೆ ನಂಗೆ ಅನ್ಸೋದು, ಅಪ್ಪ ಐ ಆಮ್ ಬ್ಲೆಸ್ಡ್. ಅಂದ್ರೆ ಅದೊಂದು ರೀತಿಲಿ ಬಂದಲ್ಲ ಅಂತ. ಬಟ್ ಅದ್ರ ರೀತಿಲಿ ಬಂದು ಉಳ್ಕೊಂಡಾಗ ಏನನ್ಸುತ್ತೆ, ಅದಕ್ಕೆ ಅವ್ರಿಗೆ 10 ಪೇಜ್ ಸ್ಕ್ರಿಪ್ಟ್ ಕೊಟ್ಟು ಅವರು ಇಷ್ಟೇನಾ ಅಂತಾರೆ. ನಿಜವಾಗ್ಲೂ ಅಕ್ಕ, ನಾನು ಇದು ಎಲ್ರಿಗೂ ಹೇಳ್ತೀನಿ, 30 ಸೆಕೆಂಡ್ ರೀಲ್ ಮಾಡೋದಕ್ಕೂ 30 ಮಿನಿಟ್ಸ್ ಸ್ಕಿಟ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್. ಎಲ್ರಿಗೂ ಅದನ್ನ ಹೇಳ್ತೀನಿ. ನಾನು ನೋಡಿದೀನಲ್ಲ ನಿಮ್ಗಳು ಮಾಡೋದನ್ನ, ಅಲ್ಲಿ ಕುತ್ಕೊಂಡು ನೋಡಬೇಕಾದ್ರೆ ಅನ್ಸೋದು, ಹೆಂಗೆ ಇವ್ರು 1 ಸೆಕೆಂಡ್ ಮಿಸ್ ಮಾಡಲ್ಲ. ತುಂಬಾ ಜನ ಅನ್ಕೊಂತಾರೆ ಅಲ್ಲಿ ಸುಮಾರು ನಾವು ಸ್ಕಿಟ್ ಮಾಡ್ಬೇಕಾದ್ರೆ ಕಟ್ ಇರುತ್ತೆ ಅಂತ. ನಿಜವಾಗ್ಲೂ ಕಟ್ಟಿರೋದಿಲ್ಲ. ನನಗೆ ನಾನೇ ಆ ಪ್ಲೇಸ್ ಅಲ್ಲಿ ಕುತ್ಕೊಂಡು ನಿಮ್ಮನ್ನ ನೋಡ್ದಾಗ್ಲೇ ಗೊತ್ತಾಗಿದ್ದು, ಕಟ್ಟೇ ಇಲ್ಲ. ತೀರಾ ಟೆಕ್ನಿಕಲ್ ಇಶ್ಯೂಸ್ ಇಂದ ಅವ್ರು ಹೇಳ್ಬೇಕೇ ಹೊರತು ನಿಮ್ಗಳಿಂದ ನಾನು ಕಟ್ ಆಗಿರೋದೇ ನೋಡಿಲ್ಲ. ಲೈಕ್ ಪಟ್ ಅಂತ ಏನೇ ಡೈಲಾಗ್ ಮಿಸ್ ಆಗ್ಲಿ ಅದನ್ನೇ ಒಂದು ನೀವು ಸೇರಿಸ್ಕೊಂಡು ಆ ಸ್ಪಾಂಟೇನಿಟಿ ತುಂಬಾ ತುಂಬಾ ಅದಕ್ಕೆ ತಾಕತ್ ಬೇಕು. ಅಂಡ್ ಏನು ಪ್ರೆಸೆನ್ಸ್ ಆಫ್ ಮೈಂಡ್ ಇರ್ಬೇಕು. ಬಹಳ ಒಂಥರ ಇಷ್ಟು ವರ್ಷ ಮಾಡಿದೀವಲ್ವಾ, ಗೊತ್ತು ಅವ್ನು ಯಾವ ಟೈಮಲ್ಲಿ ಮಿಸ್ಟೇಕ್ ಮಾಡಿಸ್ತಾನೆ ಅಂತ. ಆಮೇಲೆ ಈಗ ಮಕ್ಳ ತರ, ಈಗ ಮಕ್ಳು ಓಕೆ ಇಲ್ಲಿದ್ರೇನೆ ಬೀಳ್ತಾರೆ ಈಗ ಅಂತ ಅನ್ಸುತ್ತಲ್ಲ. ಈಗ ಶಿವ ಇದಾನಂದ್ರೆ ಶಿವ ಇದನ್ನ ಪಕ್ಕ ಮಾಡ್ಕೊಂಡು ಹೋಗ್ತಾನೆ. ಪ್ರಶಾಂತ್ ಬಂದಾನಂದ್ರೆ ಈ ಟೈಮ್ ಗೊತ್ತಿರುತ್ತೆ, 8 ಸಲ ಪ್ರಾಕ್ಟೀಸ್ ಮಾಡ್ಲಿ ಇಲ್ಲಿ ಮಿಸ್ ಮಾಡೇ ಮಾಡ್ತಾನೆ ಅಂತ ಒಂದು ಗೊತ್ತಾಗ್ಬಿಡುತ್ತೆ. ನಾವು ಮುಂಚೆನೆ ಪ್ರಿಪೇರ್ ಆಗ್ಬಿಡುತ್ತೆ. ಪ್ಲಾನ್ ಬಿ ತರ ಏನೋ ಹೇಳ್ಬೇಕಂತ ಪ್ರಿಪೇರ್ ಆಗಿರಲ್ಲ. ಅವ್ನು ಇಲ್ಲಿ ಮಾಡ್ತಾನೆ, ಏನಾದ್ರೂ ಒಂದ್ ಇಲ್ಲಿ ಆಗ್ಬೇಕು ಅನ್ನೋದು ತಲೆಯಲ್ಲಿ ಒಂದ್ ಇರುತ್ತೆ. ಗ್ಯಾಪ್ ಫಿಲ್ ಮಾಡ್ಬೇಕು. ಕೆಲವೊಂದು 8 ಸಲ ಹೇಳಿದ್ರು ಅದು ಮಿಸ್ಟೇಕ್ ಆಗ್ತಾನೆ ಇರುತ್ತೆ. ಅದೇ
ಸುಮಾರು ಸಲ ನೋಡೋರ್ಗೆಲ್ಲ ಎಷ್ಟು ಸುಲಭ ಅಲ್ಲ, ಕಟ್ ಮಾಡ್ತಾರೆ, ಆ ಡೈಲಾಗ್ ಇದು ಹೇಳ್ತಾರೆ, ಎಲ್ಲ ಬರೀ ಟಾಕ್ ಬ್ಯಾಕ್ ಅಲ್ಲಿ ಕೊಡ್ತಾರೆ. ಈ ತರ ಎಲ್ಲ ಸುಮಾರು ಈಗ ಹೆಂಗಾಗಿದೆ ಅಂದ್ರೆ ಎಲ್ಲ ಈಸಿಯಾಗಿ ಸಿಗ್ತಾ ಇರೋದ್ರಿಂದ ನಡೀತಿರೋದ್ ಎಲ್ಲದೂ ಈಸಿ ಅಂತಾನೆ ಅನ್ಸುತ್ತೆ ನೋಡೋರ್ಗೆ. ಆದ್ರೆ ಅಲ್ಲಿದ್ದು ಕೆಲಸ ಮಾಡ್ತಿರೋರಿಗೆ ಮಾತ್ರ ಗೊತ್ತಿರುತ್ತೆ ನೀವು ಎಷ್ಟು ವಾರಗಟ್ಲೆ ಹೆಂಗೆ ಸ್ಕ್ರಿಪ್ಟ್ ಹೆಂಗ್ ಮಾಡ್ಕೋತೀರಾ, ರಿಹರ್ಸಲ್ ಹೆಂಗ್ ಮಾಡ್ಕೋತೀರಾ. ಅಲ್ಲಿ ಒಂದೇ ಒಂದು ಮುಗಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಏನು ನಿಂಗೆ ಒಬ್ಬೊಬ್ರಿಗೆ ನೀನು ಸಿಂಗಲ್ ಟೇಕ್ ಕೊಡೋದಿಲ್ಲ. And ಇದೆಲ್ಲ ಅಲ್ಲಿದ್ದು ಕೆಲಸ ಮಾಡೋರಿಗೆ ಮಾತ್ರ ಕಮೆಂಟ್ ಮಾಡೋದು ತುಂಬಾ ಈಸಿ ಆಗ್ಬಿಟ್ಟಿದೆ. ಅದ್ರ ಬಗ್ಗೆ ತುಂಬಾ ಬೇಜಾರಿದೆ. ಹೌದು. ಯಾರನ್ನೂ ಜಡ್ಜ್ ಮಾಡೋದು, ಒಂದು ಹುಡುಗಿ ಕಲಾವಿದೆ ಆಗಿರ್ಬೋದು, ಹುಡುಗ ಆಗಿರ್ಬೋದು, ಯಾವ್ದೋ ಫ್ಯಾಮಿಲಿ ಇವ್ರಾ, ಇದು ಕಾಮಿಡಿನಾ, ಇದು ಹಾಸ್ಯನಾ, ನಗು ಬಂತೇನ್ರೋ ಅಂತ ಕಳ್ಸೋದು ಇದೆಲ್ಲ ತುಂಬಾ ಈಸಿ. ಅದು ನಾನು 10 ವರ್ಷದಿಂದ ಮಾಡ್ತಿದ್ದೀನಿ. ಹೌದು. ನಿನ್ನೆ ಮಾಡಿರೋ ಜೋಕಿ ಇವಾಗ ಮಾಡಿರೋ ಜೋಕ್ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಹೇಳಿದ್ರೆ ಯಾರಿಗೂ ನಗು ಬರಲ್ಲ ಹೌದು ಅಲ್ವಾ? 10 ವರ್ಷದಿಂದ ಮಾಡ್ತಿದೀವಿ, ಪ್ರತಿ ಸಲ ಹೊಸ್ತು ಮಾಡ್ಬೇಕು, ಒಂದೊಂದು ವಿಷಯಗಳು ರಿಪೀಟ್ ಆಗ್ತವೆ, ಅದನ್ನ ನಾವು ಹೊಸದಾಗಿ ಹೆಂಗೆ ಹೇಳ್ತೀವಿ ಅನ್ನೋದೇ ವಿಷಯ ಆಗಿರುತ್ತೆ. ಆಮೇಲೆ ಕಥೆಗಳು, ಎಲ್ಲಾ ಕಥೆಗಳು, ಎಲ್ಲಾ ಕಾಮಿಡಿ ಸುಮಾರು ಕಡೆ ಇದಾವೆ. ಆಮೇಲೆ ಎಲ್ಲದನ್ನು ಹೊಸದಾಗಂತ ಹುಟ್ಟಾಕಕ್ ಆಗಲ್ಲ, ಬಟ್ ಇರೋದನ್ನೇ ನಾವು ಮಾಡ್ಬೇಕಾಗತ್ತೆ. ಈಗ ಕಥೆಗಳು ತಗೊಂಡ್ರೆ ಈ ಸಿನಿಮಾ ಕಥೆಗಳು ಇರ್ತವೆ, ಅದು ನಾವ್ ಎಲ್ಲೋ ಕೇಳಿರೋದು, ಎಲ್ಲೋ ನೋಡಿರೋದು, ಇದು ಹಿಂಗಿತ್ತಲ್ಲ ಅಂತ ಎಲ್ಲರಿಗೂ ಅನ್ಸುತ್ತೆ. ಅಲ್ಲ ಸಿನಿಮಾ ಅದೇ ಇರ್ಬೇಕಲ್ಲ, ಹೀರೋ ಇರ್ಬೇಕು, ಹೀರೋಯಿನ್ ಇರ್ಬೇಕು, ವಿಲನ್ ಇರ್ಬೇಕು, ಅದೇ ಆಮೇಲೆ ಕಥೆನೂ ಅಷ್ಟೇ, ಅದನ್ನ ನಾವ್ ಹೆಂಗೆ ಸ್ಕ್ರೀನ್ ಪ್ಲೇ ಮಾಡ್ತೀವಿ ಅದೇ ಚೇಂಜ್ ಆಗ್ತಾ ಇರುತ್ತೆ ಅದು. ಬಟ್ ನನಗದು ಅವ್ರು ಹೇಳಿರೋದು ನಿಜ. ಆ್ಯಕ್ಚುಲಿ ಕಮೆಂಟ್ಸ್ ಬರ್ತಾ ಇರುತ್ತಲ್ಲ, ನಾನು ಒಬ್ಬ ಯಾರೋ ಕಮೆಂಟ್ ಮಾಡಿದ್ದ ನೆನಪಿದೆ, ಅನ್ನೊಂದು ಪರ್ಸನು, ಅಲ್ಲಿ ಏನು ನಗೋದಿದೆ, ಸುಮ್ಮನೆ ಜಡ್ಜಸ್ಗಳೆಲ್ಲ ನಗ್ತಿದ್ದಾರೆ. ನಾ ಎಲ್ರಿಗೂ ಆ ಕಮೆಂಟ್ಸ್ ಮಾಡೋರು ಎಲ್ರಿಗೂ ಹೇಳ್ತೀನಿ ಅಂದರೆ ಫ್ಲೋರ್ ಕಾಮಿಡಿ ಅಂತ ಒಂದಿರುತ್ತೆ. ಇವರೆಲ್ಲ ಹೇಳ್ತಾರೆ ಅಂದರೆ ನಾವು ನಿಮಗೊಂದು ರೀತಿಲಿ ಕನೆಕ್ಟ್ ಆಗಿರ್ತೀವಿ, ಅದಕ್ಕೆ ನಾವು ನಗ್ತಾ ಇರ್ತೀವಿ. ಆ ಕನೆಕ್ಷನ್ ಅದೊಂದು ಏನೋ ಒಂದು ಕ್ಯಾರೆಕ್ಟರೈಸೇಷನ್ಗೆ ಒಂದು ಕನೆಕ್ಷನ್ ಆಗಿರ್ಬೋದು, ಇಲ್ಲ ಹೇಳೋ ಡೈಲಾಗ್ ಏನೋ ಪರ್ಸನಲ್ ಕನೆಕ್ಟ್ ಆಗಿರುತ್ತೆ, ಅದಕ್ಕೆ ನಗ್ತಾ ಇರ್ತಾರೆ. ಬಟ್ ನೋಡೋ ಆಡಿಯನ್ಸ್ ಕನೆಕ್ಟ್ ಆಗಿರಲ್ಲ, ಯಾಕಂದ್ರೆ ನೀವು ರೆಗ್ಯುಲರ್ ಆಗಿ ನೋಡದೇ ಇರ್ಬೋದು, ಅದು ಬರೀ ನೀವು ಪ್ರೋಮಲ್ ಡಿಸೈಡ್ ಮಾಡಿರ್ಬೋದು, ಇನ್ನೊಂದೇನೋ ಆಗಿರ್ಬೋದು, ಮತ್ತೊಂದು. ಅಲ್ಲ ನಾವೇ ನೋಡ್ಬೇಕಾದ್ರೆ ಉಲ್ಡಾಡೆಲ್ಲ ನಗ್ತಿದೀವಿ, ಬಂದ್ಬಿಟ್ಟು ಹಗ್ ಮಾಡ್ತೀವಿ. ಅಂಡ್ ಎಲ್ಲಾದನ್ನು ಬರೀ TRPಗೋಸ್ಕರನೇ ಮಾಡ್ತಾರೆ ಅನ್ನೋದನ್ನು ಅದು ಸ್ವಲ್ಪ ಅದ್ ಪರ್ಸೆಪ್ಷನ್ ಚೇಂಜ್ ಆಗ್ಬೇಕು. ಅಲ್ಲಿ ಕೆಲವೊಂದು ರಿಯಲ್ ಎಮೋಷನ್ಸ್ ಬಿಲ್ಡ್ ಆಗಿರುತ್ತೆ. ಈಗ ನೋಡಿ ನಮ್ಗೆ ಪ್ರಶಾಂತ್ ನೋಡ್ಲಿ, ಯಾರನ್ನೇ ನೋಡ್ಲಿ ನಮ್ಗೊಂಥರ ಏನೋ ಖುಷಿ ಆಗುತ್ತೆ. ಏನು ಅಂದ್ರೆ ಹಂಗಿದ್ದಿದ್ರೆ ನಾವ್ ಬರೀ ಏನ್ ಸೆಟ್ಟಲ್ ಇದ್ದಾಗಷ್ಟೇ, ಕ್ಯಾಮ್ರಾ ಆನ್ ಇದ್ದಾಗಷ್ಟೇ ಪ್ರೀತಿಯಿಂದ ಮಾತಾಡ್ತೀವಿ. ಅದ್ ಹೊರತಾಗಿನೂ ನಮ್ಮಲ್ಲಿ ಒಂದು ಬಾಂಡಿಂಗ್ ಬೆಳೆದಿರುತ್ತೆ, ಒಂದು ಒಬ್ರಿಗೊಬ್ರು ರೆಸ್ಪೆಕ್ಟ್ ಇರುತ್ತೆ, ಒಂದ್ ಕನ್ಸರ್ನ್ ಇರುತ್ತೆ. ಅದು ಕೂಡ ಟ್ರೂನೇ. ಫೀಲಿಂಗ್ಸ್ ವಿಲ್ ಆಲ್ವೇಸ್ ಬಿ ಟ್ರೂ. ಸೊ ನನಗೆ ಗೊತ್ತಿರೋ ಹಂಗೆ ಮಂಜು, ನೀವು ಧಾರವಾಡ ಕಡೆಯವರು, ನಮ್ ತಾಯಿನೂ ಹುಬ್ಳಿ ಕಡೆಯವ್ರಾಗಿರೋದ್ರಿಂದ ನಮ್ಗೆ ಆ ಭಾಷೆ ಬಂದ್ಬಿಡುತ್ತೆ. ಫಸ್ಟಿಗೆ ನಂಗೂ ಅಷ್ಟೇ, ಮನ್ಯಾಗಿದ್ದಾಗ ನಾವು ಆಲ್ಮೋಸ್ಟ್ ಅಲ್ಲಿ ಭಾಷೆ ತರಾನೇ ಮಾತಾಡ್ತೀವಿ. ಹೆಂಗೆ ಅದು ತಮಾಷೆ ಅಲ್ಲ, ತುಂಬಾ ಕಷ್ಟ. ಆಮೇಲೆ ನಮ್ ಕಡೆ ಲೈಫ್ ಸ್ಟೈಲೇ ಡಿಫ್ರೆಂಟ್. ಈ ಹುಬ್ಳಿ ಕಡೆ ಅಂದ್ರೆ ಐ ಥಿಂಕ್ ದಾವಣಗೆರೆ ಆದ ತಕ್ಷಣ ಲೈಫ್ ಸ್ಟೈಲೇ ಡಿಫ್ರೆಂಟ್ ನಮ್ದು. ಒಂಥರ ಒಂದ್ ಸ್ವಲ್ಪ ಲೋ ಇದ್ರಲ್ಲೇ ಇರ್ತೀವಿ ಯಾವಾಗ್ಲೂ. ಆಮೇಲೆ ಓವರ್ ಫ್ಯಾಮಿಲಿ ಅಟ್ಯಾಚ್ಮೆಂಟ್. ಆಮೇಲೆ ಸಿನಿಮಾ ಅಂದ್ರೇನೆ ನಮ್ಗೊಂಥರ ವಿಲನ್ ತರ, ಸಿನಿಮಾದವರು ಅಥವಾ ಕಲಾವಿದ್ರು ಅಂದ್ರೆ ಪ್ರೀತಿ ಇರುತ್ತೆ. ಆದ್ರೆ ಅಯ್ಯೋ ಅದೆಲ್ಲ ನಮ್ಮಂತವ್ರಿಗಲ್ಲ, ನಾವೊಂಥರ ಮಡಿ ಮೈಲ್ಗೆ ಈ ತರದೆಲ್ಲ ಆಲೋಚನೆಗೆ ಇರುತ್ತೆ. ಅದು ಹುಡುಗಿ ಯಾರೇ ಆಗಿರ್ಲಿ. ಹೆಂಗ್ ಓವರ್ಕಮ್ ಆದ್ರಿ? ಫಸ್ಟ್ ಆಫ್ ಆಲ್ ಎಷ್ಟು ವರ್ಷ ಬೇಕಾಯ್ತು ನಿಮಗೆ ಈ ಇಂಡಸ್ಟ್ರಿಗೆ ಬರೋದಕ್ಕೆ ಅಂತ? ಇಲ್ಲ ಹೇಳಿದ್ ನಾವು ಅದೇ ಹೇಳಿದ್, ಬರೀ ನನಗೆ ಶೂಟಿಂಗ್ ನೋಡಕ್ಕೆ, ನಂಗೆ ಶೂಟಿಂಗ್ ನೋಡಿದ್ರೆ ಸಾಕು ಅನ್ಕೊಂಡಿರೋಣ. ಶೂಟಿಂಗ್ ಟಿವಿಲಿ ಬರೋದು ಹೋಗ್ಲಿ. ನಂದು ಸಾರಿ ಇಂಟರಪ್ಟ್ ಮಾಡ್ತೀನಿ, ನಂದೊಂದು ತಮಾಷೆ ಹೇಳ. ನಾನ್ ಯಾವಾಗ ಶೂಟಿಂಗ್ ನೋಡಿರ್ಬೋದು? ಯಾವಾಗ? ನಿಮ್ ಸಿನಿಮಾ ಶುರು ಆದಾಗ್ಲೇನಾ? ನಾನ್ ಫಸ್ಟ್ ನನ್ ಸೀರಿಯಲ್ ಪ್ರೋಮೋ ದಿನಾನೇ ಗೊತ್ತಾಗಿದ್ ನನಗೆ ಶೂಟಿಂಗ್ ಅಂದ್ರೆ ಹಿಂಗೆ ಅಂತ. ನೀವು ಯಾವ ಆಕ್ಟಿಂಗ್ ಇದು ಸಿನಿಮಾಗೆ ಅಂದ್ರೆ ನನ್ ಸೀರಿಯಲ್ ಪ್ರೋಮೋ ಶೂಟ್ ಮಾಡ್ತಾರಲ್ವಾ, ಸೀರಿಯಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಪ್ರೋಮೋ ಶೂಟ್ ದಿನಾನೇ ನಂಗೆ ಗೊತ್ತಾಗಿದ್ದು, ಓ ಈ ತರ ಕ್ಯಾಮ್ರಾ ಶೂಟಿಂಗ್ ಅಂದ್ರೆ ಹಿಂಗ್ ಪ್ರಾಪರ್ ಆಗಿರುತ್ತೆ ಅಂತ. ನಂಗೆ ಶೂಟಿಂಗ್ ನೋಡಕ್ಕೂ ಕೂಡ ಅವಕಾಶ ಆಗಿರ್ಲಿಲ್ಲ. ಅಲ್ಲಿ ಆ ಕಡೆ ಅವಕಾಶನೇ ಇಲ್ಲ. ಆಮೇಲೆ ಶೂಟಿಂಗ್ ಅಲ್ಲೆಲ್ಲ ನಡೀತಿದೆ. ಈಗ ನಮ್ಮ ಅಪ್ಪರ ಜೊತೆಗೆ ಹೋಗಬೇಕಾದ್ರೆ ಶೂಟಿಂಗ್ ನಡೀತಿದೆ, ನಿಲ್ಸಿ ಅಂದ್ರೂ ಕೇಳಂಗೆ ಇಲ್ಲ. ಹೆಂಗ್ ಕೇಳ್ತಿರೋ, ಅಯ್ಯೋ ನಮ್ಮ ಅಪ್ಪಾಜಿನ ಶೂಟಿಂಗ್ ನೋಡೋನು ಅಂತ ಕೇಳ್ಬೇಕು ಅನ್ನೋ ತರ ಇತ್ತು. ಮೋಸ್ಟ್ಲಿ ಕಾರಣ ನಮ್ ಕಡೆ ಯಾವ್ದು ಆತರ ಮಾಡಲ್ಲ ಮೇಡಮ್, ಬರೀ ಇಲ್ಲ. ಸಾಮಾಜಿಕ ಈಗೀಗ ಸ್ವಲ್ಪ ಕಲಾವಿದ್ರು ಬರ್ತಾ ಇದ್ದಾರೆ. ಶೂಟಿಂಗ್ಸ್ ಅಂದ್ರೆ ಈ ಕಡೆ ಅಂದ್ರೆ ಮಂಡ್ಯ, ಮೈಸೂರು, ಹೌದು ನಡೆಯುತ್ತೆ. ಇದು ಇವ್ರಿಗೆ ಕಾಮನ್ ಆಗಿರುತ್ತೆ. ನಮ್ಗೆ ಅದು ತುಂಬಾ ಕ್ಯಾಮ್ರಾ ಹಾಕ್ಬಿಟ್ಟು ಏನೋ ಮಾಡ್ತಿದಾರೆ ಅಂದ್ರೆ ಐ ಥಿಂಕ್ ಈಗಲೂ ಅಷ್ಟೇ ಸುಮಾರು ಜನಕ್ಕೆ ಅಲ್ಲಿ ನಮಗೆ ಇಲ್ಲಿ ತರ ರೆಗ್ಯುಲರ್ ಈಗ ಮಂಡ್ಯ ಮೈಸೂರೆಲ್ಲ ನಾವು ಶೂಟಿಂಗ್ ಮಾಡ್ತಾರೆ, ತಿರ್ಗು ನೋಡಲ್ಲ. ಕಾಮನ್. ನಮ್ ಕಡೆ ಈಗ್ಲೂ ನೋಡ್ತಾರೆ, ಅಯ್ಯೋ ಏನೋ ಶೂಟಿಂಗ್ ನಡೀತಿದೆ ಹೆಂಗೆ ಅನ್ನೋದು ಕ್ಯೂರಿಯಾಸಿಟಿ. ಬರ್ತಾರೆ ಸಿನಿಮಾದಲ್ಲಿ ಬರ್ತಾರೆ ಅಂದ್ರೆ ನೀವು ನಂಬಲ್ಲ. ದುನಿಯಾ ಸಿನಿಮಾದಲ್ಲಿ ರಂಗಾಯಣ ಸರ್ ಒಬ್ಬನು ಯಾರೋ ಎತ್ಕೊಂಡು ಹೋಗಿದ್ನಂತೆ ಬಾರ್ ಸೀನ್ ಅಲ್ಲಿ.
ನಾವು ಕಾಲೇಜಲ್ಲಿ ಇದ್ದೀವಿ, PUC ಕಾಲೇಜ್ ಅಕ್ಕಿಯಲ್ಲೂರಲ್ಲಿ ಓದ್ಬೇಕಾದ್ರೆ ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಇರ್ತೀವಿ. ಅವನು ರಂಗಾಂಡ್ರಗುನ್ ಎತ್ಕೊಂಡ್ ಬಂದಲ್ಲ, ಅವ್ನು ಬಂದವನಂತೆ ಅಂತ ಹೇಳಿದ್ರು. ಕ್ಲಾಸ್ ಬಂಕ್ ಮಾಡ್ಬಿಟ್ಟು ಹುಡ್ಕೊಂಡು ಎಲ್ಲಿವರೆಗೂ ಕಾದಿದ್ದೀವಿ ಅಂದ್ರೆ ಇರ್ತಿತ್ತು. ಮಧ್ಯಾಹ್ನವರೆಗೂ ಕಾದ್ಬಿಟ್ಟು ಅವ್ನು ಅಲ್ಲಿ ಆಟ ಆಡ್ತಿದ್ದ. ಅವ್ನು ಮಾತಾಡ್ಸಕ್ ಭಯ ನಮ್ಗೆ. ಹೆಂಗಿರ್ಬೋದು, ಅವ್ನು ಮಾತಾಡ್ಸಕ್ ಭಯ ಪಟ್ಬಿಟ್ಟು ನನ್ನ ಫ್ರೆಂಡ್ನ ಕರ್ಕೊಂಡು ಹೋಗ್ಬಿಟ್ಟು ಅಣ್ಣ 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 ಅಂತ ನಮಸ್ತೆ ಅಂತ ಕರೆದ್ಬಿಟ್ಟು, ನೀವು ದುನಿಯಾ ಸಿನಿಮಾದಲ್ಲಿ ರಂಗಾಯಣ ಸರ್ನ ಎತ್ಕೊಂಡ್ ಬರ್ತೀರ ನೀವೇನಂತ, ಹಾ ಹೌದು ಅನ್ಕೊಂಡೋದು, ಅಣ್ಣ ಥ್ಯಾಂಕ್ಸ್ ಅಣ್ಣ ಅಂತ ಹೇಳ್ಕೊಂಬಂದಿ. ಅಂದ್ರೆ ಅಷ್ಟು ನಮ್ಗೆ ಕ್ಯೂರಿಯಾಸಿಟಿ, ಅಷ್ಟು ಸಸ್ಪೆನ್ಸ್ ಇದು. ಹೌದು ಶೂಟಿಂಗ್ ಅಂದ್ರೆ ಅಷ್ಟು ಸಸ್ಪೆನ್ಸ್. ಹೌದು. ಯಾವ್ದೋ ಒಂದು ಲೋಕ ನಮ್ಗೆ, ನಾವು ಹೌದು. ಇರುವಂತ ಲೋಕ ಇದು. ಹೌದು ನಾವು ಆ ಲೋಕದಲ್ಲಿ ಇದೀವಲ್ಲ, ಅದಕ್ಕೆ ತುಂಬಾ ಖುಷಿ ಇದೆ ಇಲ್ಲಿ ಬರಕ್ಕಿದೆಯಲ್ಲ. ಅಂದ್ರೆ ಚಿಕ್ಕದನ್ನು ತುಂಬಾ ಎಂಜಾಯ್ ಮಾಡ್ತಾರೆ, ಸಣ್ಣದನ್ನು ತುಂಬಾ ನೆನ್ಪಿಟ್ಕೊಂಡು ಅದನ್ನ ಎಂಜಾಯ್ ಮಾಡ್ತಾರೆ. ಆಮೇಲೆ ಪಾಯಿಂಟ್ ಔಟ್ ಮಾಡಿರ್ತಾರೆ, ಈಗ ಹೇಳಿದ್ರು ಯಾರೋ ಎತ್ಕೊಂಡು ಹೋದ್ರು ಅನ್ನೋದನ್ನ. ಹೌದು ತುಂಬಾ ಇಲ್ಲಿ ಆದ್ರೆ ಎತ್ಕೊಂಡೋದ್ರಲ್ಲ, ಎತ್ಕೊಂಡಿರೋರು ಯಾರು ಅನ್ನೋದನ್ನ ಹೌದೌದೌದೌದು. ಜಾಸ್ತಿ ಎಷ್ಟು ವರ್ಷ ಬೇಕಾಯ್ತು? ಹೇಗಿತ್ತು ಮಂಜು? ಯಾಕಂದ್ರೆ ನಂಗೆ ನಿಮ್ಗಳ ಬಗ್ಗೆ ನನಗೆ ನಾವು ತುಂಬಾ ಅಂದ್ರೆ ಕುತ್ಕೊಂಡಾಗೆಲ್ಲ ಅವ್ರದ್ದು ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿದೀವಿ. ನಿಮ್ ಸ್ಟ್ರಗಲ್ಗಳು ಗೊತ್ತು. ಅಂದ್ರೆ ಪ್ಯಾಥೆಟಿಕ್ ಆಗಿ ಹೇಳ್ಬೇಕು ಅಂತ ಹೇಳ್ತಿಲ್ಲ, ಅಂದ್ರೆ ನಮ್ದು ಕೂಡ ವೆರಿ ವೆರಿ ಆರ್ಡಿನರಿ ಲೈಫ್ ಇಂದಾನೆ ಒಂದ್ ಮಟ್ಟಕ್ಕೆ ಬಂದಿದೆ ಅಂತ ಹೇಳೋದಾದ್ರೆ ಹೇಗೆ ಮಂಜು? ಏನಿಲ್ಲ ಮೇಡಮ್, ತುಂಬಾ ನಾನು ಪ್ಯಾಥೆಟಿಕ್. ನಾನು ಎಲ್ಲ ಹೇಳ್ತೇನೆ, ತುಂಬಾ ನಾನು ಹಂಗ ಅಷ್ಟು ಕಷ್ಟಪಟ್ಟು ಅಯ್ಯೋ ದೇವ್ರೆ ಹಿಂಗ ಅನುಭವಿಸ್ತೆ ಹಸು. ನಾನು ಎಲ್ಲ ಇಂಟರ್ವ್ಯೂ ಅದೇ ಹೌದೌದು. ಅದೆಲ್ಲ ಇಲ್ಲ. ಹೌದು ಪ್ರತಿಯೊಬ್ಬರು ಮನುಷ್ಯನ ಜೀವನದಲ್ಲಿ ಸ್ಟ್ರಗಲ್ ಇರುತ್ತೆ, ಅದಿಲ್ಲ ಅಂದ್ರೆ ಯಾವ್ದು. ಹೌದು. ಬಟ್ ನೀವ್ ಹೇಳ್ದಂಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಜಾಸ್ತಿ ನಂಗೆ. ಆ ಕಡೆದವ್ರಿಗೆ ಹೆಂಗೆ ಅಂದ್ರೆ ಅವ್ರಿಗೆ ಏನು ನೋವು ಕೊಡಬಾರ್ದು ಅನ್ನೋದು. ನಮ್ಮಪ್ಪ ಮಾಮೂಲಿ ಎಲ್ಲಾ ಕಡೆ ಹೇಳ್ತಿರ್ತೀನಿ, ಆಲ್ಮೋಸ್ಟ್ ಹೌದು. ಹಂಗಿರೋದ್ರಿಂದ ತಾಯಿನೇ ಎಲ್ಲ ನೋಡ್ಕೋತಿರೋದಲ್ವಾ. ಆ ಕಡೆ ತಾಯಿನೂ ಚೆನ್ನಾಗಿ ನೋಡ್ಕೋಬೇಕು, ಮನೆ ನೋಡ್ಕೋಬೇಕು. ಆಮೇಲೆ ದೊಡ್ಡವನಾಗಿರೋದ್ರಿಂದ, ಜವಾಬ್ದಾರಿ ಇರೋದ್ರಿಂದ, ಆಮೇಲೆ ಒಂದ್ ಪ್ರಶ್ನೆ ಮೂಡುತ್ತೆ, ಓಕೆ ಫ್ಯಾಮಿಲಿನಾ ಅಥವಾ ನನ್ನ ಕನ್ಸ ಅಂತ. ಅಲ್ಲಿ ನನ್ನ ಕನ್ಸು ಅಂತ ಬಂದಾಗ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇದೆ. ಇಲ್ಲಿ ಬರ್ಬೇಕಂದ್ರೆ ಎಲ್ಲವನ್ನೂ ಸ್ವಲ್ಪ ದೂರ ಮಾಡ್ಬೇಕಾಗತ್ತೆ. ದೂರ ಮಾಡ್ಬೇಕು ಒಂದು, ಆಮೇಲೆ ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡ್ಬೇಕಲ್ಲ. ಅದೊಂದು ತುಂಬಾ ದೊಡ್ಡ ಸೀನ್. ಅದೇ ನೀವ್ ಹೇಳ್ದಂಗೆ ಟಿವಿ ಅವರ ನಾಟಕದವ್ರ ಅಂದ್ರೆ ಬರೀ ನಾಟಕ ಮಾಡ್ತಾನಂತ ಗೊತ್ತಾಗ್ದಾಗ್ಲೇ ಊರಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ರಿಲೇಟಿವ್ ಅಲ್ಲಿ ಮಾತಾಡೋದು ಹೆಂಗಂದ್ರೆ, ನಾಟಕ ಮಾಡ್ತಾನ ನಿನ್ ಮಗ, ನಾಟಕ ಅಂದ್ರೆ ಕೆಲವೊಂದು ಇನ್ಸಿಡೆಂಟ್ಗಳು ಹಳೆ ಕಾಲದ ನಮ್ ಕಡೆ ಉತ್ತರ ಕನ್ನಡ ನಾಟಕ ಮಾಡ್ಕೊಂತ ಹೋದವ್ರು ಹೋಗ್ಬಿಟ್ಟಿದ್ದಾರೆ, ಊರ್ ಬಿಟ್ಟೆ ಹೋಗ್ಬಿಟ್ಟಿದ್ದಾರೆ, ಕೆಲವ್ರು ವಾಪಸ್ಸೇ ಬಂದಿಲ್ಲ. ಆ ತರದೊಂದು ಪೂರ್ವಾಲೋಚನೆ ಇರೋದ್ರಿಂದ ಎಲ್ರ ನಾಟಕ ಮಾಡ್ತಾನಂತೆ ನಿನ್ ಮಗ. ಈಗ ತಾಯಿ ಟಾಂಟ್ ಹೊಡೆದು ಮಾತಾಡಿದಾಗ ಅದೆಷ್ಟು ನೋವಾಗುತ್ತೆ. ನಿನ್ ಮಗ ನಾಟಕ ಮಾಡ್ತಾನಂತೆ, ನೌಕರಿ ತಗೊಳಲ್ವಾ ಅಂತ ಕೇಳಿದಾಗ, ಇದೆ ನಾನು ಎಲ್ಲಾ ಸುಮಾರು ಕಡೆ ಹೇಳಿದೀನಿ, ನನ್ನ ತಾಯಿ ಸುಮಾರು 3-4 ವರ್ಷ ನೋಡಿದ್ಲು ನಾನು ಏನ್ ಮಾಡ್ತೀನಿ ಅಂತ ಹೇಳಕ್ಕೆ ಹೋಗಿಲ್ಲ ನನ್ನ ಫ್ಯಾಮಿಲಿಗೆ. ನಾನು ಈಗ ಹೇಳಿ ಈಗ ನಾನು ಏನೋ ಮಾಡ್ತೀನಿ, ನಾನು ಟಿವಿಲಿ ಬರ್ತೀನಿ ಅಂತ ಹೇಳಿ ಅದಾಗದೆ ಇದ್ರೆ ಆಗೋ ನೋವಿದೆಯಲ್ಲ, ಬೇಡವೇ ಬೇಡ. ಆದ್ರೆ ಒಳ್ಳೇದಾಗ್ಲಿ, ಇಲ್ದಿದ್ರೆ ಅಲ್ಲಿವರೆಗೂ ಏನು ಹೇಳೋದೇ ಬೇಡ ಅಂತ. ಅದ ನನ್ನ ತಾಯಿ ಒಂದ್ 3-4 ವರ್ಷ ಆದ್ಮೇಲೆ ಫಸ್ಟ್ ಟೈಮ್ ಕೇಳಿದ್ದು, ಅಪ್ಪ ಎಲ್ಲಾರು ಬಂದರೆ ಕೇಳ್ತಾ ಇದಾರೆ, ನಿನ್ ಮಗ ಏನ್ ಮಾಡ್ತಾನೆ ಅಂತ, ನೀನೇ ಹೇಳು ಏನ್ ಹೇಳ್ಬೇಕು ನಾನು ಅಂತ, ಅದನ್ನೇ ಹೇಳ್ತೀನಿ. ಆಮೇಲೆ ನೀನ್ ಮಾಡೋದ್ ಹೇಳ್ತಾ ಇದ್ರು, ಹಿಂಗ್ ಹೇಳು ಅಂತ ಹೇಳು, ಅದನ್ನೇ ಹೇಳ್ತೀನಿ ಅಂತ ಹೇಳಿದ್ರು. ನನಗ ಅವಾಗ ರಿಯಲೈಸ್ ಇದೀವಿ, ಬಿಟ್ಬಿಡ್ಲಾ ಇದನ್ನೆಲ್ಲ ನನ್ ಕನಸನ್ನ, ಇದಕ್ಕಿಂತ ಏನ್ ದೊಡ್ಡದಲ್ಲ, ತಾಯಿಗಿಂತ ಫ್ಯಾಮಿಲಿಗಿಂತ ಯಾವ್ದು ದೊಡ್ಡದಲ್ಲ ಅಂತ. ಆಮೇಲೆ ನಾನು ಹೇಳಿದೆ, ಏನು ಮಾಡ್ತಾ ಇಲ್ಲ ಅಂತಾನೆ ಹೇಳು, ಏನೋ ಒಂದ್ ಸುಳ್ಳು ಹೇಳಕ್ಕಿಂತ ಏನು ಮಾಡ್ತಾ ಇಲ್ಲ ಅಂತಾನೆ ಹೇಳು. ಅದಾಗೋ ಹೇಳೋ ಟೈಮ್ಗೆ ಅವರೇ ಹೇಳ್ತಾರೆ, ನಿನ್ ಮಗ ಇದನ್ನ ಮಾಡ್ತಾ ಇದ್ದಾನಲ್ಲ ಅಂತ ಅವರೇ ಬಂದು ಕೇಳೋ ಟೈಮ್ ಬರುತ್ತೆ ಅಂತ ನಾನು ಮನ್ಸಲ್ಲಿ ಅನ್ಕೊಂಡಿದ್ದೆ. ಅದು ಆಗಿದೆ. ಆಮೇಲೆ ನಾವು ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದೀವಿ ಅಂತ ನನ್ಗೆ ಈಗ್ಲೂ ಅನ್ಸಿಲ್ಲ. ನಾವೀಗ್ಲೂ ಗೊತ್ತಿಲ್ಲದೆ ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಮೈಂಡಲ್ಲೇ ಇರಲ್ಲ, ನಾವು ಟಿವಿಲಿ ಬರ್ತಿದ್ದೀವಿ, ಏನೋ ಒಂದು ಸೆಲೆಬ್ರಿಟಿ ಫೀಲ್, ಯಾರೋ ಬಂದು ಮಾತಾಡ್ಸ್ದಾಗ ಹೌದಲ್ವ. ಯಾಕಂದ್ರೆ ಧಾರವಾಡದಲ್ಲಿ ಹೆಂಗ್ ತಿರ್ಗಾಡ್ತಿದ್ದೆ ಅಂದ್ರೆ, ಬೆಳಿಗ್ಗೆ ಎದ್ದು ಸುಮ್ನೆ ತಿರುಗು, ಅಲ್ಲಿ ಪದ್ಮ ಥಿಯೇಟರ್, ಯುವ ಥಿಯೇಟರ್, ಸುಮ್ನೆ ಥಿಯೇಟರ್ ಹತ್ರ ಹೋಗು, ಬಾ ಲೈಬ್ರರಿಗೆ ಬಾ, ಮತ್ತು ಮನೆಗೆ ಬಾ, ಇದನ್ನೇ ಮಾಡ್ತಿದ್ನಲ್ಲ. ಅದೇ ನೆನಪಾಗುತ್ತೆ ಹೊರತು, ಯಾಕಂದ್ರೆ ಆ ಅನುಭವ ಈ ಅನುಭವಕ್ಕಿಂತ ತುಂಬಾ ದೊಡ್ಡದಿದೆ, ಸ್ಟ್ರಗ್ಲಿಂಗ್ ಅನುಭವ. ಹಿಂಗಾಗಿ ಅದೇ ನಮ್ಮ ತಲೆಯಲ್ಲಿ ಕಂಪ್ಲೀಟ್ ಹೋಗ್ಬಿಟ್ಟಿದೆ ಮೇಡಮ್. ಈಗ ಓಕೆ, ಮಂಜಣ್ಣದು ಕಾರ್ ಇದೆ, ನಮ್ದು ಕಾರ್ ಇದೆ, ಇದೊಂದು ಕಾರ್ ಇದೆ, ಇಲ್ಲ ಅಂತಲ್ಲ. ಬಟ್ ನಾವೀಗ ಬೈಕಲ್ಲಿ ಬರ್ತಿದ್ವಿ, ಪ್ರಶಾಂತ್ ಪಿಕ್ ಮಾಡ್ತೀನಿ ಅಂತಂದ ಬರುವಾಗ ಒಂದು ಸಿಗ್ನಲಲ್ಲಿ ನಿಂತ್ಕೊಂಡು, ಆರ್ ಆರ್ ನಗರ ಸಿಗ್ನಲಲ್ಲಿ ನಿಂತ್ಕೊಂಡಾಗ ನಮ್ಗೇನು ಇಳಿಬೇಕಾ ಈಗ ಇದು ಹಂಗೆ ಬರಲಿಲ್ಲ. ಅಯ್ಯೋ ಪ್ರಶಾಂತ್ ಇಲ್ಲಿ ಇನ್ನೂ ಬಂದಿಲ್ವಲ್ಲ ಮರ್ಯಾ, ಟೈಮ್ ಬೇರೆ ಆಗ್ತಿದೆ, ಈ ಥರ ಯೋಚನೆ ಮಾಡ್ತಿದ್ದೆ. ಗೊತ್ತಿಲ್ಲ ಬೇರೆಯವ್ರು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ, ನಮ್ಮ ಮನಸ್ಸಲ್ಲಿ ಆ ಥರ ಇದೆ. ಇಳಿದ ತಕ್ಷಣ ಯಾರೋ ನೋಡ್ಬಿಡ್ತಾರೆ, ಇದ್ ಮಾಡ್ಬಿಡ್ತಾರೆ, ಅಯ್ಯೋ ಇಲ್ಲಿ ಇಳಿದ್ಬಿಟ್ನಲ್ಲ ನಾನು ಅಂತ ಬರುತ್ತೆ. ನಮ್ಮ ತಲೆಯಲ್ಲಿ ಹಂಗೆ ಬರಲೇ ಇಲ್ಲ, ನಾವ್ ಯಾವತ್ತೂ ಬರಲ್ಲ ನಮ್ಮ ತಲೆಯಲ್ಲಿ ಹಂಗೆ. ಅಂದ್ರೆ ನಾನು ಮಂಜಣ್ಣ ಮಜಾ ಬರ್ತಾ ಇದ್ದಂಗೆ, ನಾವು ರೂಮ್ಮೇಟ್ಸ್ ಇಬ್ರು, ಒಂದೇ ರೂಮ್ ಅಲ್ಲಿ. ಇವಾಗ ಮದುವೆ ಆಗಿದೆ, ಬೇರೆ ಮನೆ ಮಾಡಿದ್ದೇನೆ, ಇವಾಗ ಬೇರೆ ಆಗಿದ್ದೀವಿ. ಬಟ್ ನಮ್ದು ಅವಾಗ ಹೆಂಗ್ ಮೈಂಡ್ ಸೆಟ್ ಇತ್ತೋ ಇವಾಗ್ಲೂ ಹಂಗೇ ಮೈಂಡ್ ಸೆಟ್ ಇದೆ. ಅದಕ್ಕೋಸ್ಕರ ನಮ್ಗೆ ಯಾವ್ದು ಅಂದ್ರೆ ನಾವಿನ್ನೂ ಏನು ಮಾಡಿಲ್ಲ ಅನ್ನೋದು ತಲೆಯಲ್ಲಿದೆ ಅಂತ ನಮ್ಗೆ. ಎಷ್ಟು ವರ್ಷ ತಗೊಂತು ಶಿವರೇ ಬರೀ ಎಂಟ್ರಿ ಆಗೋದಕ್ಕೆ? ಈಗ ನನಗೆ ಸುಮಾರು ಸಲ ಅನ್ಸುತ್ತೆ, ಧಾರವಾಡದಲ್ಲಿ 6 ವರ್ಷ ಇದ್ದೀನಿ ನಾನು, 7 ವರ್ಷ ಇದ್ದೀನಿ. ಬರೀ ಹೋಗ್ಬೇಕು ಅಂತ ಬೆಂಗಳೂರಿಗೆ ಹೋಗ್ಬೇಕು ಅನ್ಕೊಂಡೆ 5 ವರ್ಷ ಆಗಿದೆ. ಬೆಂಗಳೂರಿಗೆ ಬರಕ್ಕೆ
ಯಪ್ಪ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ತಾಳ್ಮೆ ಮತ್ತೆ ಯಾರು ಏನೇ ಹೇಳಿದ್ರು ನಮ್ ತಲೆಯಲ್ಲಿ ಏನಾದ್ರು ಒಂದಿತ್ತು ಅಂದ್ರೆ ನಾವ್ ಎದುರಿಸ್ಬೇಕು. ತಂದೆ ತಾಯಿನೂ ಎದುರಿಸ್ಬೇಕಾಗತ್ತೆ. ಎದುರಿಸೋದು ಅಂದ್ರೆ ಫೈಟ್ ಮಾಡೋದಲ್ಲ, ಅವ್ರಿಗೆ ಆ ಕಾನ್ಫಿಡೆನ್ಸ್, ಆ ನಂಬಿಕೆ ಕೊಡ್ಬೇಕಾಗತ್ತೆ. ನಾವು ಇಲ್ಲ, ನನ್ನನ್ನ ನಂಬಿ ನಾನೊಂದು ಮಾಡ್ತೀನಿ, ಏನೋ ಒಂದು ಸಾಧಿಸ್ತೀನಿ, ಆ ದಾರಿಲಿ ಇದೀನಿ, ನನ್ ಜೊತೆಗಿರಿ ಸಾಕು ಅಂತ. ಜೊತೆಗೆ ನಮಗ್ ನಾವೇ ನಂಬಿಕೆ ತುಂಬ್ಕೋಬೇಕಾಗತ್ತೆ. ನಮಗ್ ನಾವೇ ಬಿದ್ದಾಗ ಮತ್ತೆ ನಮ್ಗ್ ನಾವೇ, ಬೇರೆ ಯಾರು ಬಂದು ಹಗ್ ಮಾಡಿ ನಿಂಗೆ ಅಂತ ಪ್ರತಿ ಸಲ ಯಾರು ಹೇಳಲ್ಲ, ಇವಂದೇನ್ ಇದೇ ದಿನ ಇವಳ್ದಿದೆ ಅಂತ ಅನ್ಸುತ್ತೆ. ನಮಗ್ ನಾವೇ ತಪ್ಕೊಂಡು ಇಲ್ಲ ಇಲ್ಲ ಆಗುತ್ತೆ ನಿನ್ ಜೊತೆಗ್ ನೀನಿರು, ನಮ್ ಜೊತೆಗ್ ನಾವ್ ಇರೋದಿದೆಯಲ್ಲ ಅದ್ರಷ್ಟು ದೊಡ್ಡ ಕೆಲ್ಸ ಯಾವ್ದಿಲ್ಲ. ನಮ್ ಜೊತೆಗ್ ನಾವ್ ಎಷ್ಟು ನಾವು ಬಿದ್ರುನು ಎಷ್ಟು ಸಲ ಮತ್ತೆ ನಿಲ್ತೀವಿ ಅನ್ನೋದೇ ಬಹಳ ಬಹಳ ಮುಖ್ಯ. ಸೊ ನಿಮ್ದು ಎಷ್ಟು ವರ್ಷ ತಗೊಂತು ಬರೀ ಎಂಟ್ರಿ ಆಗೋದಕ್ಕೆ? ಎಂಟ್ರಿ ಆಗೋದಕ್ಕೆ ಸುಮಾರು ಒಂದು 5 ವರ್ಷ ತಗೊಂತು ಮೇಡಮ್. ನನಗೆ ಮಂಜಣ್ಣನಿಗೆ ತುಂಬಾ ಡಿಫ್ರೆನ್ಸ್. ಮಂಜಣ್ಣನಿಗೆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಸಿಕ್ಕಾಪಟ್ಟೆ, ನನಗೆ ಕಂಪ್ಲೀಟ್ ಅಟ್ಯಾಚ್ಮೆಂಟ್ ಇಲ್ಲ. ಅಂದ್ರೆ ಚಿಕ್ಕ ವಯಸ್ಸಿಂದನೂ ನಾನು ಬೇರೆಯವ್ರ ಮನೇಲೆ ಬೆಳ್ದಿರೋದು. ನನಗೆ ಸಿಕ್ಕಾಪಟ್ಟೆ ಟಿವಿ ನೋಡೋ ಹುಚ್ಚು ಮೇಡಮ್. ಅಷ್ಟಿಷ್ಟು ಹುಚ್ಚ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಸಮೇತ ನಾನು ಹಿಂಗೆ, ಅದು ಒಂದು ಅಡ್ವರ್ಟೈಸ್ಮೆಂಟ್ ಮಿಸ್ ಆಗ್ಬಾರ್ದು ನಂಗೆ, ಅದನ್ನು ಸಮೇತ ನೋಡ್ತಿದ್ದೆ, ಅಷ್ಟು ಹುಚ್ಚು. ಅದ್ರ ಸಲುವಾಗಿ ಬೇರೆಯವ್ರ ಮನೇಲೆ ಇರೋದು, ಅಂದ್ರೆ ತಂದೆ ತಾಯಿ ಟಿವಿಗೋಸ್ಕರ ಹಂಗೆ. ಆಮೇಲೆ ಸ್ವಲ್ಪ ಕಡಿಮೆ ನನ್ನ ಅಟ್ಯಾಚ್ಮೆಂಟ್. ಅದಾದ್ಮೇಲೆ ನಾನು ನಿಮ್ ಮನೇಲಿ ಟಿವಿ ಇರ್ಲಿಲ್ಲ? ನಮ್ಮನೆ ಟಿವಿ ಇರ್ಲಿಲ್ಲ ನೋಡಿ, ನಿಮ್ ಮನೆಗ್ ಟಿವಿ ಇರ್ಲಿಲ್ಲ ಒನ್ಸ್ ಅಪಾನ್ ಎ ಟೈಮ್. ಈಗ ನೀವೇ ಟಿವಿಲಿ ಇರ್ತೀರಾ ಯಾವಾಗ್ಲೂ? ಮಜಾ ಬರ್ತದಲ್ಲಿ ಬಂದ್ಮೇಲೂ ನಮ್ಮ ಮನೇಲಿ ಟಿವಿ ಇರ್ಲಿಲ್ಲ. ಇದು ಮಜಾ ಭಾರತಕ್ಕೆ ಬಂದ್ಮೇಲೆ ಟಿವಿ 2 ತಿಂಗಳು ಬೇರೆಯವ್ರ ಮನೇಲಿ ನೋಡಿದಾರೆ. 2 ತಿಂಗಳಾದ್ಮೇಲೆ ಅದು ಮಜಾ ಭಾರತ ನಮ್ಮ ಪ್ರೊಡಕ್ಷನ್ ದಿಲೀಪ್ ಸರ್ ಟಿವಿ ಕೊಟ್ಮೇಲೆ ನಮ್ಮ ಮನೇಲಿ ಟಿವಿ ಬಂದಿದ್ದು. ಆಮೇಲೆ ನಮ್ಮ ಮನೇಲಿ ಬೇರೆಯವ್ರ ಮನೆ ನೋಡಕ್ ಹೋಗಿದ್ರು, ನಮ್ಮ ಮನೆಗೆ ನಾನು ಬರೋದ್ನ. ನಾನು ಮಜಾ ಭಾರತ ಸ್ಟಾರ್ಟಿಂಗ್ ಸೇರ್ಕೊಂಡಲ್ಲ ಮೇಡಮ್, ಅವಾಗ ತಂದಿದ್ದ ಟಿವಿನೇ ಇವಾಗ್ಲೂ ನೋಡ್ತಾ ಇರೋದು. ಟಿವಿನೇ ಚೇಂಜ್ ಮಾಡಿಲ್ಲ ನಮ್ಮ ಮನೇಲಿ. ಅವಾಗ ನೀವು ಬಂದಿದ್ದ ಟಿವಿ ಅಲ್ವಾ, ಅದು ಎಷ್ಟು ಸಲ ರಿಪೇರಿ ಮಾಡಿಸಿದ್ರು, ಅದೇ ಟಿವಿ, ಚಿಕ್ಕದೊಂದು ಟಿವಿ. ಇದಕ್ಕೆ ನಾನು ನೋಡಿ ಚಿಕ್ಕದು ಇವಾಗ ಅನ್ಸುತ್ತೆ ಚಿಕ್ಕದು ಅಂತ, ಬಟ್ ಆ ಟೈಮಲ್ಲಿ ಯಾರಿಗ ಅನ್ಸಿರುತ್ತೆ? ಈಗ ನಿಮ್ ಎಪಿಸೋಡ್ಗಳನ್ನ ನೀವು ಬೇರೆ ಟಿವಿಗೆ ಹೋಗಿ ನೋಡಿರ್ತೀರಾ, ಆಮೇಲೆ ಬಂದು ಇದು ಅಂದ್ರೆ ಎಲ್ರದ್ದು ಸ್ಟ್ರಗಲ್ ಇರುತ್ತೆ. ಅದಕ್ಕೆ ಯಾರ ಬಗ್ಗೆನೂ ನಾವ್ ಏನೇ ಒಂದ್ ಮಾತಾಡ್ಬೇಕಾದ್ರೂ, ಏನೇ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ನಾ ಅದಕ್ಕೆ ಸುಮಾರು ಸಲ ಹೇಳ್ತೀನಿ, ದಯವಿಟ್ಟು 100 ಸಲ ಯೋಚನೆ ಮಾಡಿ. ನೀವು ಆ ಕ್ಷಣದಷ್ಟು, ಈಗ ಹಂಗ ಆಗೋಗಿದೆ, ಆ ಕ್ಷಣದಷ್ಟೇ ಮನುಷ್ಯನ ರಪ್ಪಂತ ಅಳೆದು ಬಿಡ್ತಾರೆ, ತೂಗು ಬಿಡ್ತಾರೆ. ಅದ್ರ ಹಿಂದೆ ಎಷ್ಟೋ ವರ್ಷಗಳ ನೋವಿರುತ್ತೆ, ಎಷ್ಟೋ ವರ್ಷಗಳ ಆಸೆ ಆಕಾಂಕ್ಷೆಗಳಿರುತ್ತೆ, ಬಿದ್ದಿರೋದನ್ನ ಎತ್ತಿರೋದಿರುತ್ತೆ, ಕಣ್ಣೀರಿರುತ್ತೆ. ನಾನು ಅದಕ್ಕೆ ಯಾರಿಗೆ ಹೇಳಿದ್ರು ಕಮೆಂಟ್ ಮಾತ್ರ ರಪ್ ಅಂತ ಯಾರಿಗೂ ಹಾಕ್ಬಾರ್ದು. ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ಏನಿದೆ ಅಂತ ಗೊತ್ತಿಲ್ಲ, ಅವ್ರು ಏನ್ ಅನುಭವಿಸ್ ಬಂದಿದ್ದಾರೆ ಅಂತ ಗೊತ್ತಿಲ್ಲ, ವ್ಯಕ್ತಿ ಹಿನ್ನೆಲೆ ಗೊತ್ತಿಲ್ಲ. ಅದಕ್ಕೆ ಯಾರಿಗೂ ಈ ವ್ಯಕ್ತಿನ ಅಥವಾ ವ್ಯಕ್ತಿತ್ವನ ಸುಮ್ಮನೆ ಸಡನ್ ಆಗಿ ಯಾರಿಗೂ ಅಳಿಬಾರ್ದು ಅಂತ ನಾನು ಸುಮ್ಮನೆ ಕಮೆಂಟ್ ಹಾಕೋರು ನಮ್ದೇ ಅಂತ ಹೇಳ್ತಾ ಇಲ್ಲ, ಯಾವುದೇ ವ್ಯಕ್ತಿ ಇರ್ಬಾರ್ದು. ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಮೇಡಮ್ ಹಂಗೆಲ್ಲ ಹಾಕಿದಾಗ. ಇನ್ನು ಅವೆಲ್ಲ ನೀವ್ ಹೇಳಿದ್ರಲ್ವಾ ಹಿಂದ್ಗಡೆ ಏನು ಅದೆಲ್ಲ ನೋಡ್ಕೊಂಡ್ ಬಂದಾಗ ಸಡನ್ ಆಗಿ ಹಿಂಗ್ ಹಾಕಿದಾಗ ಅದು ಎಷ್ಟು ಕೋಪ ಬರುತ್ತೆ ಅಂತಂದ್ರೆ ಅದು ಸಿಕ್ಕಾಪಟ್ಟೆ ಆಗಲ್ಲ, ಯಾರಿಗೂ ಸಹಿಸ್ಕೊಳಕ್ ಆಗಲ್ಲ. ಅದು ಮಾಡ್ದವನ್ಗೆ ಗೊತ್ತು ಎಷ್ಟು ಕಷ್ಟಪಟ್ಕೊಂಡ್ ಬಂದಿದ್ದಾನೆ, ಹೆಂಗ್ ಬಂದಿದ್ದಾನೆ ಅವನ್ಗೆ ಗೊತ್ತು. ಮೋಸ್ಟ್ಲಿ ಅವ್ರದ್ದು ಅದೇ ಕೆಲಸ ಅನ್ಸುತ್ತೆ, ಬೇರೆ ಏನೋ ಇರಲ್ಲ, ನಾವೇನು ಮಾಡಕ್ಕಾಗಲ್ಲ. ಆಮೇಲೆ ಇನ್ನೊಂದ್ ಹೆಂಗ್ ಗೊತ್ತಾ, ಮೊನ್ನೆ ನಾವು ಮಾತಾಡ್ಬೇಕಾದ್ರೆ ಅದೇ ವಿಷಯ ಬಂತು. ಅಂದ್ರೆ ಸೈಕಾಲಜಿಕಲಿ ಏನು ಅಂದ್ರೆ, ಈಗ ಏನೋ ಒಂದು ಬ್ಯೂಟಿಫುಲ್ ಕೋಟೆ ಇದೆ, ನನಗೆ ಶ್ರೀಮಂತರು ಇಷ್ಟ ಆದ್ರೆ ನನಗಿಂತ ಶ್ರೀಮಂತರು ಇಷ್ಟ ಇಲ್ಲ, ನನಗೆ ಸುಂದರವಾಗಿರೋರು ಇಷ್ಟ ಆದ್ರೆ ನನಗಿಂತ ಸುಂದರವಾಗಿರೋರು ಇಷ್ಟ ಇಲ್ಲ. ಇದು ತುಂಬಾ ಜನರ ಮೆಂಟಾಲಿಟಿ. ಅಂದ್ರೆ ಮನುಷ್ಯಂದು ಈಗ ಅವ್ರಿಗೆ ಏನೋ ಆ ಪ್ಲೇಸ್ ಇಷ್ಟ, ಅಥವಾ ಟಿವಿಲಿ ಬರೋದ್ ಇಷ್ಟ, ಟಿವಿಲಿ ಕಾಣಿಸ್ಕೊಳ್ಳೋದ್ ಇಷ್ಟ, ಹೆಸರು ದುಡ್ಡು ಮಾಡೋದ್ ಇಷ್ಟ, ಅವ್ರ ಕೈಲಿ ಆಗ್ತಾ ಇರಲ್ಲ. ಸೊ ಏನ್ ಮಾಡೋದು ಅವಾಗ? ಆಬ್ವಿಯಸ್ಲಿ ಆ ಸ್ಥಾನನ ಆಲ್ರೆಡಿ ಮುಟ್ಟದವ್ರಿಗೆ ಕೆಲವರು, ಐ ಥಿಂಕ್ ಈಗ 100 ಜನರಲ್ಲಿ ಎಲ್ಲೋ ಒಂದು 4 ರಿಂದ 5 ಜನ ಆ ತರದ್ದು ಒಂಥರ ಮೆಂಟಾಲಿಟಿ ಇದ್ದೇ ಇರುತ್ತೆ. ಅದರಿಂದ ಅವ್ರಿಗೆ ಲಾಸ್. ಹೌದು, ಅದೇ ನಿಜ, ಸತ್ಯ. ಅದರಿಂದ ಅವ್ರಿಗೆ ಯಾರಿಗಾದ್ರೂ ಅಷ್ಟೇ ಒಂದು ಕೋಪ ಬಂದೇ ಬರುತ್ತೆ. ನಾನು ಮಾಡ್ತೀನಿ, ನನ್ಗೆ ಸಿಕ್ಕಿಲ್ಲವಲ್ಲ, ಆಮೇಲೆ ನಮಗ್ ಸಿಕ್ಕಿದೆ ಅಂದ್ಕೂಡ್ಲೆ ನಾವೇ ಫೈನಲ್ ಅಂತ ಅಲ್ಲ, ನಮ್ಗಿಂತ ಒಳ್ಳೆ ಯಾವಾಗ್ಲೂ ನಾವ್ ಅದೊಂದು ಅರ್ಥ ಮಾಡ್ಕೋ ಅವಕಾಶ ಸಿಕ್ಕಿಲ್ಲ. ನಾನೇನೋ ಸುಪೀರಿಯರ್ ಏನೋ ಮಾಡ್ತೀನಿ ಅಂದ್ರೆ ನನಗಿಂತ ಸುಪೀರಿಯರ್ ಮಾಡೋ ಒಬ್ನಿದ್ದೇ ಇರ್ತಾರೆ. ಅದಕ್ಕೆ ಕೆಲವ್ರಿಗೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ, ನಮಗೆ ಸಿಕ್ಕಿದೆ ಅಷ್ಟೇ, ಅಷ್ಟು ಅನ್ಕೊಂಡ್ ಮಾಡಿದ್ರೆ ನಮ್ಗೆ ಬಹಳ ಒಳ್ಳೇದು. ಇಲ್ಲ ಅಂದ್ರೆ ಬಂದ್ಬಿಡುತ್ತೆ, ತಲೆ ಮೇಲೆ ಬಂದ್ಬಿಡುತ್ತೆ. ಕರೆಕ್ಟ್. ನಿನಗೆ ಹೇಳ್ತಿಲ್ಲ, ನೀನ್ ನೋಡ್ತಾ ಇರೋದು ತಲೆಗೆ ಏನು ಬಂದಿಲ್ಲ, ಯಾಕೆ ಅವ್ರು ಹೇಳದ್ ಕೇಳೋದಕ್ಕಲ್ಲ ನಿಮ್ಮನ್ನ ಕರ್ಸಿರೋದು, ನೀವು ಮಾತಾಡಿ. ಅದೇ ನಾನು ಹೇಳ್ಬೇಕಂದ್ರೆ ಗಾಯ್ಸ್, ನಾಳೆ ಪ್ರಶಾಂತ್ ಅವ್ರದ್ದು ಎಂಗೇಜ್ಮೆಂಟ್. ಸ್ಟಿಲ್ ಅಷ್ಟು ಪ್ರೀತಿಯಿಂದ ಅವ್ರಿಗೆ ಕೌಚಲ್ ಕೂತಿರೋದೇ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತಾ. ಇಲ್ಲಿ ಇವ್ರ 3 ಜನದ ಎಷ್ಟು ಮಜಾ ಇದೆ ಗೊತ್ತಾ, ಒಬ್ರಿಗೆ ಮದ್ವೆ ಆಗಿದೆ ಆಯ್ತಾ,
ಒಬ್ರಿಗೆ ಇನ್ನೇನು ಮದ್ವೆ ಆಗ್ತಾರೆ, ಮದುವೆಗೆ 1 ತಿಂಗಳಾಯ್ತು, ಆ, 1 ವಾರದಲ್ಲಿ ಒಂದ್ ಮದುವೆ, ವಾರದಲ್ಲಿ ಮದ್ವೆ, ನಾಳೆ engagement. ನಾಳೆ ಎಂಗೇಜ್ಮೆಂಟ್. ನೋಡಿ ಮದ್ವೆಗ್ 1 ತಿಂಗಳಾಯ್ತು, ಒಂದ್ ವಾರದಲ್ಲಿ ಮದ್ವೆ ಇದೆ. ಮದ್ವೆಗ್ 1 ತಿಂಗಳಾಯ್ತು, 1 ವಾರದಲ್ಲಿ ಮದ್ವೆ ಒಬ್ರಿಗಿದೆ, ನಾಳೆ ಎಂಗೇಜ್ಮೆಂಟ್. ಮೋಸ್ಟ್ಲಿ ಈ ತರದ್ದು ಎಲ್ಲೂ ಮತ್ತೆ ಸಿಗಲ್ಲ ಏ, ಅನ್ಸುತ್ತೆ. ಹೌದು. ನಿಮ್ಗೆ ಇದೇ ಸಮಾಗಮ. ಯೂನಿಕ್ ಅನ್ಸುತ್ತೆ. ಈ ಒಂದು ಯಾವತ್ತೂ ಸಮಾಗಮ ಸಿಗಲ್ಲ. ಮತ್ತೆ ಆಗೋದು. ಪಕ್ಕ ಅಕ್ಕ. ಹಾ ಹೇಳಿ ನಿಮ್ದು. ನಂದೇನಿಲ್ಲ, ಅಯ್ಯೋ ನಾನು ಆ್ಯಕ್ಚುಲಿ ಸುಪೀರಿಯರ್ ಅಂತ ಹೇಳಿದಾಗ ನಾನು ಅದನ್ನು ನಂಬ್ತೀನಿ. ಯಾಕಂದರೆ ನಾನು ಆ ಥರ ಅಂದ್ಕೊಂಡಿದ್ದೆ, ನನಗೆ ಆ ಥರ ಆ್ಯಟಿಟ್ಯೂಡ್ ಅನಿಸ್ತು. ಏನಂದರೆ ನಾವು ರೀಲ್ಸ್ ಮಾಡ್ತಿರ್ಬೇಕಾದ್ರೆ ನಮ್ಗೆ ಒಂದೇನಿರುತ್ತೆ ಗೊತ್ತಾ, ಒಂದು ರೀಲ್ ಒಂದು ಟ್ರೆಂಡ್ಗೆ ಹೋಗುತ್ತಲ್ಲ, ನಾವು ಅವಾಗ ಏನು ಅನ್ಕೋತೀವಿ, ಒಂದು ರೀಲ್ ಟ್ರೆಂಡ್ ಹೋಯ್ತದೆ, ಓ ನಾವು ಟ್ರೆಂಡ್ ಆದ್ವಿ, ನಾವೇ ಸ್ಟಾರ್ಸ್ ಆದ್ವಿ ಅನ್ನೋದು ಎಲ್ಲ ಕಂಟೆಂಟ್ ಕ್ರಿಯೇಟರ್ ರೀಲ್ ಮಾಡೋರ್ಗೆ ಅನ್ಸಿರುತ್ತೆ. ಹೌದಲ್ವ, ಇವಾಗ ನಾನೇ ಸಖತ್ ಆ್ಯಕ್ಟಿಂಗ್ ಮಾಡ್ತೀನಿ, ಅವನೇನು ಮಾಡಲ್ಲ. ಇದು ಆಗಿನ ಟೈಮಲ್ಲಿ ನನ್ನ ತಲೆಯಲ್ಲಿ ಇತ್ತು. ಇವ್ರನ್ನೆಲ್ಲ ನೋಡಿದ್ಬೇಕಲ್ಲ, ಇವ್ರೇನು ಮಾಡ್ತಾರೆ, ನಾವೇ ಮಾಡ್ತೀವಲ್ಲ, ನಾವೇ ಸಕ್ಕದಾಗಿ ಮಾಡ್ತೀವಲ್ಲ ಅಂತೆಲ್ಲ ಅಂದ್ಕೊಂಡು ರೀಲ್ಸ್ ಮಾಡ್ತಿರ್ಬೇಕಾದ್ರೆ ನನಗೆ ಈ ಆಪರ್ಚುನಿಟಿ ಗಿಲಿ ಸಿಕ್ಕಿದ್ದು ವಾಸ್ ಕಂಪ್ಲೀಟ್ಲಿ ಕೋಇನ್ಸಿಡೆನ್ಸ್ ಅಕ್ಕ. ಇದಕ್ಕಿಂತ ಮುಂಚೆ ನನ್ನ ಡ್ಯಾನ್ಸಿಂಗ್ ಚಾಂಪಿಯನ್ ಕರೆದಿದ್ರು. ನಾನು ಡ್ಯಾನ್ಸಿಂಗ್ ಚಾಂಪಿಯನ್ ಆಡಿಷನ್ಗೆ ಹೋದೆ, ನಾನು ದಪ್ಪ ಇದ್ದೀನಿ ಅಂತ ಹೇಳ್ಬಿಟ್ಟು ಹಿಂಗೆ ಡೈರೆಕ್ಟರ್ ಸರ್ ಎಲ್ಲ ಮಾತಾಡ್ಸಿದ್ರು. ನೋಡಿದ್ರೆ ಡ್ಯಾನ್ಸಿಂಗ್ ಚಾಂಪಿಯನ್ ನಾನು ಸೆಲೆಕ್ಟ್ ಮಾಡಿಲ್ಲ. ಅಷ್ಟೊತ್ತು ಪ್ರೋಮೋ ಎಲ್ಲ ಬಂದ್ಬಿಟ್ಟು, ಓ ಹೋಯ್ತು ಮೋಸ್ಟ್ಲಿ ದುಡ್ಡು ಇಸ್ಕೊಂಡು ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತಾರೆ, ಇದೆಲ್ಲ ಇವ್ರದೆಲ್ಲ ಡೌಗಳು ಅಂತ ನಾನು ಹಿಂಗೆ ಅನ್ಕೊಂಡು ಇದ್ದೆ. ನೆಕ್ಸ್ಟ್ ಅದಾದ್ಮೇಲೆ ಇನ್ನೊಂದು ಕಾಲ್ ಬಂತು, ಗಿಲಿಗೆ ಅಂತ ಕಾಲ್ ಬಂತು. ಗಿಲಿ ಕಾಮಿಡಿ ಶೋ ಅಂತ ಅಂದರು. ಫಸ್ಟ್ ಡೇ ಪ್ರೋಮೋ, ಇವರೆಲ್ಲ ನೋಡಿ ಫಸ್ಟ್ ಡೇ ಪ್ರೋಮೋ ಎಷ್ಟು ಈಗಲೂ ನನಗೆ ಚಿಲ್ಲರ್ ಬ್ರೋ ಹೇಳ್ತಾ ಇರ್ತೀನಿ, ಫಸ್ಟ್ ಡೇ ಪ್ರೋಮೋಲಿ ಹೆಂಗಿದೆ ಫುಲ್ ಖುಷಿ. ನಾಳೆ ಗಾಂಧಿನಗರದಲ್ಲಿ ಕಟ್ಔಟ್, ಯಪ್ಪ ನಾನು ಸ್ಟಾರ್, ಫುಲ್ ಓವರ್ ಮಾಡ್ಬಿಡೋಣ, ಈ ಓವರ್ ಬೇಕಾಗುತ್ತೆ ಚಾನಲ್ ಅವ್ರಿಗೆ ಅಂದ್ಬಿಟ್ಟು ನಾನು ಹಂಗೆ ಅಂದ್ಕೊಂಡು ಫುಲ್ ಸರ್ ಹೇಳಿ ಸರ್ ಅದು ಮಾಡ್ಬೋದು ಸರ್, ಅಲ್ಡು ಸರ್ ಹಿಂಗೆಲ್ಲ ಮಾಡ್ತಿದ್ದೆ. ಈಗಲೂ ನನ್ನ ಚಿಲ್ಲರ್ ಬ್ರೋ ಆಡ್ಕೊಂತಾರೆ, ನೀನು ಫಸ್ಟ್ ಬಂದು ನೀನು ಹೆಂಗೆ ಆಡ್ತಿದ್ದೀವಿ. ನಾನು PK ಇದ್ದೀವಿ ಪ್ರೊಮೋ ಶೂಟಲ್ಲಿ, ಹೆಂಗ್ ನಕ್ಕಿದ್ದೇವೆ ಅಂದ್ರೆ ಕಣ್ಣಲ್ಲಿ ನೀರು ಉಲ್ಡಾಡ್ನಕ್ ಬಿಟ್ಟಿದೆ ನೋಡ್ಬಿಟ್ಟು. ಆಮೇಲೆ ನಾನು ಫಸ್ಟ್ ಹೇಳಿದೆ, PK ಅವ್ನು ಬರ್ತಾವನಲ್ಲ ಓವರ್ ಕಾನ್ಫಿಡೆನ್ಸ್, ಅವನೇ ನಿನ್ ಪಾರ್ಟ್ನರ್ ಅಂತ. ನನಗೇನೋ ಒಂದ್ ಸೆನ್ಸ್ ಆಯ್ತು, ಇವನೇ ಆಗೋದು ಅಂತ. ಆಮೇಲೆ ಒಂದು ಆಟಿಟ್ಯೂಡ್ ಹೆಂಗಿತ್ತಂದ್ರೆ, ಬಂದೆ ನಾನು ಟಿವಿಲಿ ಬರ್ತಾ ಇದ್ದೀನಿ, ನಾಳೆಯಿಂದ ನಾನು ಸ್ಟಾರ್ ಇದೆ, ಹಂಗೆ ಇತ್ತು ಅಂತ. ನಮಗೆ ಸೋ ಸ್ವೀಟ್, ಅವ್ನು ಎಷ್ಟು ಚೆನ್ನಾಗಿ ಹೇಳ್ತೀರಲ್ವಾ. ಅದೇ ಪ್ಲಸ್ ಪಾಯಿಂಟ್ ಒಂದು. ಹೌದು, ಆಮೇಲೆ ಏನಾಯ್ತು ಪ್ರಶಾಂತ್, ಹಂಗ ಅನ್ಕೊಂಡ್ರಿ? ಫುಲ್ ಅನ್ಕೊಂಡು ಫುಲ್ ಸ್ಟಾರ್ ಅಪ್ಪ, ಓ ಇವ್ರ ಜೊತೆ ಅಂದ್ರೆ ಇವ್ರನ್ನೆಲ್ಲ ನಾನು ಟಿವಿ ನೋಡಿದ್ದೆ, ಓ ಇವ್ರ ಜೊತೆ ಆಕ್ಟ್ ಮಾಡ್ತೀನಿ, ಓ ಮೋಸ್ಟ್ಲಿ ನನಗೂ ಸಿನಿಮಾ ಆಪರ್ಚುನಿಟಿ ಬರ್ಬೋದು, ಇನ್ ಫುಲ್ ಬಿಸಿ ಅಂತ ಹೇಳ್ಬಿಡ್ತೀನಿ, ಅಮ್ಮ ನನ್ನ ಕೈ ಯಾರ ಕೈಗೂ ಸಿಗಲ್ಲ ಅಂತ ಫುಲ್ ಇದೆಲ್ಲ ಮಾಡಿ, ನಾನು ನಂಬರ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಣ, ಹಿಂಗಾಗೋಣ, ಒಬ್ರು ಮ್ಯಾನೇಜರ್ ಇಟ್ಕೊಬೋದಾ, ಇಲ್ಲಿ ಈಗ ಬೇಡ, 1-2 ಶೋ ಆದ್ಮೇಲೆ ಮ್ಯಾನೇಜರ್ ಇಟ್ಕೊಳ್ಳೋಣ, ಎಲ್ಲ ಈಗ ಛತ್ರಿ ಎಲ್ಲ ಫೀಲಲ್ಲಿ ಇದ್ದೆ. ಅದೇ ಆ ಫೀಲ್ಗೆಲ್ಲ ಬರ್ತದೆ ನಿಮ್ಗೆ. ಅದು ಫಸ್ಟ್ ಟೈಮ್ ಅಲ್ವಾ ಶೋ ಮಾಡಿದೆ, ಫಸ್ಟ್ ಎಪಿಸೋಡ್ ಫಸ್ಟ್ ಸ್ಕಿಟ್ ಅಕ್ಕ, ಡಬ್ಬಾ ತರ ಆಕ್ಟ್ ಮಾಡಿದೀರಕ್ಕ. ಕಟ್ಔಟ್ ಅನ್ನಲ್ಲ ಕಟ್ ಆಫ್ ಆಗೋಯ್ತಕ್ಕ, ಡಬ್ಬಾ ತರ ಆಕ್ಟ್ ಮಾಡ್ತಾ ಇದೀನಿ. ಅಂದ್ರೆ ಅವ್ರು ಸ್ಕಿಟ್ ಎಲ್ಲ ಹೇಳ್ಕೊಟ್ಟಿದ್ದಾರೆ ನನಗೆ. ಬೇವ್ರ್ತಾ ಅಂದ್ರೆ ಇದ್ರ ಹಿಂದಿನ ದಿವಸ ಟೆಕ್ ಚೆಕ್ ಅಂತ ನಡೆಯುತ್ತೆ, ಬೇವ್ರ್ತಾ ಇದೀನಿ, ಡೈಲಾಗ್ ಬಾಯಿಗೆ ಬರ್ತಿಲ್ಲ, ಈಗಲೂ ನಂಗೆ ಹಂಗೆ ಕಣ್ಣಲ್ಲಿದೆ. ಫಸ್ಟ್ ಡೈಲಾಗ್ ಹೇಳ್ಕೊಟ್ಟಿದ್ದಾಳೆ PK. ನಮ್ಗೆ ಪ್ರತಿಯೊಬ್ಬರಿಗೂ ಒಬ್ಬರು ಮೆಂಟರ್ಸ್ ಕೊಡ್ತಾರೆ, ನನ್ನ ಮೆಂಟರ್ PK ಇದ್ಲು. ಫಸ್ಟ್ ಡೈಲಾಗ್ ಅವಳು ಹೇಳ್ಕೊಟ್ಟಿದ್ದಾಳೆ. ನಾನು ಸ್ಕಿಟ್ನ ಕೊನೆ ಡೈಲಾಗ್ ಫಸ್ಟ್ ಹೇಳ್ತೀನಿ, ಜಗ ಐಡಿ ಸ್ಕಿಟ್ಟು ಹೊಗೆ ಎಲ್ಲರೂ ಮಾತಾಡ್ಕೊಂಡಿದ್ದೀನಿ ಅಂತ. ಫಸ್ಟ್ ಎಲಿಮಿನೇಟ್ ಆಗೋದೆ ಇವನು, ಹೊಗೆ ಇವನು. ಅಂದರೆ ನನಗೆ ಗೊತ್ತೇ ಆಗಲಿಲ್ಲ ಆ್ಯಕ್ಟಿಂಗ್ ಅಂದರೆ ಅಷ್ಟು ಜನ, ಅಷ್ಟು ಕ್ಯಾಮ್ರಾ, ಹೆಂಗೆ ಆ್ಯಕ್ಟ್ ಮಾಡಬೇಕು. ಆವಾಗ ನನಗೆ ಮದ ಇಳೀತು, ನೀನೇನು ಅಲ್ಲ ಆಕ್ಟ್ರು, 30 ಸೆಕೆಂಡ್ ರೀಲ್ನ ನೀನು 30 ಸತಿ ಮಾಡ್ಬೋದು, 30 ನಿಮಿಷದ ಸ್ಕಿಟ್ನ ಒಂದೇ ಸತಿ ಹೌದು, ಅಲ್ಲೂ ಕಟ್ಟೆ ಇಲ್ಲ, ಡೈಲಾಗ್ಸ್ ನೆನ್ಪಿಟ್ಕೋಬೇಕು ಪಟ. ಈಗಲೂ ಅನ್ಸುತ್ತೆ ಇವರೆಲ್ಲ ಹೆಂಗ್ ಮಾಡ್ತಾರೆ. ಕಾಮಿಡಿ ಮಾಡೋದ್ ನೋಡಿ ನಗ್ತಾ ಇದ್ರು, ಬಟ್ ಇವ್ನು ಸ್ಕಿಟ್ ಮಾಡೋದ್ ನೋಡಿ ಎಲ್ಲರೂ ನಕ್ಕಿಲ್ಲ ಅಂತಲ್ಲ, ಬಟ್ ಅವ್ನು ಮಾಡೋದ್ ನೋಡಿ ನಗ್ತಿದ್ವಿ ಹೊರತು. ಫುಲ್ ಓವರ್ ಅಕ್ಕ, ನಾನು ಒಪ್ಕೊಂತೀನಿ, ಫುಲ್ ಓವರ್ ಮಾಡ್ತಾ ಇದೀನಿ. ಅಂದ್ರೆ ನಾನು ಏನು ಅನ್ಕೊಂಬಿಟ್ಟೆ, ಓ ಇಲ್ಲಿ ಓವರ್ ಮಾಡಿದ್ರೆ ಬೇಕಾಗುತ್ತೇನೋ ಅಂತ ಅನ್ಕೊಂಡೆ. ಆಮೇಲೆ ಯಾವಾಗಲೂ ನಂಗೆ ಚಿಲ್ಲರ್ ಹೇಳ್ತಾ ಇರ್ತಾರೆ, ನೀನು ಫೇಕ್ ಆಕ್ಟಿಂಗ್ ಮಾಡ್ತೀಯಾ. ಆಕ್ಚುಲಿ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡಿನಿ. ಏನಾಗ್ಬಿಟ್ಟಿದೆ ಅಂತಂದ್ರೆ, ನಾವು ರೀಲ್ ಝೋನೇ ಬೇರೆ, ಸ್ಟೇಜ್ ಝೋನೇ ಬೇರೆ. ಸ್ಟೇಜ್ ನ ಯಾರು ಇಲ್ಲಿ ಎಲ್ಲರೂ ಹೇಳ್ತೀನಿಲ್ಲ, ಕಂಟೆಂಟ್ ಕ್ರಿಯೇಷನ್ ಅನ್ನು ಮಾಡೋದು ಎಲ್ಲರೂ ಸ್ಟೇಜ್ ಅಲ್ಲಿ. ಐ ಥಿಂಕ್ ಸೇಮ್ ನಾವು ಈಗ ನಾಟಕಗಳನ್ನ ನೋಡ್ತೀವಲ್ಲ ಅದೇ ತರ ನಾಟಕಗಳು. ಅಪ್ಪ ಅವ್ರು ನಿಜವಾದ ಅವ್ರಿಗೆಲ್ಲ ಕೈ ಮುಗಿಬೇಕು. ನಿಮ್ಗೂ ನಾಟಕದ ಹಿನ್ನೆಲೆ ಇದೆ ಅಲ್ಲ, ಇವೆಲ್ಲ ಏನು ಅದಕ್ಕೆ ರಿಹರ್ಸಲ್ ಮಾಡ್ಕೊಂಡು, ಇಲ್ಲೂ ಅಷ್ಟೇ ಅಲ್ಲ, ರಿಹರ್ಸಲ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ಅಟ್ ಅ ಟೈಮ್ 30 ನಿಮಿಷ ಹ್ಯಾಂಡಲ್ ಮಾಡ್ಬೇಕು ಅಂದ್ರೆ ಒಂದ್ ಸ್ಟೇಜ್ ನ ಅಷ್ಟು ಕ್ಯಾಮ್ರಾ ವಿತ್ ಟೆಕ್ನಿಕ್ಯಾಲಿಟಿ. ಅಂದ್ರೆ ಕ್ಯಾಮ್ರಾ ನಾವ್ ಇಲ್ಲೇ ಫೇಸ್ ಮಾಡ್ಬೇಕು, ಇಲ್ಲೇ ಇದೆಲ್ಲದನ್ನು ಮಾಡ್ಕೊಂಡು ಅಲ್ಲಿ ಇರೋದಿದೆ ಅಲ್ಲ, ಖಂಡಿತವಾಗ್ಲೂ ಅದು ಒರಿಜಿನಲ್ ಆಕ್ಟಿಂಗ್ ಅಂದ್ರೆ ಒರಿಜಿನಲ್ ಆಕ್ಟಿಂಗ್. ಸ್ಟೇಜ್ ಆಮೇಲೆ ಇನ್ನೊಂದೇನಂತ ಮ್ಯಾಮ್, ಸ್ಟೇಜ್ ಅಲ್ಲಿ ಇವಾಗ ನೀವು ಫುಲ್ ಡ್ರಾಮಾ ಎಲ್ಲ ಮಾಡ್ಬೋದು, ಒಂದು ಪ್ಲೇ, ಒಂದು ಕಂಪ್ಲೀಟ್ ಪ್ಲೇನ ಮಾಡ್ಬೋದು, ಒಂದು ಸಿನಿಮಾ ತರ ಪ್ಲೇ ತೋರಿಸ್ಬೋದು. ಬಟ್ ಸ್ಟೇಜಲ್ಲಿ ನಗ್ಸೋದಿದೆಯಲ್ಲ, ತುಂಬಾ ಅಂದ್ರೆ ತುಂಬಾ ಕಷ್ಟ ಮ್ಯಾಮ್. ಎಲ್ರೂ ನಗ್ಸಕ್ ಆಗೋದೇ ಇಲ್ಲ. ಇವ್ರುಗಳೆಲ್ಲ ಒಂದು ಕೌಂಟ್ರುಗಳು, ಪಂಚ್ಗಳು ಕೊಡ್ತಾರಲ್ಲ. ನಾನು ಈಗಲೂ 4 ವರ್ಷ ಆಯ್ತು, ಈಗಲೂ ನಾನು ಪಂಚ್ ಕೊಟ್ರೆ ತಗೊಳಲ್ಲ.
ಅವ್ರು ನಾನು ಕಂಟೆಂಟ್ ಮಾಡ್ಬೇಕಾದ್ರೆ ನಗದು ನಾನು ಪಂಚ್ ಅಂದ್ರೆ ಅವ್ರಿಗೆ ಏನಾಗಿದೆ ಗೊತ್ತಾ, ಅವ್ರು ನೋಡಿದ್ದಾರೆ ಪ್ರಶಾಂತ್ ಹಿಂಗೆ ಅವ್ನು ಪಂಚ್ ಕೊಡೋಕ್ಕಿಂತ ಇದಾದ್ಮೇಲೆ ಸ್ಕಿಟ್ ಬಂದ್ಮೇಲೆ ಒಂದು ಕಂಟೆಂಟ್ ಬರ್ತಲ್ಲ ಅದನ್ನ ನೋಡಿ ಇಷ್ಟಪಡ್ತಾರೆ. ಈಗ ಕಂಟೆಂಟು ಪಂಚ್ ಒಟ್ಟಿನಲ್ಲಿ ಏನಕ್ಕೆ ನಾವು ಇರ್ತೀವಿ ಶೋ ಅಂದ್ರೆ ಅಲ್ಟಿಮೇಟ್ಲಿ ಜನ ನಗ್ಸೋದಕ್ಕೆ, ಅದು ಯಾವ ರೀತಿ ಆದ್ರೂ ಎನಿ ಫಾರ್ಮ್ ಆಗಿರ್ಬೋದು ನಗ್ಸೋದಕ್ಕೆ. ಬಟ್ ಆ ವಿಚಾರದಲ್ಲಿ ನಾನು ಫಸ್ಟ್ ಬಂದಾಗ ಇವರೆಲ್ಲ ಆಟಿಟ್ಯೂಡ್ ತೋರಿಸ್ಬೋದಾಗಿತ್ತು, ಬಟ್ ಅಷ್ಟೂ ಜನ ಒಂದೇ ಒಂದು ಆಟಿಟ್ಯೂಡ್ ತೋರಿಸಿಲ್ಲಕ್ಕ. ಇವತ್ತು ಅವ್ರ ಮನ್ಸು ಬಿಚ್ಚು ಮಾತಾಡಿದ್ರೆ ನೀವು ಒಂದು ದಿವಸ ಅಲ್ಲ ನಾವು ನೋಡ್ತೀವಲ್ಲ, ನೀವೆಲ್ಲರೂ ಗ್ರೂಪ್ ಆಗಿ ಯಾವಾಗ್ಲೂ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಕ್ಲಾಪ್ ಮಾಡ್ಕೊಂಡು, ಅದೆಲ್ಲ ನಮ್ಗೆ ಗೊತ್ತಿಲ್ಲದೆ ಒಳ್ಳೆ ಗುಣಗಳು ಅನ್ಸುತ್ತೆ. ಈಗ ನಾನು ಈ ವಿಷಯ ಬಗ್ಗೆ ಎಲ್ಲಾ ಕಡೆ ಮಾತಾಡ್ತೀನಿ. ಈಗ ನಾವ್ ಒಂದ್ 5 ವರ್ಷನೋ 10 ವರ್ಷದ ಹಿಂದೆ ನಮ್ಮನ್ನ ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ನೋಡ್ಕೊಂಡಾಗ ಸುಮಾರು ನಾವು ಹೇಳೋದಿರುತ್ತೆ. ಸುಮಾರು ವಿಷಯಗಳಲ್ಲಿ ನಾವು ಥ್ಯಾಂಕ್ಸ್ ಕೂಡ ಹೇಳ್ತೀವಿ, ಸುಮಾರು ವಿಷಯಗಳಲ್ಲಿ ಬೈಕೊಂಡ್ ಕೂಡ ಬೈಕೋತೀವಿ. ನೀನ್ ಇಷ್ಟಕ್ಕೆ ನೀನ್ ಹಿಂಗ್ ರಿಯಾಕ್ಟ್ ಮಾಡ್ತಿದ್ಯಾ, ನಿನ್ ಹತ್ರ ಈ ಕೆಟ್ಟಗಳು ಇದ್ವಾ ಅಂತ. ಐ ಥಿಂಕ್ ಅದ್ರಲ್ಲೂ ನಾವು ಈ ಇಂಡಸ್ಟ್ರಿಗೆ ಬಂದ್ಮೇಲೆ ಸುಮಾರು ಜನ ಈ ಸ್ಟೇಜು ಇದನ್ನೆಲ್ಲ ತಾಳ್ಮೆ ಕಲ್ತಿರ್ತೀವಿ, ನಮಗೆ ಗೊತ್ತಿಲ್ಲದೆ ಪ್ರೆಸೆನ್ಸ್ ಆಫ್ ಮೈಂಡ್ ಕಲ್ತಿರ್ತೀವಿ, ಯಾರ ಹತ್ರ ಹೇಗೆ ಮಾತಾಡ್ಬೇಕು ಅನ್ನೋದು ಕಲ್ತಿರ್ತೀವಿ. ಅಂಡ್ ನಾನ್ ತುಂಬಾ ಜನ ನಮ್ಮ ಇಂಡಸ್ಟ್ರಿಯಲ್ಲಿ ನೋಡಿರೋದು ನಾವ್ ಯಾರನ್ನೂ ಜಡ್ಜ್ ಮಾಡಲ್ಲ. ಸುಮಾರು ಜನ ಅವಳೆ ನೀವು ಅಂತ ಅನ್ನೋದೇ ಇಲ್ಲ. ನಾವು ಸುಮಾರು ಜನ ನಾನು ನೋಡಿದೀನಿ, ಎಲ್ರು ಪಾಪ ಅವ್ರವ್ರದ್ದು ಇರುತ್ತೆ ಸುಮ್ನಿರೋ, ಇದೇ ವರ್ಡ್ ಯೂಸ್ ಮಾಡ್ತೀವಿ. ಯಾರೇ ಏನಾದ್ರು ಹೇಳಕ್ ಬಂದ್ರು ಮೋಸ್ಟ್ ಆಫ್ ದ ಪೀಪಲ್ ಅಯ್ಯೋ ಗುರು ನಿಂದು ಹಿಂಗೆ ತಾನೇ ಇದ್ದಿದ್ದು, ನಂದು ಹಿಂಗೆ ತಾನೆ, ಮತ್ತೆ ಸುಮ್ನಿರು ಅನ್ನೋ ತರ ಮಾತಾಡ್ತೀವಿ ನಾವು. ಸೊ ಯಾವ್ಯಾವ ವಿಷಯಗಳಲ್ಲಿ ನೀವು ಹೆಂಗೆ ಎವಾಲ್ವ್ ಆಗಿದ್ದೀರಾ ಅಂತ, ಹೆಂಗೆ ನಿಮಗೆ ನೀವು ಬದಲಾವಣೆ ಅಂತ ಯಾವ್ಯಾವ ವಿಷಯಗಳಲ್ಲಿ ಅನ್ಸಿದೀರಾ ಅಂತ? ಬದಲಾವಣೆ ಅಂತ ಅನ್ಸಿದ್ರೆ ನನ್ಗೆ ಯಾವ್ದು ಅನ್ಸೇ ಇಲ್ಲ ಮೇಡಮ್. ಆಕ್ಚುಲಿ ಬದಲಾವಣೆ ಅಂದ್ರೆ ಸ್ವಲ್ಪ ಥಿಂಕಿಂಗ್ ಸ್ಟೈಲ್ ಚೇಂಜ್ ಆಗಿರ್ಬೋದು. ಅಲ್ಲ, ಲೈಫ್ ಸ್ಟೈಲ್ ಅಲ್ಲಿ ಹಂಗೆ ಇರುತ್ತೆ. ಈಗ ಲೈಫ್ ಸ್ಟೈಲ್ ನಿಮ್ಗೆ ಅದ್ ನಾವ್ ಏನ್ ಮಾಡಿದ್ರೆ, ಈಗ ನನ್ನನ್ನೇ ತಗೊಂಡ್ರೆ ಈಗ ಮತ್ತು ನನಗೆ ರೊಟ್ಟಿ ಬೇಕು ಮತ್ತು ಚಪಾತಿ ಬೇಕು ಮತ್ತು ಯಾರು ಬಂದ್ರೆ ಹೇ ಅಂತ ಮಾತಾಡಿಸ್ತೀನಿ. ನನ್ ಸ್ವಲ್ಪ ಸುಮ್ನಿರ್ಬೇಕು ಅಂದ್ಕೊಂಡ್ರೆ ನನ್ ಕೈಲಿ ಆಗಲ್ಲ. ಈಗ ಬೇಸಿಕ್ ನೇಚರ್ ನೀವ್ ಹೇಳ್ದಂಗ ಅದ್ ಬದ್ಲಾಗಕ್ ಸಾಧ್ಯನೇ ಇಲ್ಲ. ಸ್ವಲ್ಪ ತಿಂಗ್ ಕೂತ್ಕೊತೇನೆ, ಇನ್ನೊಂದ್ ಸ್ವಲ್ಪ ಹಿಂಗ್ ಹೋಗ್ತೀನಿ. ಅದೇ ಹೇಳ್ತೀನಿ, ಮುಂಚೆ ಚಾನ್ಸ್ ಇಲ್ಲ ಬದ್ಲಾಗೋದಕ್ಕೆ. ಅದನ್ನ ಹೊರತಾಗಿ ಕೆಲವು ವಿಷಯಗಳು ಈ ಥಿಂಕಿಂಗ್ ಅಂತಾರಲ್ಲ, ಈಗ ನೋಡಿ, ಈಗ ನಾವ್ ಅದನ್ನೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದಕ್ಕಿಂತ ಮಾತಾಡ್ತಾ ಇದ್ವಿ ಮುಂಚೆ. ಹಿಂದೆ ನಮ್ಮ ತಾಯಿಗಳನ್ನ ನಾವು ಟ್ರೀಟ್ ಮಾಡ್ತಿದ್ದನ್ನ ಹೆಂಗ್ ನೋಡಿದ್ವಿ, ಆದ್ರೆ ಈಗ ನೀವ್ ಅದನ್ನ ಮಾಡಲ್ಲ. ನಿಮಗೂ ಬಹುಶಃ ಅವಾಗ ಹಂಗೆ ಇರ್ತಿತ್ತೇನೋ. ಈಗ ಹೆಣ್ಮಕ್ಳು ಅಂದ್ರೇನೆ ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು, ವಾಟ್ ಎವರ್. ಅದು ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತಿರೋದು. ಬಟ್ ಇವಾಗ ನಿಮ್ ಥಿಂಕಿಂಗ್ ಡೆಫಿನೆಟ್ಲಿ ಚೇಂಜ್ ಆಗಿರುತ್ತೆ. ಇಲ್ಲಪ್ಪ ನನ್ನ ಹೆಂಡ್ತಿಗೂ ಸೊ ಈ ಪ್ರೋಸೆಸ್ ಅಲ್ಲಿ ನಾವು ಬೆಳೆಯೋದ್ರ ಜೊತೆಗೆ ನಮ್ಮ ಆಲೋಚನೆಗಳು, ನಾವು ಜೀವನ ನೋಡೋ ರೀತಿನೂ ಬದಲಾಗ್ಬಿಟ್ಟಿರುತ್ತೆ. ಇಂಥ ವಿಷಯಗಳ ಬಗ್ಗೆ ಮಾತಾಡೋದಾದ್ರೆ ಹಂಗ ಆ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ನಾ ಹೇಳಿದ್ದೆ ಮೇಡಮ್, ಪರ್ಸನಲ್ ನಮ್ಮ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ತುಂಬಾ ಕಡಿಮೆ ಇತ್ತು. ಯಾವಾಗ ನನ್ನ ಒಂದು ಮನೇಲಿ ಬಿಟ್ರು ಓದು ಅಂತ, SLC ವರೆಗೂ ನಮ್ಮ ಊರಲ್ಲಿ ಓದ್ದೆ. ಒಂದು ಊರಲ್ಲಿ ಬಿಟ್ರು, ದಾವಣಗೆರೆಯಲ್ಲಿ ಬಿಟ್ರು. ನಾನು ದಾವಣಗೆರೆಯಲ್ಲಿ 4 ವರ್ಷ ಇದ್ದೆ ನಾನು. ಓಕೆನಾ, ದಾವಣಗೆರೆ ಹತ್ರ ಒಂದು ಕುಂದವಾಡ ಅಂತ ಒಂದು ಕುಂದವಾಡ ಕೆರೆ, ಓಕೆನಾ, ಅಲ್ಲಿ ಬಿಟ್ರು. ಮನೇಲಿ ಇದ್ದೆ, ನಮ್ಮ ಅತ್ತೆ ಮನೇನದು. ನಮ್ಮ ಅತ್ತೆ ಮನೇಲಿ ಇದ್ದೆ, ಓದು ಅಂತ. ನಂಗೆ ಸ್ವಲ್ಪ ಅಡ್ಜಸ್ಟ್ ಆಗ್ಲಿಲ್ಲ. ಇದ್ದೆ ಅವ್ರ ಮನೇಲಿ, ಅಡ್ಜಸ್ಟ್ ಆಗ್ಲಿಲ್ಲ. ನಾನು ಇಲ್ಲ ಬರ್ತೀನಿ, ಬೇರೆ ಕಡೆ ಇರ್ತೀನಿ ಅಂತ. ನಮ್ಮ ಮನೇಲಿ ಇಲ್ಲ, ಅವ್ರ ಮನೇಲಿ ಇರೋ ಓದು, ಅವ್ರು ಮಾಡ್ತಿದಾರಲ್ಲ ನಿಂಗೆ, ಇಲ್ಲ ಹಂಗ ಅಡ್ಜಸ್ಟ್ ಆಗ್ತಿಲ್ಲ ಅಂತ. ನಾನು ಇಲ್ಲ ನೀವ್ ಮಾಡ್ಬೇಕು, ಇಲ್ಲ ಅಂದ್ರೆ ನೀವ್ ಮನೆಗೆ ಬರ್ಬೇಡ ಅಂತ ಅಂದ್ಬಿಟ್ರು. ಅವತ್ತಿಂದ 4 ವರ್ಷ ನಮ್ಮ ಊರಿಗೆ ಹೋಗಿಲ್ಲ ನಾನು. 4 ವರ್ಷ ನನ್ನ ಫ್ಯಾಮಿಲಿ ಮಾತಾಡ್ಸಿಲ್ಲ, ನಮ್ಮ ಅಪ್ಪಾಜಿ ಮಾತಾಡ್ಸಿಲ್ಲ. ಅದೇ ಅಂದ್ರೆ ತುಂಬಾ ನನ್ಗೆ ಇವಾಗ ನನ್ಗೆ ತುಂಬಾ ಇದಾಗ್ತಿರೋದು. ಅಂದ್ರೆ ಫ್ಯಾಮಿಲಿ ಅಂದ್ರೆ ಅಪ್ಪಾಜಿ ಅಮ್ಮ ಅಂದ್ರೆ ಹಿಂಗೆ ಇದು ಇಲ್ಲ, ನಾನು ಅವ್ರನ್ನ ಸಾಯೋವರೆಗೂ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅವ್ರನ್ನ ಅಂತ. 4 ವರ್ಷ ಮಾತೇ ಆಡಿಲ್ಲ, ಊರಿಗೂ ಹೋಗಿಲ್ಲ, ಏನಿಲ್ಲ. ಯಾವ್ದೋ ಒಂದು ಹಾಸ್ಟೆಲ್ ಅಲ್ಲಿ ಇದ್ದು, ಅದಾದ್ಮೇಲೆ ಒಂದು ಬೇಕರಿಗೆ ಸೇರ್ಕೊಂಡು, ಅದು ಎಲ್ಲರದ್ದು ಲೈಫಲ್ಲಿ ಇದ್ದೇ ಕೆಲಸ ಮಾಡಿದ್ದು. ಅದಾದ್ಮೇಲೆ ಕಂಪ್ಲೀಟ್ ನನ್ನ ಜೀವನ ಫುಲ್ ಚೇಂಜ್ ಆಗಿದ್ದು ಹೋಟೆಲಲ್ಲಿ. ದಾವಣಗೆರೆಯಲ್ಲಿ ಚೇತನ್ ಹೋಟ್ಲ್ ಹತ್ರ ಒಂದು ಪಂಚಮಿ ಅಂತ ಹೋಟೆಲ್ ಇದೆ. ಆ ಹೋಟ್ಲಲ್ಲೇ ನಾನು ಸರ್ವರ್ ಆಗಿ ಕೆಲಸ ಮಾಡಿದ್ದು. ಅದ್ರ ಎದುರುಗಡೆ ಒಂದು ಬೇಕರಿ ಇತ್ತು, ಕಾವೇರಿ ಬೇಕರಿ ಅಂತ. ಕಾವೇರಿ ಬೇಕರಿ, ಅಯ್ಯೋ ಕಾವೇರಿ ಬೇಕರಿ ಗೊತ್ತು ಹೇಳಿ. ಕಸ ಗುಡ್ಸೋದು, ಪಾತ್ರೆ ತೊಳೆಯೋದು, ಬಾಕ್ಸ್ ಎಲ್ಲ ರೆಡಿ ಮಾಡೋದು, ಆ ಕೆಲಸ ಮಾಡ್ಕೊಂಡಿದ್ದೆ. ಎದುರುಗಡೆ ಹೋಗಿ ರಸಂ ತರ್ತಿದ್ದು ಆ ಹೋಟ್ಲಿಗೆ ಹೋಗಿ, ಮಧ್ಯಾಹ್ನ ಊಟಕ್ಕೆ ಅನ್ನ ಮಾಡ್ಬಿಟ್ಟು ರಸಂ ತರಕ್ ಹೋಗೋದು. ಹಂಗೆ ಓಡಾಡ್ತಾ ಅಲ್ಲಿ ಒಂದು ಸಮಸ್ಯೆ ಆಯ್ತು. ಆ ಬೇಕರಿಲಿ ನಂಗೆ ಪೇಮೆಂಟ್ ಚೆನ್ನಾಗಿ ಕೊಟ್ಟಿಲ್ಲ ಅಂತ ನಂಗೆ ಸ್ವಲ್ಪ ಸಿಕ್ಕಾಪಟ್ಟೆ ಸಿಟ್ಟು ಮೇಡಮ್. ನಂಗೆ ನಾನ್ ತಪ್ಪು ಮಾಡಿದ್ರೆ ಬೈಸ್ಕೊಂತೀನಿ, ನೋಡಿರೋ ನನ್ ಕಡೆಯಿಂದ ತಪ್ಪಾಗಿಲ್ಲ ಅಂದ್ರೆ ನೀವು ನನ್ಗೆ ತಪ್ಪು ಅಂತಂದ್ರೆ ಯಾರಿಗೂ ಸಿಕ್ಕಾಪಟ್ಟೆ ಕೋಪ ನಂಗೆ. ಹಂಗಾಗಿ ಅಲ್ಲಿ ಬಿಟ್ಟು ಸ್ಯಾಲ್ರಿ ಕಮ್ಮಿ ಕೊಟ್ರಂತ ಬಿಟ್ಬಿಟ್ಟೆ. ಎದುರುಗಡೆ ಇರೋರು ದಿನಾ ನೋಡ್ತಾ ಇದ್ರು, ಓನರ್ ನಂಗೆ ಬೈಯೋದು, ನಾನು ಬೈಸ್ಕೊಂಡಿರೋದು ಬೇಡ ನೀನ್ ಇಲ್ಲಿಗೆ ಬಂದ್ಬಿಡು ಅಂತ. ಹಿಂಗೆ ಸರ್ ನಂಗೆ ಓದಕ್ ಒಂಚೂರು ಇಂಟ್ರೆಸ್ಟ್ ಇಲ್ಲ, ಹಿಂಗೆ ಕಾಲೇಜ್ ಇದೆ, ನಾನು ಕಾಲೇಜ್ಗೂ ಹೋಗಿಲ್ಲ, ಹಿಂಗಿಲ್ಲ ಇಂಟ್ರೆಸ್ಟ್ ಇಲ್ಲ, ನಾನು ಇಲ್ಲೇ ಸೇರ್ಕೊಂತೀನಿ ಅಂತ. ಅಲ್ಲಿ ಸೇರ್ಕೊಂಡೆ, ಹೋಟ್ಲಲ್ಲಿ ಸರ್ವರ್ ಕೆಲಸ ಮಾಡಿದೆ, ಅದೆಲ್ಲ ಆಯ್ತು. ಒಂದು 2-3 ವರ್ಷ ನಾನು
ಅಲ್ಲೇ ಇದು ಮಾಡಿದೆ. ಹ್ಮ್. ಅದಾದ್ಮೇಲೆ ಒಂದಿನ ನಂಗೆ ಮನೆಗೆ ಫೋನ್ ಮಾಡ್ಬೇಕು ಅಂದ್ಬಿಟ್ಟಿದ್ರಲ್ಲ ಎದುರುಗಡೆ, ಬರ್ಬೇಡ ನೀನು ಅಂತ. ಆಮೇಲೆ 16 ಏಜು, ಆ ಏಜ್ ಸಿಟ್ಟು ಬರ್ತಿತ್ತು, ಹೌದೌದು. ಬರ್ಬೇಡ ಅಂದ್ಬಿಟ್ರಲ್ಲ. ನಾನು ಫೋನು ಮಾಡಲಿಲ್ಲ, ಏನು ಮಾಡಲಿಲ್ಲ. ಅದಾದ್ಮೇಲೆ ಕಂಪ್ಲೀಟ್ ಮತ್ತೆ ಥಿಯೇಟ್ರಿಗೆ ಸೇರ್ಕೊಂಡು ನಾನು ಆಕ್ಟಿಂಗ್ ಅಂತಿದ್ನಲ್ಲ, ಬೇಡ ಅದು ನೋಡಿ ಅದು ಹೆಂಗೆ ಯೂನಿವರ್ಸಲ್ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಆಸೆ ಇದ್ದದ್ದು ಅದು, ಬಟ್ ನಾ ಮಾಡ್ಕೊಂಬಂದಿದ್ದು ಇದು ವಾಪಸ್ ನನ್ನ ಅಲ್ಲಿ ಕರ್ಕೊಂಬಂತು. ಒಬ್ರು ಸತ್ಯಪ್ಪ ಅಂತ ಒಂದು ಅಜ್ಜ, ತುಂಬಾ ಹಠ, ನಾನು ತುಂಬಾ ತರಲೆ ಆ ಥರ ಇದ್ದವನು. ಏನು ನನಗೆ ಈ ಥರ ಇಂಟ್ರೆಸ್ಟ್ ಇತ್ತು, ಎಲ್ಲೋ ಬಂದ್ಬಿಟ್ಟು ಏನೇನೋ ಮಾಡ್ತಿದ್ದೀನಿ, ಮನೆಯವರಿಲ್ಲ ಏನಿಲ್ಲ, ಈ ಥರ ಪರಿಸ್ಥಿತಿ ಬಂದ್ಬಿಡ್ತಲ್ಲ ಅಂತ. ಆದರೂ ಒಂದಿತ್ತು, ಇಲ್ಲ ನಾನು ಏನೋ ಒಂದು ಮಾಡ್ತೀನಿ ಅಂತ. ಅವಾಗ ಏನು ಮಾಡ್ತೀನಿ ನೀನು? ಇಲ್ಲ ನಂಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಇಂಟ್ರೆಸ್ಟು, ಎಲ್ಲಿಗೆ ಹೋಗ್ಬೇಕೇನು ಏನೂ ಗೊತ್ತಿಲ್ಲ ಅಂದಾಗ ನನ್ನ ಜೊತೆ ಕೆಲಸ ಮಾಡ್ತಿದ್ದ ಸರ್ವರ್ ಅಂದ್ರೆ ತುಂಬ ದೊಡ್ಡವರು ಏಜಲ್ಲಿ, ತಾತಪ್ಪ ಅಂತ ಸತ್ಯಪ್ಪ ಅಂತ ಕರಿತೀವಿ, ಅವ್ರು ನನ್ನ ಸಾಣೆಹಳ್ಳಿ ಅಂತ ಒಂದು ಥಿಯೇಟ್ರ್ ಸ್ಕೂಲ್ಗೆ ಕಳಿಸಿದ್ರು. ಅಲ್ಲಿಂದ ಅಲ್ಲಿ 3 ವರ್ಷ ಆ್ಯಕ್ಟಿಂಗ್ ಡಿಪ್ಲೊಮಾ ಕೋರ್ಸ್ ಮಾಡಿ ಅದಾದಮೇಲೆ ಇಲ್ಲಿ ಬಂದಮೇಲೆ ಹೋಗ್ತಾ ಗೊತ್ತಾಯಿದ್ದು, ಊರಿಗೆ ಬಂದಮೇಲೆ ಮಂಜಾನೆ ಹೇಳಿದ್ನಲ್ಲ ನಾಟಕ ಮಾಡ್ತಿದ್ದಾನೆ ಅದು ಇದು ಅಂತ, ಊರಲ್ಲೆಲ್ಲ ಒಂದಷ್ಟು ಇರ್ತಿತ್ತು. ಊರಿಗೆ ಅವಾಗಲೂ ಹೋಗಿಲ್ಲ ನಾನು ಮತ್ತೆ ಊರಿಗೆ. ಅದಾದ್ಮೇಲೆ ಬರ್ತಾ ಫ್ಯಾಮಿಲಿ ತುಂಬಾ ನನಗೆ ನಾನೇನೋ ಒಂದು ಕಳ್ಕೊಂತಿದ್ದೀನಿ. ಆಕ್ಚುಲಿ ನೀವ್ ಹೇಳಿದ್ದು ಈಗ ಪ್ರಪಂಚ ಎಷ್ಟೇ ಹೊಗಳಿದ್ರು ತೆಗಳಿದ್ರು ಒಂದ್ 10 ನಿಮಿಷ ನಮ್ ತಲೆಯಲ್ಲಿ ಇರ್ಬೋದು, ಆದ್ರೆ ಫ್ಯಾಮಿಲಿ ಹಂಗಲ್ವಲ್ಲ. ನಮ್ಮವ್ರು ನಮ್ಮನ್ನ ಹೊಗಳ್ದಾಗ ಸಿಗೋ ಅಂತ ಸಂತೋಷ. ಈಗ ನನಗೆ ನನ್ ಗಂಡ ತುಂಬಾ ಚೆನ್ನಾಗ್ ಕಾಣಿಸ್ತಿದ್ಯಾ ಅಥವಾ ನಮ್ ತಾಯಿ ಪುಟ ಎಷ್ಟು ಚಂದ ಅಂತ ಅಂದ್ರೆ ಸಿಕ್ಕಾಬಡೆ ಖುಷಿ ಆಗುತ್ತೆ. ಅದನ್ನೇ ನನ್ ತಲೆಯಲ್ಲಿ ನಿಜ ಅಂತ ನಂಬೋದು. ಹೊರಗಡೆ ಇರೋರು ಏನ್ ಹೇಳಿದ್ರು ಓಕೆ, ಒಬ್ರು ಹೂ ಅಂತಾರೆ, ಒಬ್ರು ಓಕೆ ಅಂತಾರೆ. ಅವ್ರವ್ರ ದೃಷ್ಟಿಕೋನದಲ್ಲಿ ಅವ್ರವ್ರಿಗೆ ಎಷ್ಟು ಲಾಭ ನಷ್ಟದ ಯೋಚನೆ ಮೇಲೆ ನಮ್ಮನ್ನ ಅಳಿತಾರೆ. ಅಂದ್ರೆ ಅದೇ ನಾನು ಹೇಳ್ದಂಗೆ ನಮ್ಮ ಮೂಲ ರೂಟ್ಸ್ಗಳು ಬದಲಾಗಲ್ಲ, ಕೆಲವೊಂದು ಬಿಹೇವಿಯರ್ಸ್. ಕೆಲವ್ರದ್ದು ಅದನ್ನು ಅವ್ರು ಚೇಂಜ್ ಮಾಡ್ಕೊಂಡಿರ್ತಾರೆ. ಈಗ ನಮ್ದು ಊಟನೋ ಅಥವಾ ನಮ್ ಬಿಹೇವಿಯರ್ಸೋ, ನಾವು ಒಬ್ರನ್ನ ಮಾತಾಡ್ಸೋ ರೀತಿ, ಗೌರವ ಅದೆಲ್ಲ ಹಂಗೆ ಇರತ್ತೆ. ಈ ತರ ಆಲೋಚನೆಗಳಿಗೆ ನೋಡಿ ನಿಮ್ಗೆ ಇಲ್ಲಿಗೆ ಬಂದ್ಮೇಲೆ ಅನ್ಸಿದೆ ಸಂಬಂಧಗಳು ಎಷ್ಟು ಇಂಪಾರ್ಟೆಂಟ್ ಅಲ್ವಾ ಅಂತ. ಈಗ ಹೇಳ್ತೀನಲ್ಲ, ನಾನು ಊರಿಗೆ ಹೋಗ್ತಿದ್ದವನು, ಒಂದು ಮಜಾ ಬರ್ತಾ ಇಲ್ಲ ಇಲ್ದಾಗ್ಲೆಲ್ಲ, ಶಿವ ಯಾವಾಗ ಊರಿಗೆ ಹೋಗ್ತೀಯೋ ನೀನು, ಒಂದಿನ ಕಾಲ್ ಮಾಡಿದ್ ನೋಡಿಲ್ಲ ಏನಿಲ್ಲ ಅಂತ. ಬಟ್ ಈಗ ತಿಂಗಳಿಗೆ ಒಂದು 3-4 ಸಲ ಹೋಗಿ ಬರ್ತೀನಿ ನಾನು. ನನ್ಗೆ ಅದು ತಡ್ಕೊಳಕ್ಕೆ ಆಗಲ್ಲ, ಹೋಗ್ಬೇಕು. ಅದ್ ಹಂಗೆ ಅಲ್ಲ, ಈಗ ನಾನು ಅದನ್ನೇ ಹೇಳ್ತಿದ್ನಲ್ಲ, ಈಗ ನಮ್ಗೂನು ನಮ್ ಕಾಲೇಜು ಅಥವಾ ಎಲ್ಲೋ ನಾವು ಓಡಾಡಿದ್ದು, ನಾವು ಕ್ಷಣಗಳನ್ನ ಕಳ್ದಿದ್ ಜಾಗಕ್ಕೆ ಈಗ ಹೋದ್ರೆ ಗೊತ್ತಿಲ್ಲ ಒಂಥರ ಇದೆಲ್ಲ ಭಾರ ಅನ್ಸತ್ತೆ, ಕಣ್ಣಲ್ಲಿ ಏನೋ ಒಂಥರ ನೀರ್ ಬರುತ್ತೆ. ಅದೇನೋ ಒಂಥರ ಅಯ್ಯೋ ಇಲ್ಲಿ ಹಿಂಗೆಲ್ಲ ನಾವ್ ಇದ್ವಲ್ಲ, ಇಲ್ಲಿ ಓದಿದ್ವಲ್ಲ, ಇಷ್ಟೆಲ್ಲ ನಮ್ ಫ್ರೆಂಡ್ಸ್ ಇದ್ರಲ್ಲ, ಏನೋ ಒಂಥರ ಆ ಭಾವನೆಗಳೇ ಚಂದ. ಧಾರವಾಡದಲ್ಲಿ ಇರೋ ರೂಮ್ ಮೇಡಮ್ ಹೆಂಗಪ್ಪ ಹಾಳು ಅಂದ್ರೆ ದೇವ್ದ ರೂಮ್ ಆದಂಗ ಆಗಿದೆ ಈಗ ಅದು. ನಾನು ಇದ್ದಿದ್ ರೂಮ್, ಯಾಕಂದ್ರೆ ಸಿಂಗಲ್ ರೂಮ್ ಅಲ್ಲಿ ಇದ್ದಿದ್, ನಾ ಒಬ್ಬನೇ ಇದ್ದಿದ್ದಲ್ಲಿ. ಇವಾಗ ಅದ್ ನೋಡ್ಬಿಟ್ರೆ ನನ್ಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಅಯ್ಯೋ ನಾನು ಇಲ್ಲಿ 5-6 ವರ್ಷ ಇದೆ, ನಾ ಒಬ್ಬನೇ ಇದ್ನಾ ಅಂತ ಹಂಗಾಗ್ಬಿಟ್ಟಿದೆ. ಆಮೇಲೆ ಕೆಲವೊಂದು ಆಲೋಚನೆಗಳು ಚೇಂಜ್ ಅಂತ ಕೇಳಿದ್ರಲ್ಲ, ನಮ್ದು ಆ ಕಡೆ ಒಂದು ಮೆಂಟಾಲಿಟಿ ಇರುತ್ತೆ, ಒಂದ್ ಕೂಡಲೇ ರಾಂಗ್ ಆಗೇ ತಿಳ್ಕೊಂಡಿರ್ತೀವಿ, ಒಂಥರ ಫಸ್ಟಿಗೆ ರಾಂಗ್ ಆಗಿರುತ್ತೆ. ಇವಾಗ ನೋಡಿ ಬೆಳಗ್ಗೆ ಒಂದ್ ಮೆಸೇಜ್ ಕಳ್ಸಿದ್ರಿ, ಅಯ್ಯೋ ಅದೇನಾಗಿದೆ ಗೊತ್ತಾ, ಆಕ್ಚುಲಿ ನನಗೆ ಇವ್ರು ನಿಮ್ ಟೀಮ್ ಅವರು ETA ಅಂತ ನನಗೆ ಗೊತ್ತಾಯ್ತು. ಓಕೆ, ಎಸ್ಟಿಮೇಟೆಡ್ ಟೈಮ್ ಆಫ್ ಅರೈವಲ್ ನಂಗೆ ಗೊತ್ತಾಗ್ತಿತ್ತು. ಇವ್ರು ಮೇಡಮ್ ಅವ್ರು ಏನೋ ETA ಅಂತ ಕಳ್ಸವ್ರೆ, ನಾನು ಇಡ್ಲಿನೋ ವಡೆನೋ ಅಂತ. ನಾನು ಇನ್ನೂ ಓಪನ್ ಮಾಡಿಲ್ಲ ಮೇಡಮ್. ಆ ಮೆಸೇಜ್ ಬಂದ ತಕ್ಷಣ ಓಪನ್ ಮಾಡಿಲ್ಲ ನಾನು. ಅದನ್ನ ನೋಡಿ ಒಂದ್ 5 ನಿಮಿಷ ಯೋಚನೆ ಮಾಡಿದೆ, ಏನ್ ಹೇಳೋಣ ಪಾಪ ಅವ್ರು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಇದ್ ಮಾಡಿರ್ತಾರೆ, ಇಡ್ಲಿ ಹೇಳ್ಬಿಡಣ ಇಡ್ಲಿ ಹೇಳ್ಬಿಡಣ ಅಂತ ಅನ್ಕೊಂಡು ಸ್ನಾನಕ್ಕೆ ಹೋದೆ. ಆಮೇಲೆ ಯೋಚನೆ ಮಾಡಿದೆ, ನಮ್ ತಾಯಣಗ ಅದು ತಿಂಡಿ ಕೇಳಿರಲ್ಲ, ಬೇಡ ಅದನ್ನ ಬೇಕಾದ್ರೆ ಗೂಗಲ್ ಎಲ್ಲ ಹೊಡೆದು ಏನಾದ್ರು ನೋಡೋಣ. ನಾನೇನ್ ಮಾಡಿದೆ ಗೊತ್ತಾ, ಮೆಸೇಜ್ ಬಂತು, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೆ, ಮೆಸೇಜ್ ನೋಡ್ದೆ, ನೋಡ್ಬಿಟ್ಟು ನೋಡ್ದಾಗ ಅನ್ಕೊಂಡೆ ಇವರು ಸರ್ ಗುಡ್ ಮಾರ್ನಿಂಗ್ ಸರ್, ಆಮೇಲೆ ವಾಟ್ ಏನದು ವಾಟ್ ಇಸ್ ಯುವರ್ ETA ಅಂತ ಅಷ್ಟು ಹಾಕಿದ್ದು. ಆಮೇಲೆ ನಾನ್ ಅನ್ಕೊಂಡೆ ಇವ್ರು ಈಟ್ ಸ್ಪೆಲ್ಲಿಂಗ್ ನ EAT ನ ಸ್ಪೆಲ್ಲಿಂಗ್ ಮಿಸ್ಟೇಕ್, ಆಮೇಲೆ ಮೇಲ್ಗಡೆ ಕರೆಕ್ಟ್ ಆಗಿದೆ, ಕೆಳಗಡೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡೋಂತವ್ರು ಏನಲ್ಲ ಇವ್ರು. ನಾವ್ ಇಂಗ್ಲಿಷ್ ಅಲ್ಲಿ ಕಳಿಸ್ತಿರ್ತಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡುವಂತವ್ರು ಏನಲ್ಲ, ಅಷ್ಟೇನ್ ದಡ್ರಲ್ಲ. ನಾ ದಡ್ರ ಯಾವ್ದಕ್ಕೊಂದ್ಸರಿ ಸ್ನಾನಕ್ ಮುಂಚೆ ಗೂಗಲ್ ಮಾಡ್ಬಿಡ, ನಾನು ಆ ಮೆಸೇಜ್ ಓಪನ್ ಮಾಡಿಲ್ಲ. ಗೊತ್ತಾ, ವಾಟ್ ಇಸ್ ಫುಲ್ ಫಾರ್ಮ್ ಆಫ್ ETA. ಆಮೇಲೆ ವಾಟ್ ಟೈಮ್ ಅರೈವಲ್ ಅಂತ ತೋರಿಸ್ತಾ ಇವ್ರು ನನ್ ಕೇಳಿದ್ರು, UTA ಅಂತ ಹಾಕ್ಬಿಟ್ಟವ್ರು ಕಾಲಲ್ಲಿ, UTA ಅಂತ ಹಾಕ್ಬಿಟ್ಟವ್ರು ಕಣೋ, ಅದೇ ಅಣ್ಣ ಟೈಮ್ ಆಫ್ ಅರೈವಲ್ ಅಣ್ಣ ಅಂತ. ಇವ್ರು ಚಿಲ್ಲರ್ ಅಣ್ಣ, ಹೌದು ಕಣೋ ಅದು ಎಸ್ಟಿಮೇಟ್ ಟೈಮ್ ಆಫ್ ಚಿಲ್ಲರ್, ನಂಗೆ ಹೆಂಗ್ ಗೊತ್ತು, ಚಿಲ್ಲರ್ ನಂಗೆ ಗೊತ್ತಿಲ್ಲ. ಇಲ್ಲ ಕಣ, ನಾನು ಗೂಗಲ್ ಮಾಡಿದೆ ಬೆಳಿಗ್ಗೆ.
ನಾನೇನಾದ್ರೂ ಮಿಸ್ ಆಗ್ಬಿಟ್ಟು ಮೇಡಮ್ ಇಡ್ಲಿನೇ ತಿಂತೀನಿ ನಾನು ಅಂತ ಹಾಕ್ಬಿಟ್ಟಿದ್ರೆ ಅಯ್ಯಯ್ಯೋ ಇವ್ರು ಇಷ್ಟ ಆಡ್ಕೊಳ್ಳೋರು ಸದ್ಯ ಕಾರಲ್ಲೇ ಅದು ಬಚಾವಾಯ್ತು. ಆಗ್ತಿರುತ್ತೆ. ಈ ವಿಷಯಗಳಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಆಗಿಲ್ಲ, ಆಗಿಲ್ಲ. ಆಗದು ಬೇಡ. ಇದು ಇದ್ರಲ್ಲೇ ಮಜಾ ಇದೆ ಒಂಥರ. ಏನ್ ಗೊತ್ತಾ, ಸ್ವಲ್ಪ ಇನ್ನಸೆನ್ಸ್, ಹಾ. ಅದು ದಡ್ಡತನ ಅಂತ ಅಲ್ಲ, ಅದು Innocence, ಇನ್ನಸೆನ್ಸ್. ದೇರ್ ಇಸ್ ಅ ದಡ್ಡತನ ಡಿಫರೆನ್ಸ್. ಆಗಕ್ಕಾಗಲ್ಲ ಅದನ್ನ. ಅದು ಚಂದ. ಅದು ಹಂಗಿದ್ರೇನೆ ನನಗೂ ಎಷ್ಟು ಸುಮಾರು ನನಗ್ ಈಗ್ಲೂ ಗೊತ್ತಾಗಲ್ಲ ಏನು ಏನಂಗಂದ್ರೆ ಅಂತ ಎಷ್ಟೋ ವಿಷಯ ನಮ್ಗೆ ಗೊತ್ತಾಗಲ್ಲ. ಈಗಲೂ ಹೋಟೆಲ್ ಹೋದ್ರೆ ಮೇಡಮ್ ಯಾವ್ದು ಬದಲಾವಣೆ ಅಂದ್ರೆ ಏನು ಅನ್ಕೊಂಡಿದ್ದೆ ನನಗೆ ಆಮೇಲೆ ಗೊತ್ತಾಗಿದೆ as soon as possible. ASAP ಅಂದ್ರೆ ಏನದು ಸುಮ್ರಪ್ಪ ಏನ್ ಗೊತ್ತಿಲ್ಲ. ಅಂತ ಹಾಕ್ತಾರೆ, ಅದು as soon as possible. ಚಂದ ಅದು ಆಮೇಲೆ ಒಂಥರ. ನನ್ಗೆ ಈಗಲೂ ಹೋಟೆಲ್ಗೆ ಹೋದ್ರೆ ಆರ್ಡರ್ ಮಾಡಕ್ಕಾಗಲ್ಲ. ನಾವು ಮಾಮೂಲಿ ಏನಿದೆ ಅನ್ನ ಸಾಂಬಾರು ರೊಟ್ಟಿ ಸೇಮ್ ಗೊತ್ತಾ ಮಂಜು, ಇಷ್ಟ್ರಲ್ಲೇ ನಾನು ಸದ್ಯ ನಮ್ಮ ಯಜಮಾನ್ ಸಿಕ್ಕಾಬಡೆ ಫುಡಿ ಆಯ್ತಾ, ಅಂದ್ರೆ ಚಂದ ಎಲ್ಲ ಆರ್ಡರ್ ಮಾಡಕ್ ಗೊತ್ತು. ಹಂಗಾಗಿ ನನ್ ಬಚಾವ್. ಇಲ್ಲಾಂದ್ರೆ ಮತ್ತೆ ಚಪಾತಿ ಬೆಂಡೆಕಾಯಿ ಪಲ್ಯ. ಅನ್ನ ಸಾಂಬಾರು ಪಲ್ಯ ಚಟ್ನಿ ಅಲ್ಲಿ ಚಪಾತಿ ಸಿಗುದು, ಎಂತ ಹೋಟ್ಲಿಗೆ ಚಪಾತಿ ಸಿಗುತ್ತಾ, ರೊಟ್ಟಿ ರೊಟ್ಟಿ ಸಿಗುತ್ತಾ, ಸಿಗುತ್ತೆ. ನಾನು ಪಲ್ಯ ಸಿಗುತ್ತಾ. ದೊಡ್ಡ ದೊಡ್ಡ ಹೋಟೆಲ್ ಹುಡ್ಕೊಂಡೇ ಹೋಗಲ್ಲ ಮೇಡಮ್. ಎಲ್ಲೋದ್ರು ಉತ್ತರ ಕರ್ನಾಟಕ ಹೋಟೆಲ್ ಹೌದು, ಅಲ್ಲಿ ಕೆಂಪು ಹೆಸರುಗಳೇ ಓದಕ್ ಒಂಥರ ಹಿಂಸೆ. ಆ ಮೆನು ನೋಡಿದ್ರೆ ಗಾಬರಿ ಆಗ್ಬಿಡುತ್ತೆ. ಅಯ್ಯಪ್ಪ, ನನಗೆ ಈ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಟೇಸ್ಟ್ ಇಲ್ಲ. ನಾವು ಮೂಲ ಟೇಸ್ಟ್ ನೋಡಿರ್ತೀವಿ. ಬರೀ ಚಟ್ನಿ ತಿಂದ್ರೆ ಪಲ್ಯ ತಿಂದ್ರೆ ಬೆಂಡೆಕಾಯಿ ಪಲ್ಯ ರುಚಿ ಏನಂತ ಗೊತ್ತು. ಕೆಲವೊಂದು ಹೋಟೆಲ್ ಬೆಂಡೆಕಾಯಿ ಪಲ್ಯ ತಿಂದ್ರೆ ಏನು ಅನ್ಸೋದೇ ಇಲ್ಲ. ಅದಕ್ಕೆ ಹೇಳ್ತಿರ್ತೀನಿ ನಾನೇ, ಏನು ತಿನ್ನೋದಿಲ್ಲ. ಅದಕ್ಕೆ ಅಂತ ಒಂದು ರುಚಿ ಎಲ್ಲಿ ಇದೆ ನಮ್ ಕಣ. ಹಳ್ಳಿಯಲ್ಲೆಲ್ಲ ಕೆಲ್ಸ ಮಾಡಕ್ ಹೋಗೋರ್ ಜೊತೆಗೆ ಹೋದ್ರೆ, ನಾನಂತರೂ ಸುಮಾರು ಸಲ ತಿಂದಿದ್ದೀನಿ. ಒಂದು ಈರುಳ್ಳಿ, ಆಮೇಲೆ ಒಂದ್ ಮೆಣಸಿನ್ಕಾಯಿ, ಒಂದ್ ಸ್ವಲ್ಪ ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಏನ್ರ ಖಾರ ಪುಡಿ ಇದ್ರೆ ಖಾರ ಪುಡಿ ಹಾಕಿ ಹಿಂಗ್ ಜಜ್ಜಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಕಿವುಚ್ಬಿಟ್ರೆ ಆಕ್ಚುಲಿ ಒಂದ್ ಟೊಮೆಟೊ ಅದು ವಾವ್. ಅದು ಹಿಂಡ್ ಬಿಟ್ರೆ ಮುಗಿದಾಯ್ತು. ಎಷ್ಟು ಚೆನ್ನಾಗಿ ಅದಕ್ಕೊಂದ್ ಮೊಸರನ್ ಸ್ವಲ್ಪ ಹಾಕೊಂಡ್ಬಿಟ್ರೆ ನಾನ್ ಅನ್ಕೋತೀನಿ ಇವರೆಲ್ಲ ದೊಡ್ಡ ದೊಡ್ಡ ಹೋಟೆಲ್ ಅಲ್ಲಿ ಏನ್ ಮಾಡ್ತಿರ್ತಾರೆ, ಮೋಸ್ಟ್ಲಿ ಅದಕ್ಕೊಂದು ಬೆಂಡೆಕಾಯಿಗೆ ಒಂದು ರುಚಿ ಇರಿದೆ ಗೊತ್ತಾ, ಅದನ್ನೆಲ್ಲ ವಾಪಸ್ ತೆಗೆದ್ಬಿಟ್ಟು ಆ ರುಚಿ ತೆಗೆದ್ಬಿಟ್ಟು ಕೊಡ್ತಾವ್ರೆ ಸುಮಾರು ಸಲ ಹೆಂಗೆ ಅನ್ಸುತ್ತೆ. ಅದ್ರಲ್ಲಿ ಇರೋ ಮೂಲ ಟೇಸ್ಟ್ ಕೂಡ ಇರೋದಿಲ್ಲ. ಹಂಗಾಗ್ಬಿಟ್ಟಿದೆ ತಿನ್ನಕ್ಕೆ. ಇನ್ನೆಲ್ಲಿ ತಿನ್ನೋಣ. ಈಗ ಕಲಾವಿದ್ರು ಬದುಕು ಅಂದ್ರೆ ತುಂಬಾ ಅನ್ಸರ್ಟೆ. ನಮ್ದು ಹೇಳಕ್ಕೆ ಆಗಲ್ಲ, ಯಾವಾಗ ಮೇಲಿರುತ್ತೋ ಯಾವಾಗ ಕೆಳಗಡೆ ಇಳಿಯುತ್ತೋ ಏನಾಗುತ್ತೋ ಗೊತ್ತೇ ಇರಲ್ಲ. ನೀವು ಅದನ್ನ ಅನುಭವಿಸಿದೀರಾ ಜರ್ನಿಯಲ್ಲಿ, ಆಮೇಲೆ ಅನುಭವಿಸಿರೋದನ್ನ ಅವಾಗ ಹೆಂಗ್ ಹ್ಯಾಂಡಲ್ ಮಾಡಿದೀರಾ ಅಂತ. ಯಾಕಂದ್ರೆ ಎಲ್ರ ಬದುಕಲ್ಲೂ ಅಷ್ಟೇ, ಲಾಭ ನಷ್ಟಗಳು ಎಲ್ರ ಬದುಕಲ್ಲೂ ಸಹಜ. ನಷ್ಟ ಆಗದಾಗ ಕುಗ್ಗಬಾರ್ದು, ಲಾಭ ಆದಾಗ ಜಾಸ್ತಿ ಖರ್ಚು ಮಾಡಬಾರ್ದು. ಅದನ್ನ ಹೆಂಗೆ ನೀವು ಮೇಂಟೈನ್ ಮಾಡ್ತೀರಾ ಅಂತ. ಯಾಕಂದ್ರೆ ನಾವು ಸಣ್ಣವರಿದಾಗಿಂದ ಹಂಗೆ ಬೆಳ್ಕೊಂಡ್ ಬಂದ್ಬಿಟ್ಟಿರ್ತೀವಿ ಯೂಶಲಿ. ಸೊ ಆಮೇಲೆ ಆಕ್ಚುಲಿ ಅದಕ್ಕೆ ನಾನ್ ರೆಡಿ ಇದ್ದೀನಿ ಮೇಡಮ್. ಮೊದ್ಲೇ ಬರಕ್ಕಿಂತ ಮುಂಚೆ ಮೈಂಡ್ ಸೆಟ್ ಯೋಚನೆ ಮಾಡಿದ್ದೆ. ಒಂದು ಏನಾದ್ರೂ ಆಗತ್ತೆ, ಆಗಿಲ್ಲ ಅಂದ್ರು ಈಗ ಹಬ್ಬ ಅಂದ್ರೆ ಏನಾಗ್ಬೋದು ಇಷ್ಟ್ರ ಮೇಲೆ. ಈಗವಾಗಿರೋ ಸಿಚುವೇಶನ್ ಯೋಚನೆ ಮಾಡಿದ್ರೆ ಹಬ್ಬ ಅಂದ್ರೆ ಈಗ ನಾನು ಸೋತೆ ಅನ್ಕೋ ಏನಾಗ್ತೀನಿ, ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತೀನಿ. ಆ ವಾಪಸ್ ಅನ್ಭವಿಸ್ಬಿಟ್ಟಿದ್ದೀನಿ 5-6 ವರ್ಷ. ನನ್ಗೆ ಗೊತ್ತು ಅದನ್ನ ಹೆಂಗ್ ಸ್ಟ್ರಗ್ಲಿಂಗ್ ಮಾಡ್ಬೇಕು. ಹಿಂಗಾಗಿ ಅದು ಬೇಜಾರಿಲ್ಲ. ಆಮೇಲೆ ಹೊಸದಾಗಿ ಬರೋರು ಕೇಳ್ತಾರೆ, ಅಕಸ್ಮಾತ್ ನೀವು ಚಾನ್ಸಸ್ ಸಿಗುತ್ತಾ ಸರ್, ಸಿಕ್ಕಿಲ್ಲ ಅಂದ್ರೆ ಶೋ ಮುಗಿದ್ಮೇಲೆ ಸಿನಿಮಾನೇ ಸಿಕ್ಕಿಲ್ಲ ಅಂದ್ರೆ, ಈಗಂತೂ ಯಾವ ಸಿನಿಮಾನು ಹಿಟ್ ಆಗ್ತಿಲ್ವ ಸರ್, ಹೆಂಗ್ ಇರ್ತೀರಾ ಅಂತ ಅಂದಾಗಿಲ್ಲ. ಆಮೇಲೆ ನಾನು ಬೇರೆ ಯಾರನ್ನೋ ನಂಬ್ಕೊಂಡ್ ಬಂದಿಲ್ಲ. ನೀವ್ ಹೇಳ್ದಂಗೆ ನನ್ನ ಜೊತೆ ನಾನ್ ಮಾತಾಡ್ತೀನಿ, ನಾನ್ ನಂಬ್ಕೊಂಡಿದೀನಿ. ಓಕೆ, ನಾನು ಇದನ್ನ ಮಾಡಿಲ್ಲ ಅಂದ್ರೆ ಇನ್ನೊಂದೇನೋ ಮಾಡ್ಕೋತೀನಿ. ನಿನ್ ಮೇಲೆ ನಿನ್ ಕಾನ್ಫಿಡೆನ್ಸ್ ಇದ್ರೆ ಮಾತ್ರ ಇಂಡಸ್ಟ್ರಿಗೆ ಬಾ. ಇಲ್ಲ ಬೇರೆ ಯಾರೋ ನನ್ಗೆ ಚಾನ್ಸ್ ಕೊಡ್ತಾರೆ, ಬೇರೆ ನನ್ನ ಯಾರೋ ಬೆಳೆಸ್ತಾರೆ, ನನ್ನ ಟ್ಯಾಲೆಂಟ್ ಇದೆ ಅಂತ ಅಂದ್ರೆ ಇಲ್ಲ. ನೀನ್ ಬೆಳೆಸ್ಕೊಳ್ಳೋ ಟ್ಯಾಲೆಂಟ್ ಇದ್ರೆ ಮಾತ್ರ ಇಲ್ಲಿ ಇರ್ಬೇಕು. ಆ ಟ್ಯಾಲೆಂಟು, ಆ ಧೈರ್ಯ ಮಾತ್ರ ನಮ್ಮನ್ನ ಗೆದ್ರು ಅಷ್ಟೇ ಸೋತ್ರು ಅಷ್ಟೇ ನಾನೇನೋ ಒಂದು ಸರ್ವೈವ್ ಆಗ್ತೇನೆ ಅನ್ನೋದು ಒಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ನಮ್ಮನ್ನ ತಗೊಂಡು ಹೋಗ್ತಾ ಇದೆ. ಅದಂತೂ ಸತ್ಯ. ನಾವು ಒಟ್ಟಿಗೆ ಇದ್ವಲ್ಲ ಮೇಡಮ್, ಆ ಲಾಕ್ಡೌನ್ ಅಲ್ಲಿ ಮೋಸ್ಟ್ಲಿ ಇದು ಎಲ್ಲರಿಗೂ ಸಮಸ್ಯೆ ಆಗಿರುತ್ತೆ. ಹಂಗೆ ನಮಗೂ ಆಯ್ತು. ಆದಾಗ ನಾವು ಬಂಡೀಪುರ ಕಾಡಲ್ಲಿ ಇದ್ವಿ. ನಾವು ಕಾಡಲ್ಲಿದ್ದಾಗ ಓನರು ಹಿಂಗೆ ಮತ್ತೆ ಬಾಡಿಗೆ ಕಟ್ಟಿಲ್ಲ, ಮತ್ತೆ ಹೆಂಗೆ ಏನು ಅಂತ ನಾವು ಒಂದೇ ಡಿಸೈಡ್ ಮಾಡಿದ್ವಿ, ಅಣ್ಣ ಇನ್ನಾಗಲ್ಲ, ಇದು ಇನ್ನು ವರ್ಷಗಟ್ಲೆ ಆಗೋಯ್ತಲ್ಲ ಮೇಡಮ್, ಇನ್ನು ಸರಿ ಹೋಗಲ್ಲ ಇದು, ಎಲ್ಲ ಅಡ್ವಾನ್ಸ್ ಬೇಕಾದ್ರೆ ಇಸ್ಕೊಂಡು ಐಟಮ್ ಎಲ್ಲ ತಗೊಂಡ್ಬಿಟ್ಟು ನಮ್ಮ ಪಾಡಿ ನಾವು ಇದ್ಬಿಡೋಣ, ಇನ್ನೇನಿದು ಶುರು ಆಗಲ್ಲ ಅನ್ಸುತ್ತೆ, ಏನಾಗಲ್ಲ. ಆ ಮೂಮೆಂಟ್ಗೆ ಇನ್ ಕಂಪ್ಲೀಟ್ ಎಲ್ಲ ಮುಗಿದ್ಬಿಡಿ, ಏನೋ ಅನ್ಕೊಂಡ್ಬಂದ್ವಿ, ಇದು ಹಿಂಗಾಯ್ತು. ಮತ್ತು ನಾನು ನಮ್ಗೆ ಹೋಟ್ಲ್ ಓನರ್ ನನ್ಗೆ ಒಂದ್ಸಲ ಹೇಳಿದ್ರು, ಹೋಗು ಮಾಡು ಖುಷಿ, ನಮ್ಮ ಹೋಟ್ಲಿಂದ ಒಬ್ಬನು ಹೋಗಿದ್ದಾನಂದ್ರೆ ಬಹಳ ಖುಷಿ, ನಿಂಗೆ ಏನೂ ಆಗಿಲ್ಲ ಅಂತಂದ್ರು ಹೋಟ್ಲಿಗೆ ಬಾ, ನಿನ್ಗೆ ಯಾವಾಗ ಏನ್ ಮಾಡಿದ್ಯೋ ಅದೇ ತರ. ಈಗಲೂ ಅವರು ಕ್ಯಾಶ್ ಕೌಂಟ್ರಲ್ಲಿ ಕುತ್ಕೋ ಇದು ಮಾಡೋ ಅಂತಾರೆ. ಇಲ್ಲ, ನಾನು ಈಗಲೂ ವೆಟ್ರ್ ಕೆಲಸ ಮಾಡ್ತೀನಿ, ಬಿಲ್ ಮಾಡ್ತೀನಿ. ಈಗಲೂ ನಂಗೆ 10 ದಿನ ರಜೆ ಇದ್ರೆ 6 ದಿನ ಹೋಟ್ಲಿಗೆ ಹೋಗ್ತೀನಿ, 4 ದಿನ ಊರಿಗೆ ಹೋಗ್ಬಿಟ್ಟು ಮತ್ತೆ ಬರೋದು. ಈಗಲೂ ಇವಾಗ ಸಹಿತ ಪೇಮೆಂಟ್ ಇಸ್ಕೊಂಡ್ ಬರ್ತಾನೆ ಅವನ ಸರ್. ನಾನು 2 ದಿನ ಮಾಡಿದ್ರೆ 2 ದಿನ ಪೇಮೆಂಟ್ ಕೊಟ್ಟು ಕಳಿಸ್ತಾರೆ. ನಂಗೆ ಅದೊಂದೇನೋ ಅಂದ್ರೆ ಹಳೆ ದಿನ ಮರಿ ಈಗೆಲ್ಲ ಆಗ್ತಲ್ಲ ಪ್ರಾಬ್ಲಮ್ಸ್. ಇದಕ್ಕೆ ಮುಂಚೆನೆ ಮಂಜಾನೆ ಹೇಳ್ದಂಗೆ ನಾವು ಪ್ರಿಪೇರ್ ಆಗಿದ್ರೆ ನಮ್ಗೆ ಅದಾಗಲ್ಲ. ಆರ್ಟಿಸ್ಟ್ ಅವ್ರಿಗೆ ಎಲ್ರಿಗೂ ಆಗಿರುತ್ತೆ, ಒಂದ್ ಸ್ವಲ್ಪ ಚಾನ್ಸ್ ಸಿಗುತ್ತೆ, ಸಿಗದೆ ಇದ್ದಾಗ ಮತ್ತೆ ಫೇಮ್ ಎಲ್ಲ ಹೋಗ್ಬಿಡ್ತಲ್ಲ ಅಂತ ಕೆಲವರು ಡಿಪ್ರೆಷನ್ಗೆ ಹೋಗ್ತಾರೆ, ಸೂಸೈಡ್ ಮಾಡ್ಕೊಂಡಿರೋನು ತುಂಬಾ ಜನ ನೋಡಿದ್ದೀವಿ. ಇದು ಯಾವತ್ತೂ ನಮಗ್ ಬರಬಾರ್ದು. ನಾವು ಮೆಂಟಲಿ ಪ್ರಿಪೇರ್, ಹೌದು ಗುರು ಇವತ್ತು ಸಿಕ್ಕಿದೆ ನಾಳೆ ಸಿಗಲ್ಲ, ಇದಕ್ಕೆ ನಾವು ಅಡ್ಜಸ್ಟ್ ಆಗ್ಬಿಟ್ಟು
ಹಳೇದಕ್ಕೆ ನಾವು ರೆಡಿ ಇದೀವಿ. ಈಗಲೂ ನಂಗೆ ಆಗಿಲ್ಲ ಅಂದ್ರೆ ನಾನು ಹೆಮ್ಮೆಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಅಲ್ಲ ಕೆಲಸ ನೀವು ಆಗಿಲ್ಲ ಅಂತಲ್ಲ, ನೀವು ಬ್ರೇಕ್ ಇದ್ರೂ ಅಲ್ಲಿಗೆ ಹೋಗಿ ಕೆಲಸ ಹೋಗಿ ನಾನು ಈಗಲೂ ಅಟ್ ಪ್ರೆಸೆಂಟ್ ಕೆಲಸ ಮಾಡಿ ಬರ್ತೀನಿ. ಅದು ನಮ್ಮ ಹೋಟ್ಲ ಯಪ್ಪ ನೀನ್ ಬಂದು ಯಾಕೋ ಇದನ್ ಮಾಡ್ತೀಯಾ ಬೇಡ ಮರೆಯಾ ಅಂತಾರೆ. ಇಲ್ಲ ಸರ್ ನಂಗೆ ಇದ್ರಲ್ಲಿ ಏನೋ ಖುಷಿ ಇದೆ ಸರ್, ನಂಗೆ ಖುಷಿ ರೇಟ್ ಬಿಟ್ಬಿಡಿ ಅಂತ. ಆಯ್ತು ಮಾಡಪ್ಪ ನೀನು ಹೋಗ್ಬೇಕಾದ್ರೆ ಮತ್ತೆ ಇಸ್ಕೊಂಡು ಹೋಗಿ ಮರಿಬಾರ ಅಂತ ಹೇಳಿ ಅವರೇ ಕೊಟ್ಟು ಕಟ್ಬಿಟ್ಟು ಕಳಿಸ್ತಾರೆ. ಎಲ್ಲ ಹೇಳ್ತಾರಲ್ಲ ಲೈಕ್ ಗೋಲ್ಡನ್ ಸ್ಪೂನು ನಿಂಗೆ ಹುಡ್ತಾನೆ ದುಡ್ಡಿದೆ ಅದು ಇದು ಅಂತ. ಬಟ್ ನನಗೆ ಆ್ಯಕ್ಟಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಮ್ಮ ಫ್ಯಾಮಿಲಿಗೆ ಯಾರಿಗೂ ಆ್ಯಕ್ಟಿಂಗ್ ಮಾಡ್ಸೋದು, ನಾನು ಮಾಡೋದು ಆ್ಯಕ್ಟಿಂಗ್ ಮಾಡೋದು ಒಂಚೂರು ಇಷ್ಟ ಇಲ್ಲ. ನಾನು MBA ಕಂಪ್ಲೀಟ್ ಮಾಡಿ ನನಗೆ ಇಂಟರ್ನ್ಶಿಪ್ ಜಾಬ್ ಆಫರ್ ಸಿಕ್ತು Pinterest-ಅಲ್ಲಿ. ಸೊ ನಂಗೆ ಅಬ್ರಾಡ್ ಜಾಬ್ ಆಫರ್ ಸಿಕ್ಕಿತ್ತು. ಸೊ ನಾನು ಅದನ್ನು ರಿಜೆಕ್ಟ್ ಮಾಡಿದೆ. ಅದು ನಮ್ಮ ಅಮ್ಮನಿಗೆ ಏನೂ ಹೇಳಿರಲಿಲ್ಲ, ಮೇಲ್ ಬಂದಿತ್ತು ನನಗೆ, ನಾನು ಅದನ್ನೇನು ಹೇಳಿರಲಿಲ್ಲ. ಸೊ ನಾನೇನು ಮಾಡಿದೆ ಅಂದರೆ ನನಗೆ ಆ್ಯಕ್ಟಿಂಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, TV ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಂದ್ಬಿಟ್ಟು ನಾನು ಅಮ್ಮನಿಗೆ ಹೇಳಿ ಅದೆಲ್ಲ ನಮ್ಮಮ್ಮನ ಪ್ರಕಾರ ಅದೆಲ್ಲ ಮಾಡೋರೆಲ್ಲ ರೀಲ್ಸ್ ಮಾಡೋರೆಲ್ಲ ಲೋಕಲ್ ಆ ಥರ ಮೈಂಡ್ ಸೆಟ್ ಇತ್ತು. ಅದೆಲ್ಲ ಮಾಡಬೇಡ, ಅದೆಲ್ಲ ವೇಸ್ಟು, ಹಾಗೆ ಏನಾದರೂ ಇದು ಮಾಡೋದು. ನನಗೆ ಆಸೆ, ನನಗೆ ಆ್ಯಕ್ಟಿಂಗ್ ಮಾಡಬೇಕು ಅನ್ನೋ ಸಿಕ್ಕಾಪಟ್ಟೆ ಆಸೆ. ನಾನು ಅವಾಗ ಹೇಳ್ತೀನಲ್ಲ ರೀಲ್ಸ್ ಮಾಡಬೇಕು, ನಾನೇ ಆ್ಯಕ್ಟರ್ ಅನ್ನೋ ಮೈಂಡ್ ಸೆಟ್ಟಲ್ಲಿ ಇತ್ತು, ಇದು ಮಾಡ್ಬೇಕಂತ. ಅವಾಗೆಲ್ಲ ಜಗಳಾಡಿ ನಾನು ಮನೆ ಬಿಟ್ಟು ಆಚೆ ಬಂದೆ. ನಾವು ನಮ್ಮ ಫ್ರೆಂಡ್ಸಲ್ಲಿ ಒಂದು ಸಣ್ಣ ರೂಮಲ್ಲಿದ್ದು ನಾವೆಲ್ಲ ಶೇರಿಂಗಲ್ಲಿದ್ವಿ. ನಾವು ಚಂದ್ರದ್ದು ಒಂದು ರೂಮ್ ಮಾಡ್ಕೊಂಡು ನಾವೆಲ್ಲ ಶೇರಿಂಗಲ್ಲಿದ್ದು ಆವಾಗ ರೀಲ್ಸ್ ಮಾಡ್ಕೊಂಡು ಆವಾಗ ನಮಗೆ ಗಿಲಿ ಆಫರ್ ಸಿಕ್ಕಿದಾಗ ನಾವು ಅನ್ಕೊಂತಿದ್ವಿ. ಈಗಲೂ ನನಗೆ ಸುಮಾರು ಜನ ಸಿಗ್ತಾರೆ, ನೀನೇನು ಬಿಡುಗರು ಶ್ರೀಮಂತ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳೋದೇನೆಂದರೆ, ಮನೆಯವ್ರ ದುಡಿದ್ರೆ ಅದು ಮನೆಯವ್ರ ದುಡ್ಡು, ನೀನೇನು ದುಡ್ದಿದ್ಯಾ, ನಿನ್ನ ಐಡೆಂಟಿಟಿ ಏನು ಅಂತ ನಾನು ಯಾವಾಗಲೂ ಕೇಳ್ತೀನಿ. ಆ್ಯಂಡ್ ಮ್ಯಾಮ್ ಆ್ಯಕ್ಟಿಂಗ್ ಅನ್ನೋ ಕೆರಿಯರ್ಗೆ ಶ್ರೀಮಂತ ಬಡವ ಅಂತ ಬರಲ್ಲ. ಇಟ್ಸ್ ಜಸ್ಟ್ ಆ್ಯಕ್ಟಿಂಗ್, ಪ್ಯೂರ್ ಆ್ಯಕ್ಟಿಂಗ್. ನೀನು ಆ್ಯಕ್ಟ್ ಮಾಡ್ತಿದ್ಯಾ ಅಥವಾ ಇನ್ನೊಬ್ರು ನಗಿಸ್ತಿದ್ಯಾ, ಹೌದು ಇನ್ನೊಬ್ರು ನಗಿಸ್ತಿದ್ಯಾ, ಯಾವ ರೀತಿ ಇಲ್ಲ ಅದು ನಗಿಸು. ಈಗ ಫಾರ್ ಎಕ್ಸಾಂಪಲ್ ಇವ್ರುಗಳೇ ನಾನು ಹೇಳ್ತಿರ್ತಾರೆ, ನೀನು ಸ್ಕಿಟ್ ಮಾಡಿದ್ಮೇಲೆ ನಂಗೆ ಜಾಸ್ತಿ ನಗು ಬರುತ್ತೆ, ನೀನು ಯಾರನ್ನಾದ್ರೂ ನಗಿಸು, ಒಟ್ಟಿನಲ್ಲಿ ನಗಿಸ್ತಿದ್ಯಾ, ಅದು ನಿನ್ನ ಕೆಲಸ. ಸೊ ಅದು ನಾನು ಮಾಡಬೇಕಾದ್ರೆಲ್ಲ ಹೇಳ್ತಿರ್ತಾರೆ ನಿನಗೆ ಆಲ್ರೆಡಿ ಒಂದು ಬ್ಯಾಕಪ್ ಇದೆ ಅಂತ. ಬಟ್ ಅಪಾರ್ಟ್ ಫ್ರಮ್ ದಟ್ ಬ್ಯಾಕಪ್ ಎಲ್ಲ ಬಿಟ್ಟು ನೀನೇನು ಮಾಡ್ತಿಲ್ಲ ಅದೇ ನಿಮ್ಮ ಐಡೆಂಟಿಟಿ. ಅದನ್ನು ಯಾವತ್ತೂ ಬದಲಾಯಿಸಬಾರ್ದು. ಸೊ ಅದೊಂದು ಛಲ ನಮ್ಮಮ್ಮ ಯಾವಾಗಲೂ ನೋಡಿ, ನಿಮ್ ತಂದೆ ತಾಯಿ ಅಥವಾ ಯಾರ ಹತ್ರ ಎಷ್ಟೇ ದುಡ್ಡಿದ್ರು ಅವರಿಂದ ನೀವು ಗುರುತಿಸ್ಕೊಂಡು, ಹೌದು ನಂದು ನಿಮ್ಮಿಂದ ಅವರು, ಅದು ನಂಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ನಮ್ಮಮ್ಮ ಹೇಳಿದ್ರು ನೀನು ಎಲ್ಲೂ ಹಿಂಗೆ ಹೇಳಿದ್ರು ನಮ್ಮಮ್ಮ, ನಾನು ಎಷ್ಟೋ ಸತಿ ಹೇಳ್ತೀನಿ, ನೀನು ಎಲ್ಲೂ ಉದಾರಾಗಲ್ಲ, ನೀನು ಕೊನೆಗೆ ಇಲ್ಲೇ ಬರಬೇಕು, ಹೋಗು ಅದೇನು ಮಾಡ್ತೀಯ ಮಾಡು ಅಂತ 1 ವರ್ಷ ಅವಕಾಶ ಕೊಟ್ಟರು. ಅದೇ ತಾಯಿ ನಮ್ಮ ಸ್ಟೇಜಿಗೆ ಬಂದು ನನ್ನ ಮಗ ಏನೋ ಮಾಡ್ತಿದ್ದಾರೆ ಅಂತ ಖುಷಿ ಪಟ್ಟರು. ಅವಾಗ ಲೇಡಿ ಗೆಟಪ್ ಅಲ್ಲಿದ್ದೆ, ಏನೋ ಮಾಡ್ತಿದ್ದೇನೆ ಇವಾಗ ಖುಷಿ ಆಯ್ತು ಅಂತ ಅದೇ ನಮ್ಮ ಅಮ್ಮ ಹೇಳಿದಾಗ ಸ್ಟೇಜಲ್ಲಿ, ಅಬ್ಬಾ ಸಾರ್ಥಕ ಆಯ್ತಪ್ಪ ಇಷ್ಟು ಹೇಳಿ ನಾನು ಹಾಳಾಗ್ಬೋದಾಗಿತ್ತು. ಇವಾಗ ನೋಡ್ಬೋದು ಹೊರಗಡೆ ಹೋದ್ರೆ ಹೆಂಗ್ ಹಾಳಾಗ್ತಾರೆ ಗೊತ್ತಾ. ಈಗ ನೋಡಿ ಅದನ್ನ 2 ತರಾನು ತಗೋಬಹುದು. ನಮ್ಮಮ್ಮ ಹಂಗ ಅಂದಿದ್ರು ಅಂತಾನು ತಗೋಬಹುದು, ನಮ್ಮಮ್ಮ ಹಂಗಂದಾಗ ನಾ ಅದನ್ನ ಛಲವಾಗಿ ಪರಿವರ್ತನೆ ಮಾಡ್ಕೊಂಡೆ ಅಂತಾನು ತಗೋಬಹುದು. ಯಾವ ತರ ರಿಸೀವ್ ಮಾಡ್ಕೊಂಡು ಈಗ ನಾವ್ ಯಾರಾದ್ರೂ ಒಂದು ಕ್ರಿಟಿಸೈಸ್ ಮಾಡಿದಾಗ ಅಥವಾ ಯಾರಾದ್ರೂ ಮನೆಯವ್ರಿಗೆ ಆಬ್ವಿಯಸ್ಲಿ ಹೆದರಿಕೆ ಇರುತ್ತೆ, ಯಾಕಂದ್ರೆ ನಮ್ ಮೂಲಗಳೇ ಹಂಗಿದಾವೆ. ಇವಾಗನೇ ಈಗ ನಾನ್ ನನ್ ಮಗಳಿಗೆ ಬೇಕಾದ್ರೆ ಅವ್ಳು ಏನೇ ಮಾಡ್ತಿದ್ರೆ, ನಾವ್ ವಿಮಾನ ಓಡಿಸ್ತೀನಿ ಅಂದ್ರೂ ಓಕೆ, ಇಲ್ಲ ನಾನು ಆಕ್ಟರ್ ಆಗ್ತೀನಿ ಅಂದ್ರೂ ಓಕೆ ಅನ್ನೋಂತ ಮೆಚುರಿಟಿ ಬಂದಿದೆ. ಈಗ ನಮ್ ಪೇರೆಂಟ್ಸ್ ಗಳು ಅವ್ರು ಬೆಳೆದಿದ್ ವಾತಾವರಣನೇ ಬೇರೆ. ಅವ್ರು ಯಾವಾಗ್ಲೂ ಬರೀ ಸೇಫ್ ಆಗಿರ್ಬೇಕು. ಅದೇ ಝೋನ್ ಅಲ್ಲಿ ಇರೋರ್ಗೆ ಸುಮಾರು ವಿಷಯಗಳು ಅವ್ರಿಗೆ ಗೊತ್ತೇ ಆಗಲ್ಲ. ಸೇಫ್ಟಿ ಬಗ್ಗೆ ನಾನು ಮಾತಾಡ್ತೀನಿ. ಈಗಿನ 90% ಜನ ಸೇಫ್ಟಿ ಅಂತ ಏನ್ ಮಾಡ್ತಾರೆ ಗೊತ್ತಾ, ತಿಂಗಳಿಗೆ ಸ್ಯಾಲ್ರಿ ಬಂದ್ರೆ ಸಾಕು, ಅದನ್ನ ಇಷ್ಟೊಂದು ಕಮಿಟ್ಮೆಂಟ್, ಅದನ್ನ ತಗೊಂತಾನೆ ಇಲ್ಲ. ಮ್ಯಾಮ್ ನಾನು ಇವ್ರಿಗೂ ನಾನು ಪ್ರತಿ ಸತಿ ಕೂತ್ಕೊಂಡು ಹೇಳ್ತೀನಿ, ಈ ಕೆಲಸ ಮಾಡ್ಬೇಕಾದ್ರೆ ಇದನ್ನ ಸೆಕೆಂಡರಿ, ಪ್ರೈಮರಿ ನಿಮ್ಗೆ ಏನಾದ್ರು ಒಂದು ಇರಬೇಕು. ಯಾವಾಗಲೂ ನಾನು ಏನು ಕೇಳ್ತೀನಿ ಗೊತ್ತಾ, ಇವಾಗ ನಮ್ಗೆ 3 ತಿಂಗಳು ಶೋ ಬರುತ್ತೆ, ಇನ್ನೊಂದು 6 ತಿಂಗಳು ಇರಲ್ಲ, ಏನ್ ಮಾಡ್ತೀರಾ? ಅದಕ್ಕೆ ಪ್ರಿಪೇರ್ ಆಗಿದ್ದೀರಾ? ನಾವು ಇದನ್ನ ಮೊನಾಟನಸ್ ಮಾಡ್ಕೊಂಡಿದೀವಿ. 3 ತಿಂಗಳು ಶೋ ಇದೆ, ಪ್ರಿಪೇರ್ ಮಾಡ್ಕೋಬೇಕು, ಪ್ರಿಪೇರ್ ನೆಕ್ಸ್ಟ್ ನಾವೇನು ಎಲ್ಲಿಗೆ ಹೋಗೋದು? ಈಗ ನಮ್ಗೊಂದು ನಾನು ನಂದು ಏನು ಫಸ್ಟ್ ಸೀರಿಯಲ್ ಇಂದ ಶುರು ಮಾಡಿದೆ, ಅದಾದ್ಮೇಲೆ ಸಿನಿಮಾ ಮಾಡಿದೆ, ಅದಾದ್ಮೇಲೆ ಯಾಕೆ ಕಾಂಟೆಂಟ್ ಕ್ರಿಯೇಷನ್ಗೆ ಜಂಪ್ ಆದೆ ಅಂದ್ರೆ ಅದಕ್ಕೇನೆ ನಂಗೆ ಗೊತ್ತಿತ್ತು. ಈಗ ನನಗೆ ಅನ್ಸ್ತಿತ್ತು, ನಾನು ಅಕಸ್ಮಾತ್ ಮದ್ವೆ ಆದ್ಮೇಲೆ ನನ್ಗೆ ಆಕ್ಟ್ ಮಾಡ್ಬಾರ್ದು ಅಂತ ಅನ್ಸಿದ್ರೆ, ಈಗ ನೋಡಿ ಈಗ ನನ್ ಮಗಳು ಬಂದ್ಲು, ನನ್ ಮಗಳನ್ನ ಬಿಟ್ಟು ನನಗೆ ಹೋಗೋಷ್ಟು ಈಗ 2 ವರ್ಷ ಆದ್ರೂ ನನಗೆ ಅಂದ್ರೆ ಆ ಕಾನ್ಫಿಡೆನ್ಸೇ ಬರ್ತಿಲ್ಲ, ಧೈರ್ಯನೇ ಬರ್ತಿಲ್ಲ. ನನ್ ಬಿಟ್ಟು ನಾನು ಆರಾಮಾಗಿ ಜಾಸ್ತಿ ಹೊತ್ತು ಕೆಲಸ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸೇ ಬರ್ತಿಲ್ಲ. ನಾನು 3 ತಿಂಗಳಿದ್ದಾಗ ಶೋ ಮಾಡ್ಬೇಕಾದ್ರು ನೀವ್ ನೋಡಿದ್ರೆ ಅಲ್ಲೇ ಹೋಗೋದು ಬರೋದು ನನಗೆ ಗೊತ್ತಾಯ್ತು, ನನ್ಗೆ ಆ ಕಾನ್ಫಿಡೆನ್ಸೇ ಇರ್ಲಿಲ್ಲ. ಸೊ ನನ್ಗೆಲ್ಲೋ ಒಂದ್ ಕಡೆ ನನ್ನ ಮೈಂಡಲ್ಲಿ ಅನ್ಸಿತ್ತು, ಅದನ್ನ ಬಿಟ್ಟು ನನ್ ದಿನನಿತ್ಯ ಕೆಲಸ ಏನಾದ್ರು ಒಂದ್ ಮಾಡ್ಬೇಕು, ಸುಮ್ನೆ ಖಾಲಿ ಅಪ್ಪ ಅಂತ ಬ್ರೈನ್ ಬಿಟ್ಕೊಳ್ಳೋದೇ ಇಲ್ಲ. ಅಂಡ್ ಅದನ್ನ ಅವ್ರು ಅದನ್ನ ಮಾಡ್ತಾ ಇರ್ತಾರೆ ಯಾವಾಗಲೂ. ಸ್ಕಿಟ್ಸ್ ಇಲ್ಲ, ಆ ಶೋ ಇಲ್ಲ ಅಂದ್ರೆ ಇವೆಂಟ್ಸ್ ಗಳು ಮಾಡ್ತಾ ಇರ್ತಾರೆ. ಅದನ್ನೊಂದು ಹೇಳ್ಬೇಕು, ಸುಮಾರು ಜನಕ್ಕೆ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಇದಿಲ್ಲ ಹೆಂಗೆ ದುಡ್ಡು ಮಾಡ್ತಾರೆ ಅಂದ್ರೆ, ಈಗ ದುಡಿಬೇಕು ಅಂತ ಹಂಬಲ ಇರೋರ್ಗೆ, ಬರೀ ಅವ್ರ ಬಗ್ಗೆ ಅವ್ರಷ್ಟೇ ಯೋಚನೆ ಮಾಡ್ಕೊಂಡು ಬೆಳಿತಿರೋರ್ಗೆ 100 ದಾರಿ. ನಿಮ್ಗೆ ಫಂಕ್ಷನ್ಗಳಿರುತ್ತೆ, ಅಂಡ್ ಶಾಪ್ಗಳು ಓಪನಿಂಗ್ ಗಳು ಬರುತ್ತೆ, ಆಮೇಲೆ ಮಾಮೂಲಿ ನಮ್ಮ ಪರ್ಸನಲ್ ಫಂಕ್ಷನ್ಗಳು, ಬರ್ಡೇ ಪಾರ್ಟೀಸ್ ಅಂತೆ ಅದಕ್ಕೂಗಳು ಕೂಡ ನೀವು ಅವೈಲೇಬಲ್ ಇರ್ತೀರಾ. ಸೊ ಸುಮಾರು ತರ ಕೆಲ್ಸಗಳು ಇವಾಗ.
ನಿಮಗೆ ಅಲ್ಲೇ ಅಂದ್ರೆ ಈಗ ಕರೆಕ್ಟ್ ಶೋ ಮುಗಿದ್ಮೇಲೆ ಏನ್ ಮಾಡ್ಬೇಕು ಅಂತ ಅಂದಾಗ ಈ ಗಣೇಶ ಇವೆಂಟ್ಸ್ ನವೆಂಬರ್ ಹೌದೌದೌದು ಇದಕ್ಕಿಂತ ಜಾಸ್ತಿ ಅದಕ್ಕೆ ಬಿಜಿ ಹೌದೌದು ಆ ಮೂಮೆಂಟ್ ಅಲ್ಲಿ ಪೇಮೆಂಟ್ ಜಾಸ್ತಿ ಜಾಸ್ತಿ ಇರುತ್ತೆ. ಇನ್ನೊಂದು ಖುಷಿ ಗೊತ್ತಾ ಮ್ಯಾಮ್, ಅದಕ್ಕೆ ನಾನು ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೀನಿ. ಈಗ ಇವೆಂಟ್ಸ್ಗಳೆಲ್ಲ ಈಗ ನಾವೇನ್ ಮಾಡ್ತೀವಿ, ಬೆಳಗ್ಗೆ ಸ್ಟುಡಿಯೋಗೆ ಹೋಗ್ತೀವಿ, ವಾಪಸ್ ಬರ್ತೀವಿ ಸ್ಟುಡಿಯೋಗೆ. ಇವೆಂಟ್ಸ್ಗಳೆಲ್ಲ ಉತ್ತರ ಕರ್ನಾಟಕ, ಧಾರವಾಡ, ಇವ್ರು ಏನ್ ಮಾಡ್ತಾರೆ ಗೊತ್ತಾ ಮ್ಯಾಮ್, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಪ್ಲಾನ್ ಮಾಡ್ತಾರೆ ಮ್ಯಾಮ್. ಇವ್ರದ್ದು ನಾನು ಮುಗಿಸ್ಕೊಂಡ್ಬಂದು ರಿಹರ್ಸಲ್ ಬಂತಾರೆ, ಕಾರೆಲ್ಲ ಓಡಿಸ್ಕೊಂಡು ಬೆಳಗ್ಗಾನ ಓಡಿಸ್ಕೊಂಡು ಬೆಳಗ್ಗೆ 8-10 ಗಂಟೆಗೆ ರಿಹರ್ಸಲ್ ಬಂದು ರಿಹರ್ಸಲ್ ಮಾಡಿ ಸ್ಕಿಟ್ ಮಾಡಿರ್ತಾರೆ ಇವರು. ನಾನು ಹೇಳಿದ್ದು ಹೆಂಗೆ ಮಾಡ್ತಾರೆ ಗೊತ್ತಾ ಮ್ಯಾಮ್, ಅಂದ್ರೆ ಹಸಿವು ಇದೆ ಅವ್ರಿಗೆ, ಅದು ಅವ್ರಿಬ್ರಿಗೆ. ಸೊ ಅಂದ್ರೆ ಇವ್ರ ಕಲಾವಿದ್ರುಗಳು ಎಲ್ಲ ಸೂಪರ್ ಮ್ಯಾಮ್, ನಾನು ಹೇಳೋದೇ ಬೇಕು. ದುಡ್ಡು ಅಂದ್ರೆ ನಿಮ್ಗೆ ಏನು? ದುಡ್ಡು ಹೆಂಗ್ ಡಿಫೈನ್ ಮಾಡ್ತೀರಾ ನೀವು? ಆನೆಸ್ಟ್ ಆಗಿ, ಪಾಲಿಶ್ ಮಾಡ್ಬೇಡಿ ಮ್ಯಾಮ್. ದುಡ್ಡು ಅಂದ್ರೆ ನನ್ನ ಪ್ರಕಾರ ಅದ್ರ ಅರ್ಥನ ನೀನು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದೊಂದು ಖಾಲಿ ಪೇಪರ್ ಆಗುತ್ತೆ. ದುಡ್ಡನ್ನು ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ನಾವು ದುಡ್ಡೇ ದುಡಿಬೇಕು ಅಂತ ಹೋದ್ರೆ ದುಡಿಯೋಕ್ಕಾಗಲ್ಲ. ಫಸ್ಟು ನಾವು ನಿನ್ನಲ್ಲಿ ನಿನ್ಗೆ ಮಾಡಬೇಕು, ಮಾಡೋಕ್ಕಾಗತ್ತೆ, ಕೆಲಸ ಮಾಡ್ತೀಯಾ, ಕೆಲಸ ಮಾಡಿದ್ಮೇಲೆ ಅದಕ್ಕೆ ಏನೇ ಪರಿಶ್ರಮಕ್ಕೆ ಏನೇ ನೀವು ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಕೆಲಸ ಮಾಡ್ತೀರಾ ನೋಡಿ, ಅವಾಗ ಆಟೋಮೆಟಿಕ್ಕಾಗಿ ಎಲ್ಲ ಬರುತ್ತೆ. ನಾವೇನು ಮಾಡ್ತಾ ಹೋಗ್ತೀವಿ ಗೊತ್ತಾ, ಇವ್ನು ಯಾರೋ ದುಡಿತಿದ್ದಾನೆ, ಇವನಿಗಿಂತ ಜಾಸ್ತಿ ದುಡಿಬೇಕು, ಅವ್ನು ಯಾರೋ ಏನೋ ಮಾಡ್ತೀನಿ, ಅವನಕ್ಕಿಂತ ಜಾಸ್ತಿ ಮಾಡಬೇಕು ಅನ್ನೋದ್ರಿಗೆ ಹೋಗ್ಬಾರ್ದು. ಯಾವತ್ತು ನಮ್ಮ ಕಂಪ್ಯಾರಿಸನ್, ಯಾವತ್ತು ನಮ್ಮ ಕೆಳಗಡೆ ಇರೋದು ನೋಡ್ಕೊಂಡು ಅಪ್ಪ ದೇವ್ರು ನಮ್ಮನ್ನು ಚೆನ್ನಾಗಿಟ್ಟಿದ್ದಾನೆ. ಸೊ ನೀವ್ ಹೇಳೋದು ದುಡ್ಡಿದೆ ಅಂತ ಆ ಕೆಲ್ಸಕ್ಕೆ ಹೋಗ್ಬೇಡ, ಆ ಕೆಲಸ ಶ್ರದ್ಧೆಯಿಂದ ಮಾಡು, ದುಡ್ಡು ಬರುತ್ತೆ. ಎಸ್, ನಾನು ಅದನ್ನು ತುಂಬಾ ಬ್ಯೂಟಿಫುಲ್ ವಂಡರ್ಫುಲಿ ಸೆಡ್. ಹೌದು ಮೇಡಮ್, ಕರೆಕ್ಟ್. ಅವ್ನು ಹೇಳಿದ್ ಕರೆಕ್ಟ್. ಅಂದ್ರೆ ನಾವು ಈಗ ದುಡಿತೀವಿಲ್ಲ ಅಂತಲ್ಲ, ನಾವು ಈಗ ನಮ್ಮ ಚೌಕಟ್ಟು ಇಷ್ಟಿರುತ್ತೆ ಅಂತಂದ್ರೆ ಓಕೆ. ಅಂದ್ರೆ ನಿಮ್ ಪ್ರಕಾರ ದುಡ್ಡು ಮನುಷ್ಯನ ಮತ್ತೆ ಸಮಾಜ ಮನುಷ್ಯನ್ ನೋಡೋ ರೀತಿ ಬದಲಾಯಿಸುತ್ತೆ ಅಂತ ಅನ್ಸತ್ತಾ? ಅನ್ಸುತ್ತೆ ಮೇಡಮ್, 100% ಅನ್ಸುತ್ತೆ. ಈಗ ನಾನೇ ಹಿಂಗ್ ಬಂದ್ರು, ಈಗ ಸುಮ್ನೆ ಹಂಗೆ ಈಗ ಯಾರಾದ್ರೂ ಮಂಜಣ್ಣ ಯಾರಾದ್ರೂ 100%, ಯಾ. ಸರ್ ಏನ್ ಸರ್ ಇಲ್ಲಿ ನಿಂತಿದ್ದೀರಾ, ಇದು ಅದೇ ಕಾರಲ್ಲಿ ಬಂದ್ರೆ ಆ ಮರ್ಯಾದೆನೇ ಬೇರೆ. ಆ ದುಡ್ಡು ಹಂಗ್ ಮಾಡ್ಸುತ್ತೆ, ಅದು ಪ್ರತಿಯೊಬ್ಬರಿಗೂ ಹಂಗ್ ಮಾಡ್ಸುತ್ತೆ. ನನಗೂ ಮಾಡ್ಸಿದೆ ಅದು, ಇಲ್ಲ ಅಂತಲ್ಲ. ಹಂಗೆ ತುಂಬಾ ಆಳವಾಗಿ ಯೋಚನೆ ಮಾಡಿ ಹೇಳಿದ್ರೆ ನಾನು ಹೇಳೋ ಸ್ಟೇಟ್ಮೆಂಟ್ ರಾಂಗ್ ಅನ್ಸ್ಬೋದು. ದುಡ್ಡು ಅಂದ್ರೆ ಪ್ರೀತಿ ಅಂದ್ಬಿಡ್ತೀನಿ ನಾನು ಒಂದೊಂದ್ಸರಿ. ಆಕ್ಚುಲಿ ಇಲ್ಲ, ನಾನು ಅದನ್ನ ಲಾಜಿಕಲ್ ಆಗಿ ಯೋಚನೆ ಮಾಡಿದ್ರೆ ಹೌದು, ಯಾಕೆ ಸಿಂಪಲ್ ಆಗಿ. ಇಲ್ಲ, ನೀವ್ ಹೇಳಿ, ನಿಮ್ ಬಾಯಲ್ಲಿ ಚೆನ್ನಾಗಿ ಆಕ್ಚುಲಿ ಹೇಳ್ತೀನಿ. ಈಗ ಅವಾಗ ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ನೋಡೋ ರೀತಿನೇ ಬೇರೆ, ಅವಾಗ ಪ್ರೀತಿ ಇರಲ್ಲ. ನನ್ನ ಹತ್ರ ದುಡ್ಡಿದೆ ಅಂತ ಪ್ರೀತಿ ಇದೆ ಅಂದ್ರೆ ಮತ್ತೆ ನೀವು ದುಡ್ಡಿದ್ಕೆ ನನ್ನನ್ನು ಪ್ರೀತಿ ಮಾಡ್ತಿದ್ದೆ, ದುಡ್ಡನ್ನ ಪ್ರೀತಿ ಮಾಡ್ತಿದ್ದೆ ಅನ್ನೋದು ಒಂದು ಬರುತ್ತೆ ಅಲ್ವಾ. ಆಕ್ಚುಲಿ ನೀವು ಕೆಲಸ ಮಾಡೋ ದುಡಿಬೇಕು, ದುಡಿಯೋ ಮನುಷ್ಯ ದುಡ್ಡು ಮಾಡಬೇಕು. ದುಡ್ಡು ಮಾಡಿದಾಗ ಅದು ಪ್ರೀತಿ ಹೆಂಗಿದ್ರು ಬಂದೇ ಬರುತ್ತೆ. ಹಂಗಾರೆ ಆ ಪ್ರೀತಿ ಸಿಗ್ತಾ ಇರೋದ್ರು ಆ ದುಡ್ಡಿಂದ ಅಲ್ವಾ ಅಂತ ಬಂದೇ ಬರುತ್ತೆ ಐಡಿಯಾ. ಬಟ್ ದುಡ್ಡು ಪ್ರೀತಿ ರಾಂಗ್ ಅನ್ಸಿದ್ರು, ಬಟ್ ದುಡ್ಡು ಪ್ರೀತಿ ಅಂತಾನೆ ಹಂಗೆ ಬರುತ್ತೆ ನನ್ನ ತಲೆ. ನನ್ ಸ್ಟೇಟ್ಮೆಂಟ್ ಸ್ವಲ್ಪ ಅಂದ್ರೆ ನಾನ್ ಸ್ವಲ್ಪ ತಿರ್ಚಿ ಹೇಳ್ಬೇಕಂದ್ರೆ, ದುಡ್ಡು ಪ್ರೀತಿಗೆ ತುಂಬಾ ರಿಲೇಟ್ ಇದೆ ಅಂತ ನನಗೆ ಅನ್ಸುತ್ತೆ. ಹೇಗೆ ಅಂದ್ರೆ, ಈಗ ನಾನು ನನ್ನ ತಾಯಿನ ತುಂಬಾ ಪ್ರೀತಿಸ್ತೀನಿ, ಆಯ್ತಾ. ನನ್ನ ತಾಯಿನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತೀನಿ. ನಮ್ಮಮ್ಮ ವರ್ಷಗಟ್ಲೆ ಅವರೇ ಕೆಲಸ ಮಾಡಿ, ಅವರೇ ಎಲ್ಲ ಮಾಡಿ ನಮ್ಮನ್ನ ತುಂಬಾ ಚೆನ್ನಾಗಿ ಸಾಕಿದ್ದಾರೆ. ಅವರೊಂದು ಎಕ್ಸ್ಟ್ರಾ ಸೀರೆನೂ ಕೇಳಿಲ್ಲ, ಒಂದು ಒಡವೆ ಕೇಳಿಲ್ಲ. ಇಷ್ಟು ವರ್ಷ ತುಂಬಾ ಸಾಧಾರಣವಾಗಿ ಅವರೆಲ್ಲ ಕನಸುಗಳನ್ನ ತ್ಯಾಗ ಮಾಡಿ ಇಲ್ಲಿ ತನಕ ಬಂದಿದ್ದಾರೆ. ಸೊ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಂದ್ರೆ ನನಗೆ ದುಡ್ಡು ಬೇಕು. ನನ್ನ ನಮ್ಮಮ್ಮಂಗೆ ಕೆಲಸ ಮಾಡಬೇಡಿ ಅಂತ ಹೇಳ್ಬೇಕು ಅಂದ್ರೆ ನಾನು ಕೆಲ್ಸದವ್ರನ್ನ ಇಡ್ಬೇಕು, ಅದಕ್ಕೆ ದುಡ್ಡು ಬೇಕು. ನನ್ನ ನಮ್ಮಮ್ಮಂಗೆ ಬರ್ಡೇಗೆ ಏನಾದ್ರು ಗಿಫ್ಟ್ ಕೊಡಿಸ್ಬೇಕು ಅಂದ್ರೆ ನನ್ನ ಹತ್ರ ದುಡ್ಡು ಬೇಕು. ನನ್ನ ನಮ್ಮಮ್ಮಂಗೆ ಅಮ್ಮ ಐ ಲವ್ ಯು ಅಂತ ಬರೀ ಬಾಯಿ ಮಾತಲ್ಲಿ ಹೇಳೋದಕ್ಕಿಂತ ಕೈಯಲ್ಲಿ ಒಂದ್ ಚೈನೋ, ಒಂದ್ ಬಳೆನೋ, ಒಂದ್ ಏನೋ ಒಂದ್ ಸಣ್ಣದೇ ಒಂದ್ ಸೀರೆನೋ ತಗೊಂಡೋಗಿ ಅಮ್ಮ ಐ ಲವ್ ಯು ಅಮ್ಮ, ಇದು ದುಡ್ಕೋಮ್ಮ, ಚಂದ ಕಾಣಿಸ್ತೀಯ ಅಂತ ಹೇಳೋದಕ್ಕೆ ದುಡ್ಡು ಬೇಕು. ಲೈಕ್ ಹೂ ಸೆಡ್, ದುಡ್ಡಿಗೂ ಪ್ರೀತಿಗೂ ಖಂಡಿತ ರಿಲೇಟೆಡ್ ಇದೆ. ಅದ ದುಡ್ಡು ಒಂದು ಯಾವ್ದೋ ಒಂದು ಲೈನೇ ಇದೆ ಮೇಡಮ್. ಯಾರು ಇಷ್ಟ ಪಡ್ಲಿಲ್ವಂತೂ ಬೇಜಾರಾಗ್ಬೇಡು ದಡ್ಡ, ಎಲ್ರು ಇಷ್ಟ ಪಡಕ್ ನೀನೇನ್ ದುಡ್ಡ ಅಂತ ಅಲ್ವಾ. ಕರೆಕ್ಟ್ ಅಲ್ವಾ, ಕರೆಕ್ಟ್. ಅಂದ್ರೆ ಎಲ್ರು ಇಷ್ಟಪಟ್ಟ ಬರ್ತಾರ. ಆ ದುಡ್ಡು ಅನ್ನೋದೊಂದು ಸಂಪಾದನೆ ಮಾಡಿದ್ರೆ ಎಲ್ಲಾ ರೀತಿಯಿಂದನೂ ನೀನು ಪ್ರೀತಿನ ಗಳಿಸ್ಕೋಬಹುದು, ಎಲ್ಲರನ್ನು ಚೆನ್ನಾಗಿ ನೋಡ್ಕೋಬಹುದು. ಅವಾಗ ಆ ಪ್ರೀತಿ ಗಟ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ ನಾನು. ಹೌದು, ಅವ್ರು ಹೇಳಿರೋದು ಕರೆಕ್ಟ್ ಆಗಿದೆ. ದುಡ್ಡು ಅನ್ನೋದೊಂದು ಸೇಗ್ ನಾವ್ ಏನ್ ಹೇಳ್ತೀವಿ, ದುಡ್ಡು ಬೇಡ ಗುರು ಲೈಫಲ್ಲಿ, ನೀವು ಪ್ರೀತಿ ಒಂದೇ ಸಾಕು ಹೇಳ್ತಾರೆ, ಅದು ಸುಳ್ಳು. ಅದೆಲ್ಲ ಸುಮ್ಮನೆ. ದುಡ್ಡಿಲ್ಲ, ನಾನು ಪ್ರೀತಿ ಮೇಡಮ್ ಹೇಳಿದ್ರಲ್ಲ, ಪ್ರೀತಿ ಮಾಡಕ್ಕೆ ದುಡ್ಡು ಬೇಕು ಅಂತ. ಈಗ ಅಮ್ಮಂಗೆ ಎಕ್ಸ್ಪ್ರೆಸ್ ಮಾಡಿ, ಈಗ ಅಮ್ಮ ನಾನು ನಿನ್ ತುಂಬಾ ಇಷ್ಟ ಅಂತ ಹೇಳಿ ಪಾಪ ನಮ್ಮ ತಾಯಂದ್ರು ಸಾಯೋ ತನಕ ಅವ್ರು ಅದೇ ಒಂದು ತುಂಬಾ ಕೆಟ್ಟ ಪರಿಸ್ಥಿತಿಲೇ ಬದುಕ್ಸಿ ಅವರು ಸಾಯಿಸ್ಬಿಟ್ರೆ ಹೆಂಗೆ ಏನಾದ್ರು ಮಾಡ್ಬೇಕಲ್ಲ. ನಾನು ಹೇಳೋದು ಎಲ್ರ ಕೈಲಿ ಪಾಸಿಬಲ್ ಆಗದೆ ಇರ್ಬೋದು, ಆದ್ರೆ ಪ್ರಯತ್ನ ಅಂತೂ ಎಲ್ರು ಮಾಡ್ಬೋದು.
ಪ್ರಯತ್ನ ಅಂತೂ ಎಲ್ಲರೂ ಮಾಡ್ಬೋದು ಅಂತ ನಂಗೆ ಅನ್ಸುತ್ತೆ. ಆಮೇಲೆ ಎಷ್ಟೇ ಪ್ರೀತಿ ಮಾಡಿದ್ರು ಮೇಡಮ್, ಎಷ್ಟೋ ವರ್ಷ ಸುಮ್ಮನೆ ಖಾಲಿ ಕೂತಾಗ ಅವ್ನು ದುಡಿತಾ ಇಲ್ಲ ಅಂತ ಗೊತ್ತಾಗುತ್ತೆ. ಎಂತ ತಾಯಿ ಆದ್ರೂ ಮಗನಿಗೆ ಬೈತಾಳೆ, ನೀ ಏನ್ ದುಡಿತಾ ಇಲ್ಲ. ಹೌದು ಪ್ರೀತಿ ಈಗ ಕಮ್ಮಿ ಏನ್ ಆಗಿದೆ ಗೊತ್ತಾ, ಅಂತ ಈಗ ಅಲ್ಲ, ನಮ್ಮ ಪ್ರೀತಿ ಅಮ್ಮನೇನೆ, ಕಮ್ಮಿ ಆಗಿದೆ ಈಗ ನಮ್ಮ ತಾಯಿ ಅಂದ್ರೇನೆ ನಾನು ಏನು ಮಾಡಲ್ಲ ಸುಮ್ನೆ ಮನೇಲಿ ಇರ್ತೀನಿ ಅಂದ್ರೆ ನಾವ್ ಅಕ್ಸೆಪ್ಟ್ ಮಾಡ್ತೀವ. ಸಾಧ್ಯನೇ ಇಲ್ಲ, ಯಾರು ಸಹಿಸಲ್ಲ. ಅಲ್ಲ ಮನೇಲಿ ಬರೀ ಅಷ್ಟೆಲ್ಲ ಮಾಡಿದ್ರು ಅಂತೀವಿ. ಮನೇಲಿ ಬೆಳಗಿಂದ ಸುಮ್ನೆ ಇದೆಯಾ ಒಂಚೂರು ಟೀ ಮಾಡ್ಕೊಡಕ್ಕೇನು ಅಂತೀವಿ. ಅಂತ ಹೇಳಿ ಇಲ್ಲ ಮನೇಲಿ ಬೆಳಗಿಂದ ಸುಮ್ನೆ ಇದೆಯಾ ನಂದೊಂಚೂರು ಬಟ್ಟೆ ಮಡ್ಚಿಡ್ಬಾರ್ದು ಅಂತ ಹಾ. ನಾವೇ ನಮ್ ತಾಯಂದ್ರಿಗೆ ಅಂತೀವಿ. ಸೊ ಹಂಗಿದ್ದಾಗ ವಾಪಸ್ ನಾವ್ ಕೆಲಸ ಮಾಡದೇ ಇದ್ದಾಗ ನಮ್ ತಾಯಂದ್ರು ಕೂಡ ಯಾಕೆ ನೀನ್ ಸುಮ್ನೆ ಇದೆಯಾ ಖಾಲಿ ಇದೆಯಾ ಅನ್ನೋದನ್ನ ತಪ್ಪು ಅಂತ ನಾವ್ ತಗೊಳೋದ್ರಲ್ಲಿ ಅರ್ಥನೇ ಇಲ್ಲ ಅಂತ Actually ಅದಕ್ಕೊಂದು ಒಳ್ಳೆ ರೀಸನ್ ಇದೆ. ಹಂಗಂತ ಪ್ರೀತಿ ಇರಲ್ಲ ಅಂತ ಅಲ್ಲ, ಪ್ರೀತಿ ಬೇರೆ ವೇದಲ್ಲಿ ಎಕ್ಸ್ಪ್ರೆಸ್ ಆಗುತ್ತೆ. ಅದೇ ಪ್ರೀತಿ ಗಟ್ಟಿ ಆಗ್ಬೇಕಂದ್ರೆ ನಾವು ದುಡಿಮೆ ಇಸ್ ವೆರಿ ಇಂಪಾರ್ಟೆಂಟ್. ಐಡಲ್ ಆಗಿರ್ಬಾರ್ದು, ಏನಾದ್ರೂ ಕೆಲಸ ಮಾಡ್ತಿರ್ಬೇಕು. ಅದು ನಾವು ಸ್ವಲ್ಪ ದುಡಿತೀವೋ ಜಾಸ್ತಿ ದುಡಿತೀವೋ ಅಟ್ಲೀಸ್ಟ್ ದುಡಿತಾ ದುಡಿತಾ ಇರ್ಬೇಕು. ಇರ್ಬೇಕು. ನಾವು ಚಲಾವಣೆಯಲ್ಲಿ ಹೌದು, ಇರ್ಬೇಕು. ಹೌದು. ಈಗ 2,000 ನೋಟ್ ಕೊಟ್ರು ಯಾರಾದ್ರೂ ಇಸ್ಕೋತೀರಾ? ಯಾಕೆ ಅದು ದುಡ್ಡೇ, ಚಲಾವಣೆ? ಅದು ದುಡ್ಡೇ, ಬಟ್ ಯಾರು ಇಸ್ಕೊಳ್ಳಲ್ಲ. ಮನುಷ್ಯನು ಅಷ್ಟೇ, ನಾವು ಏನಾದ್ರು ಕೆಲಸ ಮಾಡ್ತಿರ್ಬೇಕು. ಇದೇ ಕೆಲಸ ಅಂತಲ್ಲ, ಏನಾದ್ರು ಕೆಲಸಗಳನ್ನು ಮಾಡ್ತಿರ್ಬೇಕು. ಹೇಳಿ ಪ್ರಶಾಂತ್. ಅಂದ್ರೆ ನಾನು ಇದು ದುಡ್ಡು ಅಂತ ಹೇಳಿದಾಗ, ಕರೆಕ್ಟ್ ಪ್ರೀತಿ ಅಂತ ಹೇಳಿದಾಗ, ಈ ನಮ್ಮಮ್ಮ ನಾವು ತುಂಬಾ ಇಷ್ಟಪಡ್ತೀವಿ, ನಮ್ಮ ಅಪ್ಪನೂ ನಾವು ಇಷ್ಟಪಡ್ತೀವಿ. ನನಗೆ ದುಡ್ಡು ಬೇಕು, ಆ ಟೈಮಲ್ಲಿ ದುಡ್ಡು ಕೇಳ್ತೀನಿ, ನಮ್ಮ ಅಪ್ಪನ ಹತ್ರ ದುಡ್ಡಿಲ್ಲ ಕೊಡಲ್ಲ ಹೋಗು ಅಂದ್ರೆ ನಾವು ಅದೇ ಅಪ್ಪನ ಬೈತೀವಿ, ಅದೇ ಅಮ್ಮನ ಬೈತೀವಿ. ಅಲ್ಲಿ ದುಡ್ಡೇ ತಾನೇ ಕಾರಣ. ಹೌದು, ನನ್ಗೆ ಇಷ್ಟೆಲ್ಲ ನಾನು ಸಾಕಿಸಲಿಗೆ ಅವತ್ತಿನ ಕಾರಣಕ್ಕೆ ಆ ಸಮಯಕ್ಕೆ ನಂಗೆ ದುಡ್ಡು ಬೇಕು. ಅವಾಗ ಅವ್ರು ಕೊಟ್ಟಿಲ್ಲ, ನಾವೇನ್ ಮಾಡ್ತೀವಿ, ಅದೇ ಅಪ್ಪ ಅಮ್ಮನ ಬೈಕತ್ತೀವಿ. ನಮ್ಮ ಅಮ್ಮನಿಗೆ ದುಡ್ಡೇ ಕೊಡಿ, ನೀವು ಕೊಡ್ಬೋದಾಗಿತ್ತಲ್ಲ, ಮಾಡ್ಬೋದಾಗಿತ್ತಲ್ಲ, ನಮ್ ಕಂಡ್ರೆ ಪ್ರೀತಿ. ಸೊ ಅಲ್ಟಿಮೇಟ್ಲಿ ನೀವು ಎಲ್ಲೇ ಸುತ್ತಿ ಬಳಸಿ ಹೋದ್ ಬಂದ್ರು ಅವಶ್ಯಕತೆ ದುಡ್ಡು. 100%. ಅದು ಯಾರಿಗಾದ್ರಾಗಿರುತ್ತೆ. ನಾವೇ ಚಿಕ್ಕವರಿದ್ದಾಗ ಅಪ್ಪಾಜಿ 2 ರೂಪಾಯಿ ಕೊಡು, 3 ರೂಪಾಯಿ ಕೊಡು ಅಂತ ಕಾಡ್ಸಿರ್ತೀವಿ, ಕೊಟ್ಟಿರಲ್ಲ. ಇದ್ರು ಕೊಟ್ಟಿರಲ್ಲ, ಒಂದೊಂದ್ಸಲ ಇಲ್ಲ ಅಂತಾನು ಕೊಟ್ಟಿರಲ್ಲ. ಬಟ್ ಈಗ ಊರ್ಗ್ ಹೋದಾಗ ವಾಪಸ್ ಬರ್ತಿರ್ಬೇಕಾದ್ರೆ ಅವ್ರು ಏನು ಕೇಳಲ್ಲ, ಸುಮ್ನೆ ನಿಂತಿರ್ತಾರೆ. ಬಟ್ ನಾವೇನೋ 500 ರೂಪಾಯಿ 1,000 ರೂಪಾಯಿ ಅಪ್ಪಾಜಿ ಇಟ್ಕೋಯ್ತೀನಿ ಅಂತ ಅಂದಾಗ ಅವ್ರಿಗೆ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅವ್ರು ನಾರ್ಮಲ್ ಹೋಗ್ ಬರಪ್ಪ ಅಂತ ಇರ್ತಾರೆ. ನಾವ್ ಒಂದ್ 500 ರೂಪಾಯಿ ಅಪ್ಪಾಜಿ ಇದು ಇಟ್ಕೋ ಅಂತ ಅಂದಾಗ ಅವ್ರಿಗೆ ಆಗೋ ಖುಷಿ ಇದೆಯಲ್ಲ, ಅದು ಹೇಳಕ್ ಸಾಧ್ಯನೇ ಇಲ್ಲ ಬಿಡಿ. ಆಮೇಲೆ ಈ ನಮ್ಮನೇಲಿ ಇನ್ನೊಂದು ಸಿಚುವೇಶನ್ ಅಂದ್ರೆ ಏನಂದ್ರೆ, ಪ್ರತಿ ಸಲ ನಾನು ಅದೇ ಸಿಚುವೇಶನ್ ಯಾವಾಗ್ಲೂ ಕೊಡ್ತಾ ಇದ್ವಲ್ಲ, ಈಗ್ಲೂ ಅಷ್ಟೇ. ನಾನು ಪ್ರತಿ ಸಲ ಬರೋಕೆ ಎಷ್ಟರಾಗ್ಲಿ ದುಡ್ಡು ಕೊಟ್ಟು ಬರ್ತೀನಿ, ಪ್ರತಿ ಒಬ್ಬೊಬ್ರಿಗೂ ಕೊಟ್ಟು ಬರ್ತಾ ಇರ್ತೀನಿ. ಒಂದೊಂದ್ಸಲಿ ಪೂರ್ತಿ ಖಾಲಿ ಆಗಿರುತ್ತೆ, ಅದು ಗೊತ್ತಾಗಲ್ಲ. ಸುಮ್ಮನೆ ಗೊತ್ತಿಲ್ಲದೆ ಅಂದ್ರೆ ಕೊಡೋಕು ಹೇಳೋಕು ಆಗದೆ ಸುಮ್ಮನೆ ಕಳ್ತಾ ಇದ್ನಲ್ಲ, ಅವಾಗ ಗೊತ್ತಾಗತ್ತೆ. ಅವಾಗ ಅವ್ರು ದುಡ್ಡು ಕೊಡಕ್ ಬರ್ತಾರೆ. ಹೌದು, ಪಕ್ಕ ಕೊಡ್ತಾರೆ. ಅವ್ರು ಹೇಳಲ್ಲ ದುಡ್ಡು ನಾ ಖಾಲಿ ಮಾಡ್ಕೊಂಡ ಅಂತ. ಅವ್ರಿಗೆ ಗೊತ್ತು ಇವ್ನು ಖಾಲಿ ಮಾಡ್ಕೊಂತಾನಂತ. ತಮ್ಮ ಇದು ಇಟ್ಕೋ, ಇದು ಇಟ್ಕೋ ಅಂತ ಕೊಡಕ್ ಬರ್ತಾರೆ. ಇಲ್ಲ ಇದೆ ಅಲ್ಲಿ, ಇರ್ಲಿ ಇಟ್ಕೋ, ಅಲ್ಲಿ ಇರುತ್ತೆ, ಈಗ ಇಟ್ಕೋ ಸುಮ್ಮನೆ ಅಂತ ಅದನ್ನ ಬರ್ತಾರೆ. ಯಾವ್ದಾವ್ದಕ್ಕೆ ಎತ್ತಿಟ್ಟಿರ್ತಾರೆ ಅಂತಂದ್ರೆ, ಅದು ಏನೋ 300 ರೂಪಾಯಿ 400 ರೂಪಾಯಿ ಅನ್ಕೊಳ್ಳಿ, ಓಕೆನಾ, ಅದೇನೋ ಸಂಘಕ್ಕೆ ಕಟ್ಟೋದು, ಅವ್ರಿಗೆ ದೊಡ್ಡ ಕೆಲ್ಸಕ್ಕೆ ಇಟ್ಟಿರ್ತಾರೆ. ಅದು ನಮ್ಗೆ ಆ ಮೂಮೆಂಟ್ಗೆ ಅದು ಓಕೆ. ನಾವು ಇಲ್ಲಿ ಬರ್ತಿರೋದ್ರಿಂದ, ಕೆಲಸ ಮಾಡ್ತಿರೋದ್ರಿಂದ, ಈ ಬಸ್ ಸ್ಲೀಪರ್ ಕೋಚ್ ಬಸ್ ಬುಕ್ ಮಾಡಿದ್ರೆ 700 ರೂಪಾಯಿ 800 ರೂಪಾಯಿ ಇರುತ್ತೆ. ಅವ್ರು 300 ರೂಪಾಯಿ ಕೊಡ್ತಾರೆ ಗೊತ್ತಾ ಅವ್ರಿಗೆ. ಅಪ್ಪ ನನ್ನ ಮಗನಿಗೆ ಇದು ಏನಕ್ಕೋ ಹೆಲ್ಪ್ ಆಗುತ್ತೆ ಅಂತ ಬಸ್ ಟಿಕೆಟ್. ಈಗಲೂ ನಮ್ಮ ಮನೆಯಲ್ಲಿ ನಾನು 700 ರೂಪಾಯಿ 800 ರೂಪಾಯಿ ಬಸ್ಸಲ್ಲಿ ಹಿಂಗೆ ಹೋಗ್ತೀನಿ ಅಂತ ಗೊತ್ತಿಲ್ಲ ಅವ್ರಿಗೇನೋ, ಒಂದು 200 ರೂಪಾಯಿ ಅಷ್ಟಿರುತ್ತೇನೋ ಅಂತ ತಲೆಯಲ್ಲಿ. ಬಟ್ ಅವ್ರು 300 400 ರೂಪಾಯಿನ ನನ್ನ ಮಗನಿಗೆ ಏನೋ ಇದು ಆಗುತ್ತಪ್ಪ ಅಂತ ಕೊಡ್ತಾರೆ. ಆ ಖುಷಿ ಕೊಡ್ತಾರ ಗೊತ್ತಾ, ಅದು ಸಾಟಿನೇ ಇಲ್ಲ, ಯಾವ್ದು ಸಾಟಿ ಇಲ್ಲ. ಸೊ ನಿಮ್ಮನ್ನ ನೀವು ಹಾಸ್ಯ ಮಾಡ್ಕೊಳ್ಳೋದಾದ್ರೆ ಬೇಡ, ನೀವು ಹಾಸ್ಯ ಮಾಡ್ಕೊಳ್ಳೋದು ಬೇಡ, ಮಜಾ ಇರುತ್ತೆ. ಈಗ ಒಬ್ಬೊಬ್ರನ್ನ ಹಾಸ್ಯ ಮಾಡ್ಕೊಳ್ಳೋದಾದ್ರೆ ಹೆಂಗೆ ಇಮಿಟೇಟ್ ಮಾಡ್ಬೋದು ಅಂತ ಏನಾದ್ರೂ ಮಾಡಿ. ಎಲ್ಲ ಈ ಕಡೆ ನೋಡ್ಬೇಕಷ್ಟೇ. ಕಂಟೆಂಟ್ ಜಾಸ್ತಿ ಸಿಕ್ಕಿಲ್ಲ ಅಂದ್ರೆ ನಾವು ಕಂಟೆಂಟ್ ಆರ್ಟಿಸ್ಟ್ ಅಲ್ಲ ಮೇಡಮ್. ನಮ್ ಕಡೆ ಕಂಟೆಂಟ್ ಸಿಕ್ಕಿಲ್ಲ ಅಂದ್ರೆ ಕಂಟೆಂಟ್ ಅದೇ ನಮ್ಗೆ ಇರೋದು ಪ್ಲಸ್ ಪಾಯಿಂಟ್. ಎಲ್ಲ ನನ್ ಕಡೆ ತಿರುಗ್ತಾರೆ. ನಾನು ಸ್ಕಿಟ್ಗಳೆಲ್ಲ ಆದ್ಮೇಲೆ ಹೆಂಗ್ ಬಿಹೇವ್ ಮಾಡ್ತೀನಿ ಎಲ್ಲ ಇವರೆಲ್ಲ ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡ್ತಾರೆ. ಇವ್ ಯಾವಾಗಲೂ ಚಿಲ್ಲಬ್ರು ಹೇಳ್ತಿರ್ತಾರೆ, ನನಗೆ ನೀನು ಸ್ಕಿಟ್ ಮಾಡ್ಬೇಕಾದ್ರೆ ಫೇಕ್ ಆಕ್ಟಿಂಗ್ ಅನ್ಸ್ತಾ ಇರ್ತ್ಕೊಂಡು, ಅದು ಅಸಲಿ ಆಕ್ಟಿಂಗ್ ಯಾವಾಗ ಮಾಡ್ತೀವಿ ಗೊತ್ತಾ, ಕಂಟೆಂಟ್ ಮಾಡ್ಬೇಕಾರೆ. ಸರ್ ನಂಗೆ ಏನೋ ಗೊತ್ತಿಲ್ಲ ಸರ್. ಹೌದಾ ಸರ್? ಅಯ್ಯೋ ಅವ್ರು ಹೇಳ್ತಾರೆ. ಆಮೇಲೆ ಸ್ಕಿಟ್ ಅಲ್ಲಿ ನಾ ಆಕ್ಟ್ ಮಾಡಿ ಬಂದ್ರೆ ಬಾರೋ ಇಲ್ಲ ಅಂತ, ಬಾರೋ ಅಂತ ಇಲ್ಲಿ ಕರೆಯೋದು ಅನ್ನೋದು ಜಸ್ಟ್ ಇದೆ. ಬಾರೋ ಇಲ್ಲ ಅಂದ್ಬಿಟ್ರೆ ಆಗೋಯ್ತು. ಅವನು ಹೇ ಬಾರೋ ಇಲ್ಲಿ ಅದ್ನ್ಯಾಕ ಹಂಗ್ ಮಾಡ್ತೀವಿ ನೀನ್, ಯಾಕೆ ಅಂತ ನಾನು ಅದು ನೀವು ಬರ್ಲ. ಅದಾದ್ಮೇಲೆ ನಿಲ್ತಾನೆ, ಗೊತ್ತಾ ಸರ್ ಗೊತ್ತಿಲ್ಲ ಸರ್, ಹೌದಾ ಸರ್ ಅಂತಾನೆ. ಲವ್ ಇದನ್ನ ಆ ಸ್ಕಿಟ್ ಅಲ್ಲಿ ಮಾಡ್ಬಿಟ್ಟು ಏನ್ ಸಗತ್ತಾಗಿತ್ತು ನಾನ್ ಹೇಳೋದು. ಉಲ್ಟಾ ವರ್ಸನ್ ಅವನು ಸ್ಕಿಟ್ ಅಲ್ಲಿ. ಆಮೇಲೆ ಅದನ್ನ ಹೇಳ್ಬಿಟ್ಟು 1,00,000 ಜನ ಇರ್ಲಿ, ಆ 1,00,000 ಜನಕ್ಕೂ ಅಯ್ಯಯ್ಯೋ ಪಾಪ ಅವನಿಗೆ ಅದು ಗೊತ್ತಿಲ್ಲ ಅನ್ಸುತ್ತೆ ಅನ್ನಂಗ್ ಮಾಡ್ತಾನಲ್ಲ. ಅದಕ್ಕೆ ಆಕ್ಚುಲಿ ಕರೆಕ್ಟ್ ಇಟ್ಕೊಂಡ ಟ್ಯಾಲೆಂಟೆಡ್ ಪ್ರಶಾಂತ್. ನಿಜವಾಗ್ಲೂ ಇನ್ನೋಸೆಂಟೇ ಅಂತ ಅನ್ಕೊಂಡೇ ಬಿಡ್ಬೇಕು ನಿಜವಾಗ್ಲು. ಅದು ಇಷ್ಟೊತ್ತು ಹೇಳಿದ್ನಲ್ಲ ಅದ್ರಲ್ಲಿ ಎಲ್ಲ ಕರೆಕ್ಟ್ ಐತಾನೆ. ಕರೆಕ್ಟ್ ಯಾವ್ದು ಸುಳ್ಳು ಹೇಳಿ. ಒಳ್ಳೆ ವಿಷಯ ಅಂತ ಅಂದ್ರೆ, ಕೆಲವ್ರಿಗೆ ನಾನು ಸ್ವಲ್ಪ ದುಡ್ಡಿರೋರು ನೋಡಿದೀನಿ, ಅವ್ರು ಚೆನ್ನಾಗಿದಾರೆ ಅವ್ರ ಮನೆ ಕಡೆಗೆ ಅಂತ ಹೇಳ್ತಾ ಇಲ್ಲ.
ಕೆಲವ್ರ ಆಟಿಟ್ಯೂಡ್ ತುಂಬಾ ಬೇರೆ ಲೆವೆಲ್ ನಾನು ಯಾಕೆ ಇವ್ರ ಮಾತು ಕೇಳಬೇಕು. ಹೌದೌದೌದು. ಅವ್ನು ಈಗಲೂ ಅಷ್ಟೇ ನಾವು ಎಷ್ಟು ಬೈತೇವೆ ಸ್ಕಿಟ್ಟಲ್ಲ ಮುಚ್ಕೊಂಡು ಕೂತಲ್ಲ ಹಿಂಗೆ ಬರೋ ಇಲ್ಲೇ ನಿಂತ್ಕೊಳ್ಳೋ ಅಂತ ಹೇಳಿದ್ರೆ ಹಂಗೆ ಕೇಳ್ತಾನೆ. ಕೆಲವರು ಬಂದವರೆಲ್ಲ ಸುಮಾರು ಒಂದು 10 ವರ್ಷದಿಂದ ಸುಮಾರು ಜನ ಬಂದೋಗಿದ್ದಾರೆ. ಅವ್ರೇ ನಾವ್ಯಾಕೆ ಕೇಳಬೇಕು ಅನ್ನೋದಿದೆ ಅಲ್ವಾ. ಅವನ ಹತ್ರ ಈಗಲೂ ಬಂದಿಲ್ಲ, ಬಟ್ ಲೇಟ್ ಆಗಿ ಬರ್ತಾನೆ, ಏನೇನೋ ತರಲೆ ಮಾಡ್ತಾನೆ, ಅದೆಲ್ಲ ಇದೆ. ಬೈಸ್ಕೊತಾನೆ, ಹೆವಿ ಬೈಸ್ಕೊತಾನೆ, ಇನ್ನು ಆ ತುಂಟಿತನ ಇದೆ, ಅದಿದೆ, ಅದು ಮಾಡೇ ಮಾಡ್ತಾನೆ. ಈಗಲೂ ಸುಳ್ಳು ಬರ್ತಾನೆ. ಈಗ ಸ್ಟುಡಿಯೋದಲ್ಲಿ ಸುಳ್ಳು ನಾವೀಗ ಹೇಳಿದ್ವಿ ಇಂಟರ್ವ್ಯೂ ಬಂದಿದೆ ಅಂತ, ಅವ್ನು ಹಂಗೆ ಹೇಳಿರಲ್ಲ, ಬೇರೆ ಏನೋ ಕೆಲಸ ಇದೆ, ನಾನು ನಾಳೆ ಎಂಗೇಜ್ಮೆಂಟ್ ಕೆಲಸ ಇರುತ್ತೆ ಸರ್, ಆಗಲ್ಲ ಸರ್ ಬರಕ್ಕೆ. ಬಟ್ ಅದು ಗೊತ್ತಾಗುತ್ತೆ. ಸೋ ಸ್ವೀಟ್ ಗೊತ್ತಾ. ನನ್ ಕಾಲ್ ಮಾಡಿ ಪ್ರಶಾಂತ್ ಅಪ್ಪಿ ಹಿಂಗೆ ಪ್ಲೀಸ್ ಕಣೋ ಅಂತ ನಾನಂದ್ರೆ, ಏ ಅಕ್ಕ ಪ್ಲೀಸ್ ಅಲ್ಲ, ಯಾಕೆ ಕೇಳ್ತೀರಾ ಅಕ್ಕ, ಅಲ್ಲ ನಿಂದು ನಾಳೆ ಎಂಗೇಜ್ಮೆಂಟ್ ಅಲ್ಲ ಬಿಡು, ನಾವು ಮುಂದೆ ಏನಾದ್ರು. ಇಲ್ಲ ಅವ್ನು ನಿಜ, ನಾನು ನೀವ್ ಇದೀರಾ ಅಂತ ಹೇಳ್ತಿಲ್ಲ ಅಕ್ಕ, ನಂದ್ ಬಿಡಿ ಅಕ್ಕ, ಪಾಪ ಅವ್ರಿಬ್ರು ಬಿಸಿ ಇರ್ತಾರೆ, ಅವ್ರನ್ನ ಕೇಳ್ಕೊಳ್ಳಿ ಅಕ್ಕ, ಅವ್ರು ಹೂ ಅಂತಂದ್ರೆ ನಾನ್ ಬರ್ತೀನಿ ಅಕ್ಕ. ನನಗೆ ನಿಜ, ನನಗೆ ಆಕ್ಚುಲಿ ನಿಮ್ ಬಗ್ಗೆ ಎಷ್ಟು ಗೌರವ ಬಂತೋ ಅವನ ಬಗ್ಗೆ ಜಾಸ್ತಿ ಗೌರವ ಬಂತು. ಬಿಕಾಸ್ ಈಗ ನಾವು ಎದುರುಗಡೆ ಇದ್ದಾಗ ಒಬ್ರ ಬಗ್ಗೆ ಚೆನ್ನಾಗಿ ಮಾತಾಡೋದು, ಒಳ್ಳೇದ್ ಮಾತಾಡೋದು ಓಕೆ, ಬಟ್ ಅವ್ರು ಇಲ್ದೇ ಇರುವಾಗ್ಲೂನು ಅವ್ರ ಬಗ್ಗೆ ಒಂದು ಹೈ ರಿಗಾರ್ಡ್ಸ್ ಇಟ್ಕೊಂಡು, ಇಲ್ಲ ಅಕ್ಕ ಅವ್ರಿಬ್ರು ತುಂಬಾ ಅನ್ಭವಿಸಿದಾರೆ ಅಕ್ಕ, ನೀವು ಫೋನ್ ಮಾಡಿ ಫಸ್ಟ್ ಅವ್ರನ್ನ ಕೇಳ್ಕೊಳ್ಳಿ ಅಕ್ಕ, ಅವ್ರ ಟೈಮಿಂಗ್ ಅವ್ರ ಡೇಟ್ ಓಕೆ ಅಂದ್ರೆ ನನ್ಗೆ ಓಕೆ ಅಕ್ಕ ಅಂತ ಹೇಳ್ದೆ. ನಿಜ ನನ್ ಪ್ರಶಾಂತ್ ಮೇಲೆ ನಂಗೆ ಲವ್ವೇ ಆಗೋಯ್ತು. ಅಯ್ಯೋ ಅಪ್ಪಿ ಎಷ್ಟು ಓಕೆ ಅಪ್ಪಿ, ಹ್ಞೂ ಅಕ್ಕ ಸರಿ ಅಕ್ಕ ಹಂಗಂದ್ರೆ. ಆಮೇಲೆ ಹೇಳ್ದೆ ಫೋನ್ ಮಾಡಿ, ಅಪ್ಪಿ ಅವ್ರಿಬ್ರಿಗೂ ಓಕೆ, ನಿಂಗೆ ಹ್ಞೂ ಅಕ್ಕ ನನ್ಗೆ ಓಕೆ ಅಕ್ಕ, ನಾನ್ ಬರ್ತೀನಕ್ಕ, ನನ್ಗೇನ್ ಪ್ರಾಬ್ಲಮ್ ಇಲ್ಲ ಅಕ್ಕ, ನಾಳೆ ತಾನೇ ಎಂಗೇಜ್ಮೆಂಟ್ ಇರೋದು, ನಾನ್ ಬರ್ತೀನಕ್ಕ. ಆಮೇಲೆ ಕೆಲವರೆಲ್ಲ ನೇರವಾಗಿ ಹೇಳ್ಬಿಡ್ತಾರಕ್ಕ, ಈಗ ಕಾರ್ಗು ಬಾರ್ ಹೋಗೋಣ, ಜೊತೆ ಹೋಗೋಣ ಅದು ಅಂದಾಗ ಈ ಕೆಲವರು ಇಂಡೈರೆಕ್ಟ್ ಆಗು ಇದು ಹಿಂಗಿದೆ ಹಿಂಗಿದೆ ಅಂತ ಹೇಳೋಗ್ತಾರೆ, ಕೆಲವರು ಡೈರೆಕ್ಟ್ ಆಗಿ ಹೇಳೋಗ್ತಾರೆ. ಬಟ್ ಇವ್ ಯಾವತ್ತೇ ಕಾಲ್ ಮಾಡಿ ಏನೋ ಹಿಂಗಿದೆ ಅಂತ ಅಂದ್ರೆ ಸಾಕು, ಅದನ್ನ ಓಪನ್ ಅಪ್ ಇರೋದು ಹೇಳ್ತಾನೆ, ಅಂದ್ರೆ ಇರೋದು ಹೇಳ್ತಾನೆ, ನಮ್ಗೆ ಖುಷಿ ಆಗಂಗೆ ಹೇಳ್ತಾನೆ. ಬಾರಣ ಆಯ್ತು ಕರ್ಕೊಂಡು ಹೋಗ್ತೇನೆ, ಅದಕ್ಕೆಲ್ಲ ಏನ್ ತಲೆ ಕೆಡ್ಸ್ಕೊಂತೀವಿ ಬಾರಣ ಅಂತ. ತುಂಬಾ ಜನ ಹೇಳಲ್ಲ. ಹೆಂಗೆ ಪ್ರಶಾಂತ್ ಇಲ್ಲ ಖುಷಿಯಾಗಿರಕ್ ಸಾಧ್ಯನಾ? ಇದೆ, ಸಾಧ್ಯ ಇದೆ. ಅಂದ್ರೆ ಇವ್ರಗಳಿಗೆ ಲೈಫಲ್ಲಿ ಹಂಗಾಗಿರುತ್ತೆ, ಪ್ರತಿಯೊಂದು ಖುಷಿಯಿಂದ ಅತಿಯಾದ ನೋವು ಇರುತ್ತೆ. ಅದೇ ನಿನ್ ನೋವು ಏನ್ ಹೇಳ್ತಲ ಅಂದ್ರೆ ತುಂಬಾ ನನಗೆ ಸಿಕ್ಕಾಪಟ್ಟೆ ಎಷ್ಟು ಸೀರಿಯಸ್ ಗೊತ್ತಾಕ, ಗುದ್ದೆ ಬಿಡ್ತಾರೆ, ಯೋಚನೆ ಮಾಡಲ್ಲ. ಒಂದ್ಸತಿ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಕ್ಕ. ಇವ್ರನ್ನೆಲ್ಲ ನಾನು ಮದ್ವೆಗೆ ಇನ್ವೈಟ್ ಮಾಡಿದ್ವಿ, ನಾನು ಮದ್ವೆ ಆಗ್ತಿದ್ವು, ನಮ್ಮ ಅಣ್ಣನ ನಮ್ಮ ತಂಗಿ ಮದ್ವೆಗೆ, ತಂಗಿ ಮದ್ವೆಗೆ ಇನ್ವೈಟ್ ಮಾಡಿದ್ವಿ. ಇವರೆಲ್ಲ ಬಂದಿದ್ರು. ನಮ್ಮಮ್ಮ ದುಡ್ಡು ಎಣಿಸ್ತಾವ್ರೆ, ಆಯ್ತಾ, ಇದು ಟೆಲಿಕಾಸ್ಟ್ ಆಗಿ ನಮ್ಮಮ್ಮ ನೋಡ್ರೆ ತಲೆ ಹೊಡಿತಾರೆ. ಹೌದಾ? ಹಂಗಾದ್ರೆ ಏನು ಎಡಿಟ್ ಮಾಡಿಸ್ಬೇಕಾ ಏನು? ಅಮ್ಮ ಇಲ್ಲಿ ಬಿಡಿ ಯಾಕೆ, ಇವರು ಶಿವ ಏನ್ ಶಿವ ಇಲ್ಲಿ ದುಡ್ಡು ಎಣಿಸ್ತಿಲ್ವಾ, ಕರ್ಕೊಂಡೋಗಿ ಮುಂದಕ್ಕೆ. ಇವ್ರು ರಾಘು ಬಂದ್ರು, ಯಾವಾಗ್ಲೂ ಫುಲ್ ಖಡಕ್ ಆಗಿರ್ತಾರೆ ಅವ್ರು, ಫುಲ್ ಇದು ಅವ್ರು ಯಾರಿಗೂ ಯೋಚನೆ ಮಾಡಲ್ಲ, ಬೈದೇ ಬಿಡ್ತಾರೆ, ತಲೆನೇ ಕಟ್ಸ್ಕೊಳಲ್ಲ. ರಾಘು ಬಂದ್ರು, ಅಮ್ಮ ರಾಘವೇಂದ್ರ, ಅದಕ್ಕೆ ನಾನೇನ್ ಮಾಡ್ಲಿ, ಹೋಗು ಅಲ್ಲೋಗಿ ಊಟ ಹಾಕೋಗು ಅವ್ರಿಗೆ ಅಂದ್ರೆ. ನಾನು ಅವ್ರಿಗೆಲ್ಲ ಅವಾಗಿಂದ ಭಯ ಆಗೋಯ್ತು, ಓ ನಿಮ್ಮ ಅಮ್ಮನ ಪರಿಚಯನೇ ಮಾಡಿಸ್ಬೇಡ ಅಪ್ಪ, ಮುಂದೆ ಸವಾಸನೇ ಬೇಡ ಅಂದ್ರೆ. ಅವ್ರು ಅಷ್ಟು ಯೋಚನೆ ಮಾಡಲ್ಲ. ಅವ್ರು ಹೇಳ್ತಾರೆ ಏನೋ ಶೋಗೆಲ್ಲ, ಅವ್ರು ನನ್ನ ಶೋಸ್ ಎಪಿಸೋಡ್ಸ್ ಏನೂ ನೋಡಲ್ಲ. ನೀನು ಏನಾದ್ರು ನೀನು ಸ್ಟಾರ್ ಅಂದ್ರೆ ನಿನಗೆ, ನೀನು ಏನಾದರೂ ನನ್ನ ಮಗನೇ, ಆ ಥರ ಅವರು ಒಂದು ಯೋಚನೆ ಮಾಡೋ ಅಷ್ಟು ರಗಡ್ಡು. ಸೊ ನನ್ಗೆ ಅದೊಂದು ಭಯ, ಓ ಏನಂತಾರೋ, ಏನು ಮಾಡ್ತಾರೋ, ಹೆಂಗೋ ಏನೋ, ಆ ಭಯದಲ್ಲೇ ಸುಮಾರು ಸತಿ ನಾನು ಕಳೆದುಬಿಟ್ಟಿದ್ದೀನಿ. ಆ್ಯಂಡ್ ನಂಗೆ ಅವಾಗ ಬೇಜಾರಾಗೋದೇನೆಂದರೆ, ಇದೊಂದು ತುಂಬ ಇದೆಯಕ್ಕ, ಏನಾದರೂ ಕಪ್ಪಗಿರೋನೇನಾದರೂ ಮಾಡಿಬಿಟ್ರೆ, ಕಪ್ಪಗಿರೋನೇನಾದರೂ ತೋರಿಸ್ಕೊಂಡ್ಬಿಟ್ರೆ ಅವನ್ನ ಕರಿಯ ಅನ್ನೋದು, ಅವನ್ನ ಆಡ್ಕೊಳ್ಳೋದು ತುಂಬ ನಂಗೆ ಅದೊಂದು ಸಿಕ್ಕಾಪಟ್ಟು ಹರ್ಟ್ ಆಗ್ತದೆ. ಅಂದರೆ ಕಪ್ಪುಗುಟ್ಟಿರೋದು ನನ್ನ ಕರ್ಮ ಇರಲ್ಲ. ಈಗ ನಮ್ಮ ಮನೇಲಿ ಏನಂತ ಈಗಲೂ ಹೇಳ್ತಾರೆ ಸುತ್ತಮುತ್ತ ರಿಲೇಟಿವ್, ನಿಮ್ಮ ಮನೇಲಿ ಎಲ್ಲರೂ ಬೆಳಗಿದ್ರೆ ನೀನೊಬ್ಬ ಯಾಕೆ ಕಪ್ಪಗಿದ್ಯಾ, ನಾನೇನು ಮಾಡಲಿ, ನೀನು ಕಪ್ಪಗಿದ್ಯಾ, ನೀನು ದಪ್ಪಿದ್ಯಾ ಅಂದರೆ ಇವ್ರಿಗೆ ಏನಾದರೂ ಒಂದು ಕೊಂಕಿರುತ್ತೆ, ಅವ್ನು ಹಿಂಗಿದ್ದಾನೆ. ಆಮೇಲೆ ಇನ್ನೊಂದು ನಮ್ಮ ಹುಡುಗಿ ಸ್ವಲ್ಪ ವೈಟ್ ಇದ್ದಾಳೆ, ಓ ಕಪ್ಪಗಿರೋಳು ವೈಟ್, ಹಂಗಾರೆ ಗೌರ್ಮೆಂಟ್ ಜಾಬಿಂದ ಸಿಕ್ಕಿರೋದು, ಅಂದರೆ ಇವ್ನು ಒಳ್ಳೆ ಕುಳ, ಅದಕ್ಕೆ ಅವಳು ಸಿಕ್ಕಿರೋದು. ಈ ಥರದ್ದು ರಾಂಗ್ ಅಸಂಪ್ಷನ್ ಇದೆಯಲ್ಲ, ಅದು ಯಾವಾಗಲೂ ನನಗೆ ಸುತ್ತಾ ಇರುತ್ತೆ. ಅಂದರೆ ನೀವು ಹೆಂಗೆ ಬಂದ್ರೆ ಹಾಗೆ ಮಾತಾಡ್ತಾರೆ. ಕಪ್ಪಗಿರೋನು ಬೆಳ್ಳಕ್ಕಿರೋನು ಸಿಕ್ಕಿದ್ದಾನೆ ಅಂತಂದರೆ, ಓ ಒಳ್ಳೆ ದೊಡ್ಡ ಕುಳ, ಒಳ್ಳೆ ಪಾರ್ಟಿನ ಇವಳು ಹಾಕೊಂಡು ಲಾಕ್ ಮಾಡ್ಕೊಂಡವಳು. ಈ ಥರದ್ದು ಅಸಂಪ್ಷನಲ್ಲಿ ನನಗೆ ಯಾವಾಗಲೂ ಅದನ್ನು ಬೇಜಾರಾಗ್ತಾ ಇರುತ್ತೆ. ಆಮೇಲೆ ನಾನು ಮನೆಗೆ ಬಂದಾಗ ಏನಾಗುತ್ತೆ ಅಂದರೆ, ನಮ್ಮ ಮನೇಲಿ ಸ್ವಲ್ಪ ಜಗಳಗಳಾಗ್ತಾ ಇರುತ್ತೆ, ಏನಾದರೂ ಒಂದು ಸಿಚುವೇಶನ್ ಜಗಳ ಆಗ್ತದೆ. ಅಂದರೆ ದುಡ್ಡಿರೋ ಮನೇಲಿ ಜಗಳ ಇದ್ದಿದ್ದೆ ಅಂತ. ಸೊ ನಾನು ಅದನ್ನೆಲ್ಲ ಮರ್ಯಾದಕ್ಕೆ ಸ್ಟುಡಿಯೋಗೆ ಬರ್ತೀನಿ. ಸ್ಟುಡಿಯೋಗೆ ಬಂದ್ರೆ ನಾನು ಫುಲ್ ಓವರ್ ಮಾಡ್ತೀನಿ ಅಕ್ಕ. ನಾನು ಇವ್ರ ಹತ್ರ ಎಲ್ಲ ಹೆಂಗೆ ಮಾತಾಡ್ತೀನಿ ಅಂದರೆ, ಇವ್ರಿದ್ದಾಗ ಇವ್ರ ಬಗ್ಗೆ ಬೈಕೊಳ್ಳೋದು, ಅವ್ರಿದ್ದಾಗ ಇವ್ರ ಬಗ್ಗೆ ಬೈಕೊಳ್ಳೋದು, ಸರಿ ಬೈಕೋತೀನಿ. ಅವ್ರು ಸಡನ್ ಆಗಿ ಬಂದ್ರೆ, ಬ್ರೋ ನಿಮ್ ಬಗ್ಗೆ ಏನಿಲ್ಲ ಬ್ರೋ, ನೀವು ದೇವ್ರು ಬ್ರೋ, ಸೆಟ್ ಮಾಡ್ಬಿಟ್ಟಿದ್ದಾನೆ ಮೇಡಮ್ ಅವನು. ಎಲ್ಲರಿಗೂ ಬೈತಾನೆ ಸೆಟ್ ಮಾಡ್ಬಿಟ್ಟಿದ್ದಾನೆ ಅಂದ್ರು.
ನೀನ್ ಬೈದ ಕಣಂದ್ರ ಬೈತಾ ಬಿಡೋ ಅನ್ನೋತ್ರ ಒಂದು ಸೆಟ್ ಮಾಡ್ಬಿಟ್ಟಿದೆ. ನಮ್ಗೆ ಕೋಪನೂ ಬರಬಾರ್ದು, ಆ ತರ ಸೆಟ್ ಮಾಡಿ ರೆಡಿ ಮಾಡಿ. ಇವಾಗ ರಿಯಲ್ ಆಗಿ ಬೈತೀನಿ, ಏನೋ ಒಂದು ಕೋಪ ಬಂತ ಅವನೊಬ್ಬ ಅಂದ್ರು ಅವ್ನು ಅಂದಿರ್ತಾರೆ ಬಿಡು, ನಾನು ಈಗ ನಂಗೊಂದು ಫ್ರೀಡಮ್ ಇದೆ, ನಾನು ಈಗ ರಿಯಲ್ ಆಗಿ ಬೈದ್ರೆ ಅವ್ರು ಇರುತ್ತಲ್ಲ ಅದು ಕಾಮಿಡಿ ಆಗಿ ಅನ್ಕೋತಾರೆ. ನಿನ್ ಕರೆ ಚಂದ ಇಲ್ಲ ಅಂತ ಯಾರು ಹೇಳಿದ್ರೆ? ಆಕ್ಚುಲಿ ಅದಕ್ಕೆ ಬಂದಿದೆ. ತುಂಬಾ ಆಡ್ಕೋತಾರ ಸಿಕ್ಕಾಪಟ್ಟೆ. ನೀನ್ ನಿಜ ಕ್ಯೂಟ್ ಆಗಿದ್ಯಾ ಪ್ರಶಾಂತ, ನೀನ್ ನನ್ನ ನಂಬ್ತೀಯ ಬೇರೆ ನಂಬ್ತೀಯ? ನಂಬ್ತೀನಕ್ಕ ನಾನು, ನಿಜ ಕ್ಯೂಟ್ ಅದು ಏನಾದ್ರು ಆಡ್ಕೊಂಡ ನೀನ್ ನಿಜ ತುಂಬಾ ಸ್ವೀಟ್ ಹಾರ್ಟೆಡ್ ಪರ್ಸನ್ ಆಯ್ತಾ. ಅಂಡ್ ಅದ್ ಇದ್ದಿದ್ದೆ ಪ್ರಶಾಂತ್, ನೀನ್ ನಂಬಲ್ಲ. ಏನ್ ಮಾತಾಡಿರಲ್ಲ ಅನ್ಕೋಬೇಡ. ದಪ್ಪಗಿದ್ದಾರೆ, ತೆಳ್ಳಗಾಗಿದ್ದಾಳೆ, ಹಂಗಾಗಿದ್ದಾಳೆ, ಓ ಮದ್ವೆ ಆದ್ಮೇಲೆ ಆಫರ್ ಸಿಕ್ತಿಲ್ವಾ, ಇವೆಲ್ಲ ಪ್ರಶಾಂತ್. ಮಗು ಆಯ್ತಾ, ಮುಗ್ದೋಯ್ತು, ಆಂಟಿ ಹೌದು ಗುರು, ಪ್ರೌಡ್ ಆಗಿ ಹೇಳ್ಕೊಂತೀನಿ. ಇಷ್ಟು ವರ್ಷ ಆಗಿದೆ ಗುರು, ಇನ್ನು ಬದುಕಿದೀವಲ್ಲ ನಾವು. ಪಾಪ ಎಷ್ಟು ಜನ ಮಗು ಹುಟ್ಟಿದ ಮಕ್ಳು ಸಾಯ್ತವೆ ಅಂತ ಕೆಟ್ಟ ಕಾಲದಲ್ಲಿ. ನೀನ್ ನಂಬಲಕ್ಕ, ಕೆಲವರು ಮಗು ಆಗಿದೆ ಅಮ್ಮ ಅಂತ ಹೇಳ್ಕೊಳಕು ಅದು ಏನಕ್ಕಪ್ಪ? ಹೌದು ಗುರು, ಅದು ಹೆಮ್ಮೆ ಗುರು, ಹೆಮ್ಮೆ. ಅಯ್ಯೋ ಎಷ್ಟ್ ಜನಕ್ ಭಾಗ್ಯ ಸಿಗತ್ತೆ. ಎಷ್ಟೊಂದ್ ಜನ ಕಷ್ಟ ಪಡ್ತಾ ಇದಾರೆ ಒಂದು ಮಗು ಆಗಕ್ಕೆ ಅಂತ ಕಾಲದಲ್ಲಿ ಎಲ್ಲ ಇದ್ದಿದ್ದೆ. ಹರ್ಟ್ ಆಗೋದೇ ಇಲ್ಲ, ಆಗ್ಬೇಡ ಅಂತ ನಾನು ಹೇಳಲ್ಲ. ಅಷ್ಟು ಕೆಲವೊಂದು ಟೈಮ್ ಸ್ಟ್ರೈಕ್ ಆಗುತ್ತೆ. ಆಮೇಲೆ ಆ ಕಲರ್ ನಂಗೆ ಅಂತಿದ್ಯಲ್ಲ, ಅದು ಕೃಷ್ಣನ್ಗಿರೋ, ನಾನು ಅದನ್ನ ಹೇಳಕ್ ಬರ್ತಿದ್ದೆ. ಸುಂದರ ಅಂತ ಅನ್ಕೊಳ್ಳೋ ನೀನು. ಈಗ ಅಂದ್ರೆ ನಮ್ದು ಮೈಂಡ್ ಸೆಟ್ ಹಂಗೆ. ನೋಡು, ದೇವ್ರ ಹಂಗಿದಾನೆ ಅಂತ ಹಾಗೆ ಹೀಗೆ ವಾವಂತ ವರ್ಣಿಸ್ತೀವಿ. ನಮ್ ಸುತ್ತಮುತ್ತ ಹಂಗಿದ್ರೆ ಅದನ್ನ ನಾವು ಆಡ್ಕೋತೀವಿ. ಅಂದ್ರೆ ನಾವು ನಂಬಿರೋದಕ್ಕೂನು ನಮ್ ನಡವಳಿಕೆಗೂ ಸಂಬಂಧನೇ ಇಲ್ಲ. ಈ ಕಾಂಟ್ರಡಿಕ್ಟರಿ ಫುಲ್ ಇರೋದ್ ಹಿಂಗೆ, ನಂಬೋದ್ ಹಿಂಗೆ, ಆತರ ನೆಗ್ಲೆಕ್ಟ್. ಯಾರಾದ್ರೂ ಬಂದು ಇನ್ನೊಂದ್ ಹೆಂಗ್ ಗೊತ್ತಾ, ಕಲರ್ಗೆ ಅಂದ್ರೆ ನಾನು ಕೃಷ್ಣ ಸುಂದರ ಅನ್ಕೊಂಡ್ಬಿಡು. ಈಗ ನಿಮ್ ಹುಡುಗಿ ಬೆಳ್ಳಕ್ ಸಿಕ್ಕಿದಳ್ತಾನೆ, ಅಷ್ಟೇ ಮ್ಯಾಟ್ರ್. ಅಷ್ಟೇ ಅಲ್ಲಿ ಉರ್ಕೊಳ್ಳೋರು ಅದೆಲ್ಲ ಅವರು ನೀನ್ ಹಂಗಿದಿ ಅಂತ ಹೇಳ್ತಾ ಇಲ್ಲ, ಊರ್ಕೊಂಡು ಈ ನನ್ ಮಗನ್ ಮೊನ್ನೆ ರೀಸೆಂಟ್ ಆಗಿ ವಿಡಿಯೋ ಯಾರೋ ಒಬ್ಬ ಕಮೆಂಟ್ ಆಗ್ತದೆ, ಈ ಕುರಿನ್ ಗೌಳ ಓ ಹಂಗ ಸಿಕ್ಕಿಲ್ಲ, ಹುಡುಗಿನೇ ಸಿಕ್ಕಿರಲ್ಲ ಸಿಗೋದು. ಎಕ್ಸಾಕ್ಟ್ಲಿ. ಸೊ ಇಲ್ಲಿ ತನಕ ನೀವು ಬಂದು ನನ್ನ ನಗಿಸ್ತೇ ಹೋದ್ರೆ ಅದು ನ್ಯಾಯನ, ನೀತಿನ? ಸೊ ನಗ್ಸ್ರಪ್ಪ, ಏನಾದ್ರು ಹೇಳ್ಬಿಟ್ಟು ನನ್ನನ್ನ, ನಮ್ಮ ವೀಕ್ಷಕರನ್ನ. ಅಣ್ಣ ಟೈಮ್ ಆಯ್ತು. ಅದಿತಿ ಪ್ರಭುದೇವ ಮೇಡಮ್ ಎಲ್ಲೋ? ಅವ್ರು ಎಲ್ಲೋ ಇಲ್ಲ ಕಣ, ಫುಲ್ ವೈಟ್ ಇದಾರೆ. ಇದು ಕೇಳೋ ಅಂದ್ರೆ ಇದನ್ನ ಕೇಳೋಣ ಅನ್ಕೊಂಡೆ, ಮಿಸ್ ಆಗುತ್ತೆ. ನಗ್ಸಿದ್ದೇನೆ ಸುಮಾರು ಸಲ, ಹಾಳ್ ಮಾಡಿ ನಗ್ಸಿದ್ದೇನೆ. ಪ್ರಶಾಂತ್ ಇವಾಗ ನಾನು ನಿನ್ ಕೇಳು, ಏನ್ ಕೇಳಿ? CCTV ಇದು ಶಿವ ಇದು ನಿಮಿಷ ಅವ್ರೇನೋ ಕ್ರ್ಯಾಕ್ ಮಾಡ್ತಾರೆ. ಕಲೆಕ್ಟ್ ಏನಿಲ್ಲ ಕಡೆ ಸ್ಕಿಟ್ ಮಾಡೋಣ. ಅಣ್ಣ ಮದುವೆ ಆಗಿ 6 ವರ್ಷ ಆಯ್ತು ಕಣಣ್ಣ. ಅದಕ್ಕೆ ತಡಿ ಮುಂದೆ ಹೇಳ್ತೀನಿ. ಮದುವೆ ಆಗಿ 6 ವರ್ಷ ಆಯ್ತು ಕಣಣ್ಣ. ನಮ್ಮ ಹುಡುಗಿ ಅಪ್ಪ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಹೇಳಿರ್ಲಿಲ್ಲ, ಇವಾಗ ಹೇಳ್ತಾವಣ್ಣ ಸಿಲಿಂಡರ್ ಹಾಕ್ತಾನೆ ಅಂತ. ಎಲ್ಲಾರ ಮನೆಗೂ 14.5 kg ಸಿಲಿಂಡರ್ ಹಾಕ್ಬಿಟ್ಟು ನಮ್ಮ ಮನೆಗೆ 90 kg ಸಿಲಿಂಡರ್ ಹಾಕ್ಬಿಟ್ಟವ್ರಣ್ಣ. ಓ ಬಾಲ್ಸಕ್ಕನಿಗೆ ಹೇಳಿರೋ ಡೈಲಾಗ್ ದಗದಗ ಅಂತ ಉರಿಯುತ್ತಣ್ಣ ನಮ್ಮ ಮನೆ ಸಿಲಿಂಡರ್. ಒಂದಿನೂ ಖಾಲಿ ಆಗಿಲ್ಲ. ಹೆಂಡತಿಗೆ ಹೇಳೋ ಅಂದ್ರೆ ಸಿಕ್ಕಾಪಟ್ಟೆ ಇದಾಗ್ತಾಳೆ, ಸಿಲಿಂಡರ್ ಖಾಲಿನೇ ಆಗಲ್ಲ. ನಾನೊಂದು ಡೈಲಾಗ್ ಬರ್ತಿದ್ದೆ ಫಿನಾಲೆ, ಎಲ್ಲಾ ಕಡೆ ಹೇಳ್ತಿರ್ತೀನಿ, ಕಾಮಿಡಿ ಟಾಕೀಸ್ ಅಲ್ಲಿ ಹೇಳಿ ಡೈಲಾಗ್ ಎಲ್ಲಾ ಕಡೆ ಹೇಳ್ತಿರ್ತೀನಿ. ಅದನ್ನೊಂದು ಹೇಳ್ತೀನಿ. ಸರ್ ಹೋದ್ಲು ಸರ್, 10 ವರ್ಷ ಲವ್ ಮಾಡಿರೋ ಹುಡುಗಿ ಬಿಟ್ಟು ಹೋಗ್ಬಿಟ್ಲು ಸರ್. ಅಯ್ಯೋ ಹೋಗ್ಲಿ ಬಿಡಿ ಸರ್, ಸತ್ತೋದವ್ರನ್ನೇ ಬಿಟ್ಟು ಬದುಕ್ತಿವಿ, ಇನ್ ಬಿಟ್ಟು ಹೋದನ್ ಮರ್ತ್ ಬದುಕಕ್ಕಾಗಲ್ವಾ? ಅದ್ರಲ್ಲೂ ನಾನೇನ್ ಸಾಮಾನ್ಯದವನ ಸರ್, ಇಲ್ಲ ಇಟ್ಸ್ ಅ ಬ್ರ್ಯಾಂಡ್. ಬ್ರ್ಯಾಂಡ್ ಸೂಪರ್ ಬ್ಯೂಟಿಫುಲ್. ಅದ್ ನಿಜ ಅಲ್ವಾ? ಅದಕ್ಕೆ ನಾನು ಹೇಳಿದ್ದು, ಹಾಸ್ಯದ ಜೊತೆಗೆ ಸುಮಾರು ಜೀವನದ ಸತ್ಯಗಳಿರುತ್ತೆ. ಕೆಲವೊಂದು ವಿಷಯ ಹೇಳಿರ್ತೀವಿ ಕಾಮಿಡಿ ಮೂಲಕ, ಕೆಲವರನ್ನ ಕಾಮಿಡಿ ಅನ್ಕೊಂಡ್ಬಿಡ್ತಾರೆ, ತುಂಬಾ ಆಳವಾಗಿ ಯೋಚನೆ ಮಾಡಿದ್ರೆ ತುಂಬಾ ಸೀರಿಯಸ್ ವಿಷಯ. ನೋಡಿ ಬದುಕೋದಂದ್ರೆ ಯಾರು ಬೇಕಾದ್ರೆ ತಾಯಿನೇ ನಾವ್ ಅನ್ಕೊಂಡ್ತೀವಿ ಬದುಕದೇ ಇಲ್ಲ ಅಂತ, ಬದುಕ್ತಿವಿ. ಹೆಂಗಿದ್ರೆ ಅದಕ್ಕೆ ಸತ್ತೋದವ್ರನ್ನೇ ಬಿಟ್ಟು ಬದುಕ್ತೀವಿ, ಬಿಟ್ಟೋದ್ರ ಮರ್ತು ಬದುಕಕ್ಕಾಗಲ್ವಾ? 100%. ಅದ್ರಲ್ಲಿ ಚಿಲ್ಲರ್ ನನ್ನ ಫೇವರೇಟ್ ಇದೆ ಅಣ್ಣ. ನಾನು ಆಟೋದಲ್ಲಿ 50 ರೂಪಾಯಿ ಅಂತಿರಲ್ಲ, ದುಡ್ಡಿರೋರು ಅಂತ ಒಂದ್ ಡೈಲಾಗ್ ಹೇಳಿದ್ದಲ್ಲ, ಅದು ತುಂಬಾ ಟ್ರೆಂಡ್ ಆಗಿತ್ತು. ಆಟೋದಲ್ಲಿ ನಾನು ಹೇಳ್ದೆ ಎಷ್ಟೋ ಆಫ್ಟರ್ ಆಲ್ 50 ರೂಪಾಯಿ ತಗೊಳ, ಆಫ್ಟರ್ ಆಲ್ 50 ರೂಪಾಯಿ. 50 ರೂಪಾಯಿ ಇನ್ನೂ ನಡೆಯುತ್ತೆ, ಇನ್ನು 50 ರೂಪಾಯಿ ನಡೀತಿದ್ಯಾನ ಸರ್? ಈ 50, 10, 1 ರೂಪಾಯಿ ನಡೀತಾ ಇದೆ ಅಂತ ನಮ್ಮಂತ ಬಡವ್ರ ಜೀವನ ನಡೀತಾ ಇದೆ ಸರ್ ಅಂತ. ಬೇರೆ ನಮ್ಮಂತವ್ರ ಆಟೋದವ್ರ ಜೀವನ, ಬಡವ್ರ ಜೀವನ ಹಿಂಗೆ ನಡೀತಿರೋದು ನಡೀತಾ ಇದೆ ಅಂತ ನಮ್ಮಂತವ್ರ ಜೀವನ ನಡೀತಿದೆ ಸರ್. ಅಂದ್ರೆ ಇಷ್ಟು ರಿಯಾಲಿಟಿ ಟಚ್ ಆಗುತ್ತೆ ಅದೆಲ್ಲ ಈಸಿಯಾಗಿ ಹೇಳ್ಬಿಡ್ತೀವಿ ಅಂತ. ನಿಂದೇನ್ರ ಹೇಳ್ತೀಯಾ? ನಂದೇನಿಲ್ಲ ಅಕ್ಕ, ನಂದೇನ್ ಸದ್ಯಕ್ಕಿಲ್ಲ.
ಅದೇನಾದ್ರು ಹೇಳ್ತೀರಿ ಎಷ್ಟು ಹಸಿ ಬರ್ತೀರ. ಬೇರೆಯವ್ರು ಬರ್ದಿದ್ದೆ ಹೇಳಿ. ನಂದು ಇನ್ನೂ ಏನು ಬರ್ದಿಲ್ಲ ಅಕ್ಕ, ಇನ್ನೊಂದು ಅಷ್ಟು ಟೈಮ್ ಕೊಡಿ, ಇನ್ನೊಂದು ವರ್ಷ ಟೈಮ್ ಕೊಡಿ, ಒಳ್ಳೆ ಸ್ಕಿಟ್ ನಾನೇ ಮಾಡ್ತೀನಿ. ಬ್ಯೂಟಿಫುಲ್. ಟೈಮ್ ಕೊಡಿ. ಇನ್ನೂ ಹೊಸ ಹೊಸ ಸ್ಕಿಟ್ಗಳು ನೀವು ಕೂಡ ಬರೀರಿ, ನೀವು ಕೂಡ ಇನ್ನೂ ಹೆಚ್ಚೆಚ್ಚು ಕಲೀರಿ. ಹಾಗೆ ನೀವು 3 ಜನನ ಭೇಟಿಯಾಗಿದ್ದು ಮಾತಾಡ್ಸಿದ್ದು ಇಷ್ಟೊತ್ತು ಸಮಯ ಕಳೆದು ನಿಜವಾಗ್ಲೂ ತುಂಬ 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 ಖುಷಿ ಆಯಿತು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಯಾರೇ ಒಬ್ಬ ಮನುಷ್ಯನ ಒಂದು 5 ನಿಮಿಷದ ಒಂದು ಚಿಕ್ಕ ವಿಡಿಯೋ ನೋಡಿ ಅಳಿಬೇಡಿ, ಅದ್ರ ಹಿಂದೆ ಸುಮಾರು ಸ್ಟ್ರಗಲ್ ಇರುತ್ತೆ. ನೀವು ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗಲ್ಲ, ಅಷ್ಟು ಸ್ಟ್ರಗಲ್ಗಳು ಮಾಡಿರ್ತಾರೆ ಅಂತ. ಸೊ ಆ ವಿಷಯವಾಗಿ ನಿಮ್ಮೆಲ್ಲರ ಮೇಲೆ ನನಗೆ ಸುಮಾರು ಗೌರವ ಇದೆ. ಇನ್ನೂ ಹೆಚ್ಚೆಚ್ಚು ಒಳ್ಳೆ ಕೆಲಸಗಳು ನಿಮ್ಮಿಂದಾಗಲಿ, ನೀವು ಅನ್ಕೊಂಡಿರೋ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ಗಳು ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡಿ, ವರ್ಷ ಪೂರ್ತಿ ನೀವು ಬ್ಯುಸಿ ಆಗಿರಿ, 1 ಅಲ್ಲ 2 ಅಲ್ಲ ಇನ್ನೂ 3 ಕಾರ್ ತಗೊಳ್ಳಿ, ಇನ್ನೂ ಮನೆಗಳನ್ನ ಕಟ್ಟಿ ಖುಷಿಯಾಗಿರಿ ಅಂತ ನಾನು ಮನಸ್ಸಿಂದ ಹಾರೈಸ್ತೀನಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಎದುರುಗಡೆ ನಾನು ಇವ್ರು ಮಾತಾಡ್ಸಿದ್ರೆ ತುಂಬಾ ಇನ್ನು ನಾನು ನಾನು ಈ ಕಾರ್ಯಕ್ರಮದ ಬಗ್ಗೆ ನಿಮ್ಗೇನ್ ಅನಿಸ್ತು? ಅದೇ ಮೇಡಮ್, ಇವರಿಬ್ರು ನಿನ್ನ ತುಂಬಾ ನೋಡಿದ್ದಾರೆ, ಮಾತಾಡ್ಸಿದ್ದಾರೆ. ನಾವು ಸಿನಿಮಾದಲ್ಲೇ ನಿಮ್ನ ನೋಡಿದ್ದು ಫಸ್ಟ್ ಟೈಮ್ ಎದುರುಗಡೆ ಕೂತ್ಕೊಂಡು ಇಷ್ಟೊತ್ತು ಮಾತಾಡಿರೋದು. ಅಂದ್ರೆ ಎಲ್ರಿಗೂ ಗೊತ್ತಿರುತ್ತಲ್ಲ ಮೇಡಮ್, ಅಯ್ಯೋ ಮಾತಾಡ್ತಾರಲ್ಲ ಏನಂತ. ಬಟ್ ನೀವು ಇಷ್ಟೊಂದು ಫ್ರೆಂಡ್ಲಿ ಆಗಿ ಕೂತ್ಕೊಂಡು ನಮ್ ಜೊತೆ ಇಷ್ಟೊಂದು ಚೆನ್ನಾಗಿ ನಮ್ಮನ್ನ ಮಾತಾಡ್ಸಿದಕ್ಕೆ ನಮ್ಗೆ ಬಹಳ ಖುಷಿ ಆಯ್ತು. ಇಲ್ಲಿ ಬಂದಿದ್ದು ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಖುಷಿ. ಥ್ಯಾಂಕ್ ಯು Thank you so much. ಬಗ್ಗೆ ನಾನು ತುಂಬಾ ಫಸ್ಟ್ ಟೈಮ್ ನೋಡಿದಾಗ ಹೆಂಗಿತ್ತು, ನಾನು ನಿಮ್ಗೆ ಹೇಳಿದ್ದೆ ಮೇಡಮ್, ಒಂದ್ಸರಿ ಮೆಸೇಜ್ ಕೂಡ ಹಾಕಿ. ಫಸ್ಟ್ ಟೈಮ್ ಅಂದ್ರೆ ಬಜಾರ್ ಸಿನಿಮಾ ನಿಮ್ ಫಸ್ಟ್ ಮೂವಿ. ಹೌದು ಆ ಮೂವಿಲಿ ನಾವು ಫಿನಾಲೆ ಎಲ್ಲೋ ಮಾಡ್ತಾ ಇದ್ವಿ, ನಿಮ್ ಪ್ರಮೋಷನ್ ನಡೀತಾ ಇತ್ತು, ನಾನು ಹೇಳ್ಕೋತಾ ಬಂದೆ. ಹೌದು ಮೇಡಮ್ ನಿಮ್ಮನ್ನ ಎಲ್ಲಾರು ಸೇರಿ ಕರ್ಕೊಂಡು ಹೋಗ್ತಾ ಇದ್ರು, ಎಂಟ್ರಿ ಕರ್ಕೊಂಡು ಹೋಗ್ತಾ ಇದ್ರು. ನೀವು ನನ್ನ ನೋಡಿ ಸ್ಟಾಪ್ ಮಾಡಿ ವಾಪಸ್ ಬಂದ್ರು, ಅಲ್ಲಿ ಹೋದ್ರು. ನಾನು ಅನ್ಬಿಟ್ಟು ಯಾರು ವಾಪಸ್ ಎಲ್ಲೋ ಬರ್ತಾ ಇದ್ರು, ವಾಪಸ್ ಬಂದು ನಮ್ಮ ಅಪ್ಪ ನಿಮ್ ತುಂಬಾ ಯಾವ್ದೋ ಒಂದ್ ಸ್ಕಿಟ್ ಸಖತ್ ತುಂಬಾ ಇಷ್ಟಪಟ್ಟಿದ್ರು ಅಂತ. ತುಂಬಾ ಇಷ್ಟ ನೀವು ಅಂದ್ರೆ, ನನಗೂ ತುಂಬಾ ಇಷ್ಟ. ನಿಮ್ ಜೊತೆ ಒಂದ್ ಪಿಕ್ ತಗೋಬಹುದಾ ಅಂತ ನೀವ್ ಕೇಳಿ ತಗೊಂಡಿದ್ರು. ಅಯ್ಯೋ ಮೇಡಮ್ ನೀವ್ ಯಾಕೆ ಇಲ್ಲ ನಾ ತಗೋತೀನಿ ಅಂತ ತಗೊಂಡಿದ್ರು. ಅವಾಗ ನನ್ನ ಹತ್ರ ಫೋನ್ ಇರ್ಲಿಲ್ಲ, ನಾನ್ ನನ್ನ ಫ್ರೆಂಡ್ ಫೋನ್ ಇಸ್ಕೊಂಡು ಹೌದು ನಿಮ್ ಹತ್ರ ಫೋಟೋ ತಗೊಂಡಿದ್ದೆ. ಆ ಫೋಟೋ ಇನ್ನೂ ಹಂಗೆ ಇದೆ. ಹೌದು. ಅವಾಗ ಹೆಂಗಿದ್ರು ಮೇಡಮ್, ಇವಾಗ್ಲೂ ಅದೇ ಮಾತಾಡ್ತಾರೆ, ಅದೇ ಖುಷಿ. ಥ್ಯಾಂಕ್ ಯು. ಅದಕ್ಕೆ ಆಕ್ಚುಲಿ ನಾವ್ ಯಾವ ಯೂಟ್ಯೂಬ್ ಚಾನಲ್ ಮದ್ವೆ ಆದ್ಮೇಲೆ ಮದ್ವೆಗಿಂತ ಮುಂಚೆ ಸುಮಾರು ಕರೆದ್ರು, ಯಾವ ಚಾನಲ್ಗೂ ಇಂಟರ್ವ್ಯೂ ಅದನ್ನ ಹೇಳಿದ್ದೆ, ಏನ್ ಹೇಳೋದು ಇಲ್ಲ ಅಂತ ನಾವು ಬಂದಿಲ್ಲ. ಬಟ್ ನೀವು ಹೇಳಿದಾಗ ಇಲ್ಲ ಅನ್ನೋಕ್ಕೂ ಆಗಿಲ್ಲ. ಬಟ್ ನಾವು ಬೇರೆ ತರ ಮಾತಾಡಿದ್ವಿ, ಇವೆಲ್ಲ ಇಂಟರ್ವ್ಯೂ ಮಾತಾಡಿದ್ವಿ, ವಿಷಯಗಳಿಲ್ಲ, ಹೌದು ಹೊಸ ವಿಷಯಗಳು ಮಾತಾಡಿದ್ವಿ. ನಿಮ್ ಕರ್ಸಿದ್ಕೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಇರೋದೊಂದು ಲೈಫ್, ಈಗ ಸದ್ಯಕ್ಕೆ ಒಂದು ವೈಫ್. ಅಷ್ಟ್ರಲ್ಲೇ ಒಂದು ನನ್ಗೆ ಹೇಳ್ಬೇಕಂದ್ರೆ ಅಕ್ಕ, ನಾನು ಆ್ಯಕ್ಚುಲಿ ಹೀರೋಯಿನ್ಸ್ ಅಂತಂದರೆ ಆ್ಯಟಿಟ್ಯೂಡ್ ಇರುತ್ತೆ ಅಂತೆಲ್ಲ ಅನ್ಕೊಂಡಿದ್ದೆ. ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಫೇವ್ರೆಟ್ ಹೀರೋಯಿನ್ ಅಂದರೆ ನೀವೇ. ಇದು ಡವ್ ಅಂತ ಯಾರು ಅನ್ಕೊಳಕ್ ಹೋಗ್ಬಿಡಿ. ಆದ್ರೆ ಎಲ್ರಿಗೂ ಹೇಳ್ಬೇಡ. ನಿಜ ಏನು ಪರ್ಸ್ನಲ್ ಆಗಿ ಹೇಳ್ತೀನಿ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅಂದರೆ ಯು ಆರ್ ಸೋ ಹಂಬಲ್, ಸೋ ಸ್ವೀಟ್. ನಂಗೆ ಸಿಕ್ಕಾಪಟ್ಟೆ ಖುಷಿ. ಆ್ಯಂಡ್ ನಂಗೆ ಗೊತ್ತಿರಲಿಲ್ಲ, ನಾನು ಅನ್ಕೊಳ್ಳೋದು ನನ್ನ ಮೈಂಡ್ಸೆಟ್ ಯಾವಾಗಲೂ ಇರೋದಂದರೆ, ಇವ್ರುಗಳನ್ನೇ ಕಲಾವಿದರು, ನಾವೆಲ್ಲ ಏನಲ್ಲ ಅನ್ನೋ ಮಟ್ಟಲ್ಲಿ ನೀವು ಬಂದು ಒಂದು ಸೀರಿಯಸ್ ಟಾಪಿಕ್ನ ತಗೊಂಡು ಅದರಲ್ಲಿ ಮನ್ಸು ಬಿಚ್ಚಿ ಮಾತಾಡಿದ್ದು ಇದೇ ಫಸ್ಟ್ ಟೈಮ್. ನಾವು ಎಲ್ಲೇ ಪಾಡ್ಕಾಸ್ಟ್ ಇಲ್ಲ ಏನ್ ಗೊತ್ತಾ, ಹೀರೋನೋ ಹೀರೋಯಿನೋ ನಾವ್ ಯಾರು ಏನೇ ಆಗ್ಬೇಕಂದ್ರು ಸುತ್ತಮುತ್ತಲು ನೀವಿದ್ರೆ ಮಾತ್ರ ಸಾಧ್ಯ. ಅದರ್ವೈಸ್ ಚಾನ್ಸೇ ಇಲ್ಲ. ಬರೀ ಅನ್ನ ಕೊಟ್ಟು ತಿನ್ನು ಅಂದ್ರೆ ಚಾನ್ಸೇ ಇಲ್ಲ. ಅದಕ್ಕೆ ಸಾಂಬಾರ್ ಬೇಕು, ಉಪ್ಪು ಬೇಕು, ಉಪ್ಪಿನಕಾಯಿ ಬೇಕು, ಹಪ್ಪಳ ಬೇಕು. ಸೊ ಆಮೇಲೆ ಅದು ಆಕ್ಚುಲಿ ಕಾನ್ಸೆಪ್ಟ್ ಅಂದ್ರೆ ಕನ್ನಡ ಇಂಡಸ್ಟ್ರಿ ಒಬ್ಬ ಚೆನ್ನಾಗಿ ಆಕ್ಟ್ ಮಾಡೋ ಒಂದು ಒಳ್ಳೆ ಕಲಾವಿದ್ರು ಅಂತ. ಕಲಾವಿದ್ರು. ನೀವು ಹೀರೋಯಿನ್ ಬೇರೆ ಹೌದು. ಅಲ್ವಾ, ಅಷ್ಟು ಸಿನಿಮಾಗಳು ಮಾಡಿದ್ರೆ. ಬಟ್ ನಮ್ ಜೊತೆ ಕುಂತ ಈಗ ನಮ್ ಜೊತೆ- ಆಕ್ಚುಲಿ ಆಶ್ಚರ್ಯ ಈ ತಿಳಿ ಕರೆಕ್ಟ್ ಅಂದ್ರೆ ಇರ್ತಾರೆ, ನೋಡಿರ್ತೀವಲ್ಲ ಮೇಡಮ್, ಹೌದು. ಹೋದಾಗೆಲ್ಲ ನೋಡ್ತಾರ ಇಲ್ಲೋ, ಅದು ನಾವು ಟಿವಿ ಮಾಡ್ತಿರ್ತೀವಿಲ್ಲ ಅಂತೆಲ್ಲ ನೋಡ್ತಾರ ಇಲ್ಲೋ ಅಂತ ಇರ್ತಾರೆ. ಬಟ್ ನೀವು ಕುತ್ಕೊಂಡು ಇಷ್ಟೊಂದು ಚೆನ್ನಾಗಿ ಮಾತಾಡ್ತಿದ್ದಿಲ್ಲ, ನಮ್ಗೆ ನಂಬಕ್ ಆಗ್ತಿಲ್ಲ. ನಮ್ಗದು ಸಿಕ್ಕಾಪಟ್ಟೆ ಖುಷಿ. ಆ್ಯಂಡ್ ಇರೋದೊಂದು ಲೈಫು, ಇದು ಏನು ಪ್ರೋಗ್ರಾಮ್ಗೆ ಸಖತ್ ಸಕ್ಸಸ್ ಸಿಗಲಿ. ಇನ್ನು ಹೆಚ್ಚಿನ ಕಲಾವಿದರನ್ನ ಕರ್ಕೊಂಬಂದು ಸಖತ್ ಮನ್ಸು ಬಿಚ್ಚಿ ಮಾತಾಡ್ಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪ್ರಶಾಂತ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಕ್ಕ. ಅಮೃತ್ ನೋನಿ ಕಡೆಯವರಿಂದ. ಥ್ಯಾಂಕ್ ಯು ಮೇಡಮ್. ಈಗ ನೋನಿ ಅಂದ್ರೇನೆ ಸುಮಾರು ಆರೋಗ್ಯಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಅದ್ರಲ್ಲೂ ಅಮೃತ್ ನೋನಿ ಬ್ಯೂಟಿಫುಲ್ ಬ್ರ್ಯಾಂಡ್. ಸಿರಿಧಾನ್ಯಗಳು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಗೊತ್ತಕ್ಕ. ತುಂಬಾ ಇಷ್ಟಪಡುವಂಥದ್ದು. ಸೊ ಮಿಲೆಕ್ಸ್ ಅವರು ಸಿರಿಧಾನ್ಯಗಳನ್ನ ಸೇವಿಸಿ ಆರೋಗ್ಯದಿಂದ ಇರಿ ಅನ್ನುವಂಥದ್ದು. ಶಾಪಿಂಗ್ ಮಾಡ್ಬೇಕಿತ್ತು, ಮದುವೆ ಮಾಡ್ತೀನಿ. ಹಾಸ್ಯ ಅಂದ್ರೆ, ಹಾಸ್ಯ ಕಲಾವಿದ್ರು ಅಂದ್ರೆ ಕೇವಲ ಮನೋರಂಜನೆ ಅಲ್ಲ, ಬದಲಾಗಿ ಬದುಕಿನ ಸತ್ಯತೆಗಳನ್ನ ಪ್ರತಿಬಿಂಬಿಸುವಂಥದ್ದು. ಪ್ರತಿ ಹಾಸ್ಯದ ಹಿಂದೆ, ಹಾಸ್ಯಗಾರರ ಹಿಂದೆ ಕೂಡ ಅವರ ಬದುಕಲ್ಲಿ ಕಠೋರವಾದ ಘಟನೆಗಳು ಇರುತ್ತೆ, ಮಾಯಲಾರ್ದಂತಹ ಗಾಯವೂ ಇರುತ್ತೆ. ಹಾಗಾಗಿ ಯಾರನ್ನು ಹಗುರವಾಗಿ ತುಚ್ಛವಾಗಿ ಕಾಣೋದು ಬೇಡ, ಎಲ್ರಿಗೂ ಪರಸ್ಪರ ಗೌರವಯುತೆಯಿಂದ ಬದುಕೋಣ ಅಂತ ಹೇಳ್ತಾ ಇವತ್ತಿನ ಮಿಲೆಕ್ಸ್ ಅವರು ಹೆಮ್ಮೆಯಿಂದ ಅರ್ಪಿಸಿದಂತಹ ಇರೋದೊಂದು ಲೈಫ್ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಲಾಟ್ಸ್ ಆಫ್ ಲವ್.